ಜಗದೀಶ್ವರಿಯೇ ಸಂದ್ರಣ ಸ್ವರ್ಗದ ಒರುಟು ತೂಜುನ ಜಾಗಿಡಿನೇ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೂಕುಲಿನೇ ನಿನ್ನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬಲ್ಕಿರಿ ಕೊಲ್ಲಿ ಬಲೆ ಬಲೆ ಫುಲ್ ಹಾಕಲ್ಲ நேத்ராவதி பரப்புவலு மடிமல்த்து சுகிப்புவலு ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಡುಲ ಇರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಎಕ್ಕಂದಿನ ಸೆಲೆಡ ತಕ್ಕನನೇ ಬಯಕುವೆ ತಿಕ್ಕಂದಿನ ನೆಮ್ಮದಿಗುಂತೆ ಕೈನ ನೀಡುವೆ ಪುಸತಾಯಿ ಬದುಕುಂಜಿ ಎಂಕ್ಲೇಗ್ ಕುರುವುಂಜಿ ಮಡಿ ಭಕ್ತಿಡೆ ಸುಗಿಪುವೆ ಅಮ್ಮ ನಿಚ್ಚಲ ಈರಿಡನೆ ಓ ದುರ್ಗಾದೇವಿಯೇ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಕೊಲ್ಕಿರಿ ಕೊಲ್ಲಿ ಮಲ್ಲಿಗೆದ ಅಲಂಕಾರ ಸಿರಿಯರ್ಕಿನ ಬಂಡಾರ ಬಾವೋಲಿ ಬನುಟು ಈರೆನ ಕಾರ್ಣಿಕ ತೆರೆಯುಂಡ ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆನ ಗಣಪಣ್ಣಗ ಸುರು ಪೂಜೆ ಸಿರಿನಾಗನ ಕಲೆ ತೂದೆ ಮಹಾಲಕ್ಷ್ಮಿನ ರೂಪನು ತೂಯರೆ ಕಣ್ಣಲೆ ಕಾಪುವೆಯೇ ಮಿರಿಲೋಕದ ಐಸಿರಿನ ಈಲೋ ಕೊಡು ತೂಯರೆನೆ ಜನಮಾನಿಲೆ ಸಾಲು ಮೂಲು ಕಾಪುಡು ಕೊಲ್ಲಿಡೆ ಇರೆ ಮೋನೆನು ತೂಯರೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರಣ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದ ಕಾತಲು ತನ್ನ ಇಷ್ಟದ ಜೂಕುಲಿನೆ ನಿನ್ನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ
ನಿನ ಪೊರ್ಲುದ ಮೋನೆಗ್ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗ್ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನೆ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದ ಕಾತಲು ತನ್ನ ಇಷ್ಟದ ಜೋಕುಲೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ನೇತ್ರಾವತಿ ಪರಪುವಲು ಮಡಿಮಲ್ತು ಸುಗಿಪುವಲು ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಂಡಿಲ ಇರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಎಕ್ಕಂದಿನ ಸೆಲೆಡ ತಕ್ಕನನೆ ಬಯಕುವೆ ತಿಕ್ಕಂದಿನ ನೆಮ್ಮದಿಗುಂತೆ ಕೈನು ನೀಡುವೆ ಪುಸತಾಯಿ ಬದುಕುಂಜಿ ಎಂಕ್ಲೇಗ್ ಕುರುವುಂಜಿ ಮಡಿ ಭಕ್ತಿಡೆ ಸುಗಿಪುವೆ ಅಮ್ಮ ನಿಚ್ಚಲ ಈರಿಡನೆ ಓ ದುರ್ಗಾದೇವಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ಮೊಬೈಲ್ ಸ್ಟ್ಯಾಂಡ್ ಮುಂಚೆ ತೀಯರೆ ಮಲ್ಲಿಗೆದ ಅಲಂಕಾರ ಸಿರಿಯರ್ಕಿನ ಬಂಡಾರ ಬಾವೋಲಿ ಬನುಟು ಈರೆನ ಕಾಣಿಕ ತೆರೆಯುಂಡ ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆನ ಗಣಪಣ್ಣಗ ಸುರು ಪೂಜೆ ಸಿರಿನಾಗನ ಕಲೆ ತೂದೆ ಮಹಾಲಕ್ಷ್ಮಿರ ರೂಪನು ತೂಯರೆ ಕಣ್ಣಲೆ ಕಾಪುವೆಯೇ ನಿರಿಲೋಕದ ಐಸಿರಿನು ಈ ಲೋಕುಡು ತೂಯರಿನೆ ಜನಮಾನಿಲೆ ಸಾಲು ಮೂಡು ಕಾಪುಡು ಕೊಲ್ಲಿಡೆ ಇರೆ ಮೋನೆನು ತೂಯರಿನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನೆ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದ ಕಾತಲು ತನ್ನ ಇಷ್ಟದ ಜೋಕುಲೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ
ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನೆ ಸ್ವರ್ಗದ ಒರುಟು ತೋಜುನ ಜಾಗಿಡಿನೇ ಅಪ್ಪೆ ನಿಲೆಯಾದ ಕಾತಲು ತನ್ನ ಇಷ್ಟದ ಜೋಕುಲಿನೇ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬಲ್ಕಿರಿ ಕೊಲ್ಲಿ ನೇತ್ರಾವತಿ ಪರಪುವಲು ಮಡಿಮಲ್ತು ಸುಗಿಪುವಲು ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಡಲ ನಿರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಎಕ್ಕಂದಿನ ಸೆಲೆಡ ತಕ್ಕನನೇ ಬಯಕುವೆ ತಿಕ್ಕಂದಿನ ನೆಮ್ಮದಿಗುಂತೆ ಕೈನ ನೀಡುವೆ ಪುಸತಾಯಿ ಬದುಕುಂಜಿ ಇಂಕ್ಲೇಗ್ ಕುರುವುಂಜಿ ಮಡಿ ಭಕ್ತಿಡೆ ಸುಗಿಪುವೆ ಅಮ್ಮ ನಿಚ್ಚಲ ಈರಿಡನೆ ಓ ದುರ್ಗಾದೇವಿಯೇ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬಲ್ಕಿರಿ ಕೊಲ್ಲಿ ವಾಹನದ ಚಾಲಕರಿಗೆ ಗಮನಿಸಬಹುದು ಮೆರವಣಿಗೆ ಪಿರಾಡ್ನ ಪೊರ್ತಡು ಸುರುಗಾದೆ ಬೈಕಟ್ಟಿನ ಚಿತ್ತ ವಾಹನ ಇಪ್ಪಡು ಐತ ಪಿರವಡು ಅಲಂಕಾರದ ಪಿಕಪ್ ವಾಹನ ಇಪ್ಪಡು ಐತ ಪಿರವಡು ಮಾನತ ಪಿಕಪ್ ದಕ್ಕಲೆ ಹೊರೆ ಕಾಣಲಿಕ್ಕೆ ಗಾಡಿಗೆ ಇಂದ ಒಂದು ಮೆರವಣಿಗೆದ ಮೂಲಕ ಸಾಗುವುದು ಐತ ಪಿರವಡು ಒರಿನಂಚಿತ್ನ ಮಾತ ವಾಹನಗಳು ಐತ ಪಿರವಡು ಬರು ಕೊಲ್ಲಿ ಗೌರವಾನ್ವಿತ ಸಂತೋಷ್ ಕುಮಾರ್ ಕೆಲವರಿಂದ ಉದ್ಘಾಟನೆಗೊಳ್ಳುವಂತಹ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಎಷ್ಟು ಅನೇಕ ಧಾರ್ಮಿಕ ಮುಖಂಡರುಗಳ ಜೊತೆಗೂಡಿಕೊಂಡು ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಭಕ್ತಿಯ ಹಸಿರುವಾಣಿ ಹೊರೆ ಕಾಣಿಕೆಯನ್ನು ತಂದಿರುವ ಎಲ್ಲ ಭಗವದ್ಭಕ್ತ ಬಂಧುಗಳನ್ನು ಮಗದೊಮ್ಮೆ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸಿಕೊಂಡು ಕೊಲ್ಲಿ ದುರ್ಗಾ ಪರಮೇಶ್ವರಿಯ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮೊದಲನೆಯ ದಿನದಂದು ಭಕ್ತಿಯ ಸಿರಿವಾಣಿವರೆ ಕಾಣಿಕೆಯ ಸಮರ್ಪಣಾ ಮೆರವಣಿಗೆ ಇದೀಗ ಆರಂಭಗೊಳ್ಳಲಿಕ್ಕಿದೆ. ಮೆರವಣಿಗೆಯ ಪ್ರಥಮ ವಾಹನವಾಗಿ ಬೈಕ್ ಕಟ್ಟಿರುವಂತಹ ವಾಹನ, ಅದರ ಹಿಂದೆ ಶೃಂಗರಿಸಿದಂತಹ ವಾಹನ ಇರ್ತದೆ. ಅದರ ಹಿಂಭಾಗದಲ್ಲಿ ಎಲ್ಲ ಹಸಿರುವಾಣಿ ಹೊರೆ ಕಾಣಿಕೆಯನ್ನು ತುಂಬಿಸಿಕೊಂಡಿರುವ ವಾಹನಗಳು ಬರಬೇಕು. ಅದ ನಂತರ ಉಳಿದ ಎಲ್ಲ ವಾಹನಗಳ ಜೊತೆಯಲ್ಲಿ ಸಾಲಾಗಿ ಸಾಗಿ ಕೊಲ್ಲಿ ದೇವರಗುಂಡಿ ಸಮೀಪದಿಂದ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಜರುಗಲಿಕ್ಕಿದೆ. ಎಲ್ಲ ಸಹೃದಯ ಬಂಧುಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭವ್ಯವಾದ ಹಸಿರುವಾಣಿ ಹೊರೆ ಕಾಣಿಕೆಯ ಮೆರವಣಿಗೆ ಆರಂಭಗೊಳ್ಳಲಿಕ್ಕಿದೆ.
ಮೆರವಣಿಗೆಯನ್ನು ನಮ್ಮ ಕಿಲ್ಲೂರಿನ ಖ್ಯಾತ ಕೃಷಿಕರು, ನಮ್ಮೆಲ್ಲರ ಹಿತೈಷಿಗಳು, ನಮ್ಮ ಮಾರ್ಗದರ್ಶಕರು ಆಗಿದ್ದ ಕೆ ಸಂತೋಷ್ ಕುಮಾರ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ಹಾಗೂ ಶ್ರೀ ಕೊಲ್ಲಿ ದುರ್ಗಾಪರಮೇಶ್ವರ ದೇವಸ್ಥಾನದ ಪರವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತ ಉಂಟಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಹೊರೆಗಾಣಿಕೆಯ ಉದ್ಘಾಟನೆ, ಮೆರವಣಿಗೆ ಉದ್ಘಾಟನೆಯನ್ನು ಪೂಜ್ಯರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕಂತ ಪ್ರೀತಿಯಿಂದ ಎದುರುಬಲ್ಲ ಕುಂಕುಮ ಐಕೆ ಬಾಡ ಬಚ್ಚಿರಂಡ ಪರಮೇಶ್ವರಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ದುರ್ಗಾದೇವಿ ಪಾದಾರಕ್ಕೆ ಗೋವಿಂದ ಗೋವಿಂದ. ನಮ್ಮ
ಕೊಲ್ಲಿ ಶ್ರೀ ದುರ್ಗಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದ ಅಂಗವಾಗಿ ಈ ದಿವಸ ನಾವು ಹೊರೆಕಾಣಿಕೆ ನೀಡಲು ಹೋಗ್ತಾ ಇದ್ದೇವೆ. ಈ ಒಂದು ಹೊರೆಕಾಣಿಕೆಯ ಉದ್ಘಾಟನೆ ಮಾಡಿರುವಂಥ ನಮ್ಮ ಎಲ್ಲ ಹಿರಿಯರು ಕಿಲ್ಲೂರು ಮನೆತನದ BK ಸಂತೋಷ್ ಕುಮಾರ್ ಇವರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕಾಗಿ ಎಲ್ಲರ ಪರವಾಗಿ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ನೆರೆದಿರುವ ಭಕ್ತ ಜನರೇ, ನಮಗೆಲ್ಲ ಆಶೀರ್ವಾದ ಮಾಡುವಷ್ಟು ನಾನಿಲ್ಲ. ದೇವರ ದಯೆಯಿಂದ ನಾವೆಲ್ಲ ಒಂದು ಸೇರಿ ಒಂದು ಪುಣ್ಯ ಕಾರ್ಯವನ್ನು ಮಾಡಲು ಹೊರಟಿದ್ದೇವೆ. ಊರಿನವರ ಸಹಕಾರದಿಂದ ಹಲವು ಕಡೆಯಿಂದ ಹೊರೆಕಾಣಿಕೆ ಬಂದು ಈ ಜಾಗದಲ್ಲಿ ಸೇರಿ ಮಹಾಮಾಯಿಯ ಸನ್ನಿಧಾನದಲ್ಲಿ ಚಂದ್ರದರ್ಶನ ದೋಷವನ್ನು ನೀಗಿಸುತ್ತದೆಯೇ ಈ ಹಾಡು. ಗಣಪತಿ ಪೂಜೆಯ ಅಂತ್ಯದಲ್ಲಿ ಕೇಳುವ ಕಥೆಯೇ ಈ ಹಾಡು. ಚಂದ್ರದರ್ಶನ ದೋಷವನ್ನು ನೀಗಿಸುತ್ತದೆಯೇ ಈ ಹಾಡು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಹಿರಿಯರು ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಶ್ರೀ BK ಸಂತೋಷ್ ಕುಮಾರ್ ಇವರಿಗೆ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ನನ್ನ ಪಾನೀಯವನ್ನು ಸ್ವೀಕಾರ ಮಾಡಬೇಕು, ದಯವಿಟ್ಟು ಪಾನೀಯವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಂಡು ಮೆರವಣಿಗೆ ಹೊರಟಿದೆ. ಮೆರವಣಿಗೆಗೆ ಚಾಲನೆ ಸಿಕ್ಕಿದೆ. ದುರ್ಗಾದೇವಿ ದೇವಸ್ಥಾನದ ಭವ್ಯವಾದ ಶಿಲಾಮಯ ಗರ್ಭಗುಡಿಯಲ್ಲಿ ದೇವಿಯ ಪ್ರತಿಷ್ಠಾಪನೆಯ ಕ್ಷಣಗಳನ್ನು ಆರಂಭಗೊಂಡಿದೆ. ಈಗಾಗಲೇ ಹೊರೆಕಾಣಿಕೆಯ ಮೆರವಣಿಗೆ ಹೊರಡ್ತಾ ಇದೆ. ಪ್ರಥಮವಾಗಿ ಮೈಕಟ್ಟಿರುವ ವಾಹನ ಇರ್ತದೆ. ಅದರ ಹಿಂಭಾಗದಲ್ಲಿ ಮೈಕಟ್ಟಿನ ವಾಹನದ ಹಿಂಭಾಗದಲ್ಲಿ ಶೃಂಗಾರ ಮಾಡಿರುವ ವಾಹನ ಇರ್ತದೆ. ಅದರ ಹಿಂಭಾಗದಲ್ಲಿ ಎಲ್ಲ ಹಸಿರುವಾಣಿ ಹೊರೆಕಾಣಿಕೆಯನ್ನು ಹೊತ್ತಿರುವ ವಾಹನಗಳು ಸಾಲಾಗಿ ಸಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಮೊದಲಾಗಿ ಮೈಕಟ್ಟಿದ ವಾಹನ, ಹಿಂಭಾಗದಲ್ಲಿ ಶೃಂಗಾರ ಮಾಡಿದ ವಾಹನ, ಅದರ ಹಿಂಭಾಗದಲ್ಲಿ ಎಲ್ಲ ಶ್ರದ್ಧೆಯಿಂದ ತಂದಿರುವ ಭಕ್ತಿಯ ಹಸಿರುವಾಣಿ ಹೊರೆಕಾಣಿಕೆಯನ್ನ ಹೊತ್ತಿರುವ ಎಲ್ಲ ವಾಹನಗಳು, ತದನಂತರ ಎಲ್ಲ ಬೈಕ್ ಮತ್ತು ಇತರ ಎಲ್ಲ ವಾಹನಗಳು ಸಾಲಾಗಿ ಸಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ರೈತಾಪಿ ಮತ್ತು ಭಕ್ತಿಯ ಹಸಿರುವಾಣಿ ಹೊರೆಕಾಣಿಕೆ ಬೆದರಬೆಟ್ಟುವಿನ ಪುಣ್ಯ ಸನ್ನಿಧಿ ಮಹಮ್ಮಾಯಿ ಕ್ಷೇತ್ರದಿಂದ ಹೊರಟಿರುವ ಭವ್ಯವಾದ ಭಕ್ತಿಯ ಹಸಿರುವಾಣಿ ಹೊರೆಕಾಣಿಕೆ. ಪ್ರಥಮತವಾಗಿ ಮೈಕಟ್ಟಿದ ವಾಹನ, ಹಿಂಭಾಗದಲ್ಲಿ ಶೃಂಗರಿಸಿದ ವಾಹನ, ತದನಂತರ ಹಸಿರುವಾಣಿ ಹೊರೆಕಾಣಿಕೆಯನ್ನ ಹೊತ್ತು ತಂದಿರುವ நேத்ராவதி பரப்புவலு மடிமல்த்து சுகிப்புவலு ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು
ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆನ ಗಣಪಣ್ಣಗ ಸುರು ಪೂಜೆ ಸಿರಿನಾಗನ ಕಲೆತೂದೆ ಮಹಾಲಕ್ಷ್ಮಿನ ರೂಪನು ತೂಯರೆ ಕಣ್ಣಲೆ ಕಾಪುವಯೇ ನಿರಿಲೋಕದ ಐಸಿರಿನು ಈಲೋ ಕೊಡುತ್ತೂ ಎರೆನೆ ಜನಮಾನಿಲೆ ಸಾಲು ಮೂಲು ಕಾಪುಡು ಕೊಲ್ಲಿಡೆ ನೇತ್ರಾವತಿ ಪರಪುವಲು ಮಡಿಮಲ್ತು ಸುಗಿಪುವಲು ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಡುಲ ಇರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಹಿರಿಯರ್ಕಿನ ಬಂಡಾರ ಬಾವೋಲಿ ಬನುಟು ಈರೆನ ಕಾರ್ಣಿಕ ತೆರೆಯುಂಡ ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆನ ಗಣಪಣ್ಣಗ ಸುರು ಪೂಜೆ ಸಿರಿನಾಗನ ಕಲೆತೂದೆ ಮಹಾಲಕ್ಷ್ಮಿನ ರೂಪನು ತೂಯರೆ ಕಣ್ಣಲೆ ಕಾಪುವಯೇ ನಿರಿಲೋಕದ ಐಸಿರಿನು ಈಲೋ ಕೊಡುತ್ತೂ ಎರೆನೆ ಜನಮಾನಿಲೆ ಸಾಲು ಮೂಲು ಕಾಪುಡು ಕೊಲ್ಲಿಡೆ ಇರೆ ಮೋನೆನು ತೂಯೆರೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನೆ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೂಕುಲೆನೆ ನಿನ್ನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನೆ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೂಕುಲೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ಇಲ್ಲಂಜಿ 28 ತಾರೀಕು ಮುಟ್ಟ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರಿ ಪೊರ್ಲುದ ಕಾರ್ಯಕ್ರಮ ಪೊರ್ಲಾದು ಬ್ರಹ್ಮ ಕಳಸೋತ್ಸವ ದೇವಿಗೆ ನಡಪರುಂಡು ಬ್ರಹ್ಮ ಕಳಸೋತ್ಸವದ ಶುಭ ದಿನದ ಇನಿತ ಪಯ್ಯದ ಪುತ್ತೂರು ನಮ್ಮ ಮಾತೆಲ್ಲ ತಯಾರಾದುಲ್ಲ ಬೆಳ್ತಂಗಡಿ ತಾಲೂಕದ 81 ಗ್ರಾಮಗಳು ನಮ್ಮ ಭಕ್ತಾಭಿಮಾನಿಗಳು ನಮ್ಮ ಮನ್ನಡ ಬಳಿ ಪೈನಚ್ಚಿನ ಇನ್ನಿತರ ತರಕಾರಿ ಅವಳು ಇನ್ನಿತರ ವಸ್ತುವಿನ ದೇವರ ಕೊಟ್ಟೆನು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಕಾಣಿಕೆನೇ ಹಸಿರು ಹೊರೆ ಕಾಣಿಕೆ ಇವಕ್ಕೆ ಹಸಿರು ಹೊರೆ ಕಾಣಿಕೆನೆ ಶ್ರದ್ಧೆಡೆ ಭಕ್ತಿಡೆ ಶ್ರೀತೆಡೆ ಕೊಂಡಿನ ಪುಣ್ಯ ಕ್ಷೇತ್ರದ ನಮ್ಮ ಅರ್ಪಣೆ ಮಾಡ್ತಕ್ಕಂಥ ನಮ್ಮ ಜೀವನ ಪಾವನಾಗುವುದು ನಮ್ಮ ಕೃಷಿಕ ಪ್ರಪಂಚದ ಕಷ್ಟ ನಷ್ಟಗಳಾದಂಥ ದೂರ ದೂರ ಈ ಬಗ್ಗೆ
ನಂದಿಕೆಡೆ ಅಪ್ಪೆ ದುರ್ಗಾದೇವಿಯ ಪಾದಸ್ಥಳಕ್ಕೂ ಭಕ್ತಿ ಪೂರ್ವಕವಾದ ಅರ್ಪಣೆ ಮನಪಂಚಿನ ಕಾಣಿಕೆಡೆ ಪ್ರಕೃತಿ ನೇಪಥ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆ ನಾ ಗಣಪಣ್ಣಗು ಸುರು ಪೂಜೆ ಸಿರಿನಾಗನ ಕಲೆ ಪೂಜೆ ಮಹಾಲಕ್ಷ್ಮಿರ ರೂಪನು ತೂಯರೆ ಕಣ್ಣಲು ಕಾಪೋಯೇ ನಿರಿಲೋಕದ ಐಸಿರಿನಿ ನೀಲೋಕುಡು ತೂಯರಿನೇ ಜನಮಾನಿಲೆ ಸಾಲು ಮೂಲು ಕಾಪುಡು ಕೊಲ್ಲಿಡೆ ಇರೆನೇನು ತೂಯಿರಿನೇ ನಿನ ಪೊರ್ಲುದ ಮೋನೆಗು ದಿಟ್ಟಿದ ಬೊಟ್ಟೆ ಮಿಂಕುನ ಮಿಂಕುತ್ತಿ ಆನಿಸಿರ ಮುಂದದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನ ಸ್ವರ್ಗದ ಒಂದು ಅಪ್ಪೆ ನಿರೆಯಾದು ಕಾತಲು ತನ್ನ ಇಷ್ಟದ ಜೋಗುಲಿನೆ ನಿನ್ನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮಿಂಕುತ್ತಿ ಆರಿಸಿದ ಮುಂದದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಲ್ಲಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನ ಸ್ವರ್ಗದ ಒರುಟು ತೋಜುನ ಜಾಗಿಡೆನೆ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೋಕುಲೆನೆ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟು ನೇತ್ರಾವತಿ ಪರಪುವಲು ಮಡಿಮಲ್ತು ಸುಗಿಪುವಲು ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು
ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಂಡಿಲ ಇರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಎಕ್ಕಂದಿನ ಸೆಲೆಡ ತಕ್ಕನನೇ ಬಯಕುವೆ ತಿಕ್ಕಂದಿನ ನೆಮ್ಮದಿಗುಂತೆ ಕೈನ ನೀಡುವೆ ಪುಸತಾಯಿ ಬದುಕುಂಜಿ ಎಂಕ್ಲೇಗ್ ಕುರುವುಂಜಿ ಮಡಿ ಭಕ್ತಿಡೆ ಸುಗಿಪುವೆ ಅಮ್ಮ ನಿಚ್ಚಲ ಈರಿಡನೆ ಓ ದುರ್ಗಾದೇವಿಯೇ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಕೊಲ್ಕಿರಿ ಕೊಲ್ಲಿ ಮಲ್ಲಿಗೆದ ಅಲಂಕಾರ ಸಿರಿಯರ್ಕಿನ ಬಂಡಾರ ಬಾವೋಲಿ ಬನುಟು ಈರೆನ ಕಾರ್ಣಿಕ ತೆರೆಯುಂಡ ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ಇರೆನ ರೂಪ ರಾಶಿಗೆನ ಗಣಪಣ್ಣಗು ಸುರು ಪೂಜೆ ಸಿರಿನಾಗನ ಕಲೆತೂದೆ ಮಹಾಲಕ್ಷ್ಮಿನ ರೂಪನು ತೂಯರೆ ಕಣ್ಣಲು ಕಾಪುವೆಯೇ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೂಕುಲೆನೆ ನಿನ್ನ ಪೊರ್ಲುದ ಮೋನೆಗು ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ ನಿನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟು ನೇತ್ರಾವತಿ ಪರಪುವಲು ಮಡಿಮಲ್ತು ಸುಗಿಪುವಲು ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಂಡಿಲ ಇರೆಗುಂಡೊದ ಎದುರು ಎಂಕ್ಲೆನ ಮುಂಡೊನು ಊರುನಗ ಕ್ಷೇತ್ರದ ಪರಿವಾರ ದೇವರ ಪ್ರತಿಷ್ಠ ಅಷ್ಟಬದ್ಧ ಬ್ರಹ್ಮಕಲಶದಿಂದ ಏನಿಂದ ಇರುವಂಥ ಕಾರ್ಯಕ್ರಮ ಕೊಲ್ಲಿದ ಹಸಿರಿನ ಪುಣ್ಯ ಮನ್ನಡೆಗಳನ್ನು ವಾಗ್ದಾನಿ ಮಾಡಿದೆ. ನಮ್ಮ ಈ ಪುಣ್ಯ ಸಂದರ್ಭಗಳು ಕೊಲ್ಲಿ ಶ್ರೀ ದುರ್ಗಾದೇವಿಯ ಬ್ರಹ್ಮಕಲಶದ ಸ್ವರೂಪ ದಿನದ ಮಲ್ಲಿಗೆದ ಅಲಂಕಾರ ಸಿರಿಯರ್ಕಿನ ಬಂಡಾರ ಬಾವೋಲಿ ಬನುಟು ಈರೆನ ಕಾರ್ಣಿಕ ತೆರೆಯುಂಡ ಪ್ರಕೃತಿನೇ ಪೊದ್ಯೊಂದು ಶಿಲ್ಪಕಲೆ ಮೆರೆಯೊಂದು ಗಿರಿಕಾಡು ತೋರಣ ನಮ್ಮ ಬೆಟ್ಟದ ಮಮ್ಮಯ್ಯಪ್ಪನ ಸನ್ನಿಧಾನದ ಆಶ್ವಾದನ ಬೇಡೊಂದು ಕೊಲ್ಲಿರಪ್ಪನ ಪುಣ್ಯಕ್ಷೇತ್ರಗಳು ಭಾರಿ ವಿಶೇಷವಾದ ಚಿತ್ರ ಸುಮಾರು ವಾಹನದೆಡೆ ನಮ್ಮ ಬಳಿಪಾಯಿನ ಚಿತ್ರ ತರಕಾರಿ ಅಂಜನೆ ನಾರಿ ಬಜ್ಜೆ
ಭಾರಿ ಪುರುದ ಶೃಂಗಾರ ಮಕ್ಕಳಂಜಿತ ಪುರ್ಲುದ ವಾಹನಗಳು ಕೊಲ್ಲಿಗಪ್ಪನ ಪುಣ್ಯಕ್ಷೇತ್ರಗಳ ಕೊಡದು ಬರುವುದಿಲ್ಲ ಕೆಲವೇ ಪುರುದು ಕುಂಕುಮ ಕೊಲ್ಲಿಗ ದೇವರ ಮಕ್ಕಳಿಗೆ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನ ಸ್ವರ್ಗದ ಜುನ ಜಾಗಿಡಿನೆ ಅಪ್ಪೆ ನಿಲೆಯಾದು ಕಾತಲ ಇಷ್ಟದ ಜೋಕುಲಿನ ನಿಲಪುರದ ಮೋನೆಗು ಬಿಟ್ಟಿದ ಹೊಟ್ಟೆ ಮುಂಕುನ ಮುಂಕುತ್ತಿ ಆಯಿಸಿದ ಮುಂದದ ಕುಂಕುಮ ಬುಟ್ಟುಗೆ ಬುಕ್ಕಿರಿ ವೇಷಭೂಷಣರು ನಡಪಡುತ್ತಿದ್ದ ಈ ಒಂದು ಪೊನ್ನದಿನ ಮೆರವಣಿಗೆಗೆ ಪೂರ್ವ ಪರ್ವದ ಮಾತ್ರ ಭಕ್ತಾಭಿಮಾನಿಗಳು ಹಾಡುವಂದರ ಹೀಗೆ ಮಾತ್ರೆಗಳ ಕೊಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪರವಾಗಿ ಸಮಸ್ತ ಭಕ್ತಾಭಿಮಾನಿಗಳ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸಿದ್ದು ಇನಿ ಬಿತ್ತಬಾಗಿಲು ಬಲವಂತಿಗೆ ಕಡಿಮುತ್ಯಾವರ ಅಂಜನೆ ಇಲ್ಲಿಂದ ಬೆಟ್ಟು ನಡ ನಾವೂರ ಕನ್ಯಾಡಿ ರಾಯಲಂದು ಭಕ್ತರ ಚಿತ್ರ ಮಾತಾ ಹೊರೆ ಕಾಣಿಕೆನೆ ಕೊಲ್ಲಿದ ದಟ್ಟದ ಸ್ಪರ್ಧೆ ಭಾರೀ ಪರ್ವದ ಮೆರವಣಿಗೆ ಒಟ್ಟುಗಳು ಕೈ ಜೋಡಿಸದೆ ಅಪ್ಪೆ ದುರ್ಗಾದೇವಿನ ಪಾದಸ್ಥಳಕ್ಕೂ ಅರ್ಪಣೆ ಮಲ್ಪರಂಚಿನ ಕಾಣಿಕೆನೆ ಹಸಿರು ಹೊರೆ ಕಾಣಿಕೆ ನಮ್ಮ ಮನ್ನಡೆ ಗುಳೆಪಾಯಿನ ಚಿತ್ರ ವಸ್ತುನು ದೇವಿರ ಕೊರ್ನೆಲೆ ದೇವರಿಗೆ ಅರ್ಪಣೆ ಮಲ್ಪಂಚಿನ ಕಾಣಿಕೆನೆ ಹಸಿರು ಹೊರೆ ಕಾಣಿಕೆ ಆಯಿಸಿದ ಮುಂದದ ಕುಂಕುಮ ಬುಟ್ಟುಡೆ ಬುಲ್ಕಿರಿ ನಿನ ಪುಲ್ಲುದ ಮೋನೆಗು ಬಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿದ ಮುಂದದ ಕುಂಕುಮ ಬುಟ್ಟುಡೆ ಬುಲ್ಕಿರಿ ದುರ್ಗಾ ಪರಮೇಶ್ವರಿಯೇ ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರನ ಸ್ವರ್ಗದ ಹೊರಟು ಜುನ ಜಾಗಿಡಿನೆ ಅಪ್ಪೆ ನಿಲೆಯಾದು ಕಾತಲ್ ತನ್ನ ಇಷ್ಟದ ಜೋಕುಲಿನೆ ನಿನ ಪೊಲ್ಲುದ ಮೋನೆಗೆ ಬಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂದದ ಕುಂಕುಮ ಬುಟ್ಟುಡಿ ಬುಲ್ಕಿರಿ ೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಆಯಿಸಿರ ಮುಂಡದ ಕುಂಕುಮ ಬುಟ್ಟುಡೆ ಬುಲ್ಕಿರಿ ಕೊಲ್ಲಿ ದೇವಿನ ಪಾದಕ್ಕೆ ಸಮರ್ಪಣೆ ಮಲ್ಪಂಚಿನ ವಜ್ರಮ್ಮನಿದ ಕ್ಷಣಗಣನೆ ಕೊಲ್ಲಿ ದುರ್ಗಾ ಪರಮೇಶ್ವರಿನ ದೇವರಗೊಂಡಿಡಿದು ಅತ್ಯಂತ ಕೊಲ್ಲಿ ದುರ್ಗಾದೇವಿನ ದೇವರಗೊಂಡಿಡಿದು ಅತ್ಯಂತ ವಿಜೃಂಭಣೆ ಸಂಭ್ರಮ ಸಡಗರದ ಒಟ್ಟಗು ಭಜನೆದ ಅಜನದ ಮೂಲಕ ಮಾದಿ ವಾದ್ಯಗೋಷ್ಠಿದ ಮೂಲಕ ಚಂಡಿ ಭಜನದ ಮೂಲಕ ವಿಜೃಂಭಣೆದ ವೇಷಭೂಷಣದ ಒಟ್ಟಗು ಭವ್ಯವಾದ ಭಕ್ತಿದ ಆಶೀರ್ವಾಣಿಯವರ ಕಾಣಿಕೆ ಸಮರ್ಪಣಾ ಮೆರವಣಿಗೆ ಇಲ್ಲಿಂದ ಆರಂಭವಾಗುತ್ತಿನ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ವಿಧಿವಿಧಾನದ ಜೊತೆಗೆ ಭಜನೆದ ಅಜನದ ಮೂಲಕವಾಗಿ ದೇವಿನ ಪ್ರಾಣ ಪ್ರತಿಷ್ಠಾಪನೆಯಿಂದ ಕ್ಷಣಗಣನೆ ಆರಂಭವಾಗುತ್ತದೆ.
ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗಳ ಮಗ ಜಾರ ಶಿವ ಚೋರ ಸುಕುಮಾರ ಗೋಪಿಗಳ ಮಗ ಜಾರ ಶಿವ ಚೋರ ಸುಕುಮಾರ ಕೈಗೆ ಸಿಕ್ಕ ಹೋದರೆ ಕೈಗೆ ಸಿಕ್ಕ ನೋಡಿ ಸಿಕ್ಕ ಭಾರಿ ಪಕ್ಕ ಗೋಪಿಗಳ ಮಗ ಜಾರ ಶಿವಚೋರ ಶಿವಮಾರ ಗೋಪಿಗಳ ಮಗ ಜಾರ ಶಿವಚೋರ ಶಿವಮಾರ ಗಮನಿಸಬಹುದು ಭಗವದ್ಭಕ್ತ ಬಂಧುಗಳು ಪಿರಾವುದమైతే లారీడే ಹೊರೆಕಾಣಿಕೆ ಉಂಡು ಐದು ಭಜನೆದ ಪಿರಾವುದು ಮಾತೆಲ್ಲ ತುಂಬೊಂದು ಪವರ್ ಇತ್ತಿನದವರ ದಯಮಾಡಿದ ಭಜನೆದ ಎದುರಿಗೂ ಏಳ ಪಾರಬಲ್ಲಿ ಶುರುಕಾಗ್ರಿ ಭಜನೆದ ಮೆರವಣಿಗೆ ಕೂಡ ಐತ ಪಿರಾವುಡು ವಾಹನ ದಯಮಾಡ್ತದೆ ಭಜನೆ ತುಂಬು ಭಜನೆದ ಭಜನೆದ ಮೆರವಣಿಗೆ ತುಂಬ ಏಳ ಪವರಿಗಿಸಿ ಭಜನೆದ ಪಿರವುಡು ಮಾತೆಲ್ಲ ಪೋಪನೆದವರ ದಯಮಾಡಿ ಗಮನಿಸಬಹುದು ಲಾರಿಡೆ ಪಂಚಿತ್ನ ಹೊರೆಕಾಣಿಕೆದ ಸಾಮಗ್ರಿಗಳು ದಯಮಾಡ್ತದೆ ನಮ್ಮ ತರಟೆ ತಗೊಂಡು ಪೋಪನೆದವರ ನಮ್ಮ ಮಾತೆಲ್ಲ ಉದಯನಿ ಕಟ್ಟಿದ ತರಕ್ಕೆ ಜೀವೊಂದು ಭಜನೆದ ಪಿರವುಡು ದಯಮಾಡ್ತದೆ ಮಾತ ಭಗವದ್ಭಕ್ತ ಬಂಧುಗಳು ಗಮನಿಸಬಹುದು ಈ ಮೈಕ ಕಟ್ಟಿನ ಚಿತ್ತ ವಾಹನದ ಪಿರವುಡಲ್ಲಿ ಲಾರಿ ಅಡ್ಡುಂಡು ಐದು ಮಾತ ಸಾಮಗ್ರಿ ಹೊರೆಕಾಣಿಕೆ ಜೊತೆಂದು ಕರೆಕ್ಟ್ ಜೀವೊಂದು ಭವ್ಯವಾದ ಮೆರವಣಿಗೆದ ಮೂಲಕ ಪಿರವುಡ ವೈತು ಲಾರಿ ಮೈಕ ಕಟ್ಟಿನ ಚಿತ್ತ ವಾಹನದ ಪಿರವುಡ ಗಡ್ಡೆ ಲಾರಿ ಅಂತದ್ದು ಹೊರೆಕಾಣಿಕೆ ಕರೆಕ್ಟ್ ಚಿತ್ತ ಗಡ್ಡೆ ಲಾರಿ 5-10 ಕಿಲೋಮೀಟರ್ ಕಟ್ಟವಲ್ಲ ಮಾತೆಲ್ಲ ತರಕದಿ ಉಂಟು ಮೆರವಣಿಗೆದ ಮೂಲಕ ಸಾಗಿದ್ದ ಓಂಜಿ ಪೊರ್ಲು ಪಂಚಿತ್ನ ಭಾವನೆ ದೇವರ ಗುಂಡಿಡಿದ ಸಮಯ ಪಡೆದ ಅತ್ಯಂತ ವಿಜೃಂಭಣೆ ಸಂಭ್ರಮ ಘಟಕದ ಘಟಕ್ಕೆ ಪಂಚಿತ್ನ ಮೆರವಣಿಗೆದ ಮೂಲಕ ಭಜನೆದ ಅಜಯದ ಒಟ್ಟುದು ವೇಷಭೂಷಣದ ಒಟ್ಟುದು ಮಾತೆಲ್ಲ ತುಂಬೊಂದು ಪೋಡು ಭಜನೆದ ದುಂಬು ಏಳ ಮೆರವಣಿಗೆ ಪಾರಗಿಸಿ ಕೆಲವರು ನಾವು ಮಾತೆಲ್ಲ ಸಾಗಡಾಗಿದ್ದು ದಯಮಾಡಿ ಗಮನಿಸೋಡಲ್ಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿಗಳ ಮಗ ತಾರ ಇವ ಚೋರ ಸುಕುಮಾರ ಗೋಪಿಗಳ ಮಗ ತಾರ ಇವ ಚೋರ ಸುಕುಮಾರ ಸುಕುಮಾರ ಸುಕುಮಾರ
ಅಣ್ಣ ನೇಮಂತಿ ಗಮನಿಸಬಹುದು ಭಜನದ ಪಿರವುಡು ಹೊರೆಕಾಣಿಕೆಯನ್ನು ತುಂಬಿನ ಚಿತ್ರಕ್ಕೆ ಮಾತ್ರ ಇಟ್ಕೊಡು ಆಯ್ತಾ ಪಿರವುಡು 741 ಪವರ್ ಗೆದ್ದು ಭಜನದ ಪಿರವುಡು ತರಟಿ ಕಟ್ಟದೀನ ಚಿತ್ರಕ್ಕೆ ಮಾತ್ರ ಮೆರವಣಿಗೆದ ಒಟ್ಟದು ಸೋಡು ನೇಮಂತಿ ಗಮನಿಸಬಹುದು ಲಾರಿ ರಡ್ಡು ಲಾರಿ ಪಿರವುಡು ಹೊರೆಕಾಣಿಕೆ ಕಣತ್ರ ಚಿತ್ರ ಲಾರಿ ರಡ್ಡು ಅಂತುಕೊಂಡು ಐತೆ 10 kg ಕಟ್ಟಲಲ್ಲ ಬಾಧ್ಯೆಲ್ಲ ಕರೆಕ್ಟ್ ದೀವುಂಡು ಭಜನದ ಪಿರವುಡು ಮೆರವಣಿಗೆಯಲ್ಲಿ ಸಾಗೋಡನ್ನು ವಿನಂತಿಯನ್ನು ಮಾಡ್ಕೊಂಡಿಲ್ಲ ಭಜನದ ಎದುರುಡು ಎಲ್ಲ ಪವರಗಿದ್ದು ಭಜನದ ಪಿರವುಡು ಮೆಂಟೆ ಕರೆಕ್ಟ್ 5 kg 10 kg ಕಟ್ಟಿ 9 ಲಾರಿ ಉಂಟು ಲಾರಿ ಒಳಗಡೆ ಪರಂಚಿತ್ನ ಕಟ್ಟೆಗೆ ತಂದು ಭಜನದ ಪಿರವುಡು ಸಾಲಾದ ಪಿರವುಡು ಐನೂರು 10 kg ಮತ್ತೆ ಅವರ ಮಾತೆಗಳ ಸುಮ್ಮನೆ ಅವಕಾಶವನ್ನು ಮಕ್ಕಳು ಮಾತೆಯನ್ನೆಲ್ಲ ತುಂಬಲಿ ಬರೋದ ನೀತಿ ಲಾರಿ ಅಡ್ಡು ಐತೆ 5 kg ಮತ್ತು 10 kg ಒಳ್ಳೆಯ ಕಟ್ಟಿಕೊಂಡು ಭಜನೆದ ವಿನಂತಿ
ಏರ್ಪಡಿಸಿದ್ದ ಬ್ರಹ್ಮಕಲಶೋತ್ಸವದ ಕಥೆಯ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ವೈವಿಧ್ಯಮಯವಾದ ಕಾರ್ಯಕ್ರಮದ ಮೂಲಕ ಭಜನೆಯ ಹದಿನೈದು ವರ್ಷಗಳು ಮೇಲಿನ ಸನ್ನಿಧಾನವೇ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ಗಣಪತಿ ಪರಿವಾರ ದೇವಳಿಗೆ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏನಿದೆ 21వ తారీఖు మట పరిపూర్ణుడు వివిధ వైదిక విధి విధానాలు నడపరండు దీనిక తప్పకుండా ఉద్ఘాటన కార్యక్రమ ఆ యొక్క భజన కార్యక్రమాలు ఉద్ఘాటన ఇది కమిటీ ದೇವಸ್ಥಾನದ ಸನ್ನಿಧಾನವು ಪುಣ್ಯ ಕುಲಕರ್ಣಿಗೆ ಪುಣ್ಯದ ಕಾರ್ಯಕ್ರಮ ಆದ ಕಾರಣದಿಂದ ಇದೆ ಕೆಲವೊಂದು ಇದಕ್ಕೆ ಸಾಮಾನ್ಯ ನಗರಗಳು ಶಿವಮೊಗ್ಗದ ಹೊರಗನ್ನಡಿಗ ತುಂಬಿ ಸಂಬಳದಲ್ಲಿ ಕೆಲವೊಂದು
ಒತ್ತನಂಚಿನ ವಸ್ತುವಿನ ಒತ್ತರಣದ ಹೋಗುನಂಚಿನ ಕೆಲಸಗಳು ನಮ್ಮ ಮಾತ ಕೈ ಜೋಡಿಸೋರು ಕೆಲವಲ್ಲ ಏರ್ಪುರ ಉರಗಾನಿಕೆನ ಸಂವಿಧಾನದ ಗುಣತರ ಅಗಲು ಕಾರ್ಯಾಲಯ ಆ ಬೈಲುವಾರ ಸಮಿತಿಯ ಅಧ್ಯಕ್ಷರು ಅಭಿನಂದನಾ ಪತ್ರ ಕೇಂದ್ರ ಬಡವರು ಕಾರ್ಯಾಲಯ ಐಕೋಡಮನ ವ್ಯವಸ್ಥೆಯನ್ನು ಹೊಂದಿದರೆ ದಯವಿಟ್ಟು ಬೈಲುವಾರ ಸಮಿತಿಯ ಅಧ್ಯಕ್ಷರು ಕಾರ್ಯಾಲಯದ ಗುರುಪುನಂಚಿನ ಅಭಿನಂದನಾ ಪತ್ರವನ್ನು ಬೈಲುವಾರ ಸಮಿತಿಗಳಿಗೆ ಗುರುಪುನಂಚಿನ ವ್ಯವಸ್ಥೆನ ಸಮಿತಿಯ ಅಧ್ಯಕ್ಷರನ್ನು ಮಾಡಿಕೊಳ್ಳಲು ಕೇಳೋದಿಲ್ಲ ಕೆಲವೇ ಕ್ಷಣಟ್ಟು ಕುಳಿತ ಭಜನದ ಮುಖಾಂತರ ನಮ್ಮ ಗುಣನಂಚಿನ ಗುಣಕಾಣಿಕೆನೆ ದೇವಸ್ಥಾನದ ಸನ್ನಿಧಾನದ ಗುಣಗುಣಂಚಿನ ಈ ಪುಣ್ಯ ಕಾರ್ಯಗಳು ನಾವು ಮಾತೆಲ್ಲ ಭಕ್ತಾಭಿಮಾನಿಗಳ ಸಾಲಾದ ಹೊಂದಿದ ಈ ಶುಭ ಕಾರ್ಯಗಳು ಕೈ ಜೋಡಿಸುವುದು ಗಣಗಳಿಗೆ ಅನ್ನೋದಿಲ್ಲ ಭಕ್ತಾಭಿಮಾನಿಗಳೇ ಇತಿಹಾಸ ಪ್ರಸಿದ್ಧಿ ಪಡೆದ ಬಂಗಾಳಿ ಕೊಲ್ಲಿದ ಕೊಲ್ಲೇಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಪರಿವಾರ ದೀನನ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂಚನೆ ಬ್ರಹ್ಮಕಲಶೋತ್ಸವದ ಸ್ವರೂಪಗ್ರತ ಮಯ್ಯದ ಕಾರ್ಯಕ್ರಮ ನಮ್ಮಗಳು ಮಾಡಿಪಡುವಂತ ಬೆಳ್ತಂಗಡಿ ತಾಲೂಕದ ಎನ್ಪಟ್ಟ ಉಜ್ಜಿ ಗ್ರಾಮದ್ದು ಭಕ್ತರ ಚಿತ್ರ ಹೊರಕಾಣಿಕೆ ನಮ್ಮ ಮಣ್ಣಿಡು ಬಳಿಪೈನ ಚಿತ್ರ ತರಕಾರಿ ಹರಿ ಅಂಚನೆ ಹಾರೈ ಬಜ್ಜಿಯಲ್ಲಿ ಬೆಟ್ಟದ ಮಮ್ಮಯ್ಯ ಅಪ್ಪನ ಆಶೀರ್ವಾದ ಪಡೆದು ವಿವಿಧ ವೇಷ ಭೂಷಣ ತೊಟ್ಟುಗೂ ಅಪ್ಪನ ಪಾದಸ್ಥಳಕ್ಕೂ ಅರ್ಪಿಸುವುದಿಲ್ಲ ಇತದರೆ ಭಾರಿ ಪೊಲದ ಕುಣಿತ ಭಜನೆ ದೇವಸ್ಥಾನದ ಮುಂಭಾಗೊಂಡ ಕುಲ್ಲುದು ಭಜನಾ ಕಾರ್ಯಕ್ರಮ ದೇವಸ್ಥಾನದ ರಥಬೀದಿ ಮೈದಾನಗಳು ಕುಣಿತ ಭಜನೆ ಮಾತ ಭಜನದ ಒಟ್ಟಿಗೂ ಅಪ್ಪಗೆ ಅರ್ಪಣೆ ಮಲ್ಪನ ಕಾಣಿಕೆ ಆಶೀರ್ವಾದ ಕಾಣಿಕೆ ಇವರಿಗೆ ಆಶೀರ್ವಾದ ಕಾಣಿಕೆ ಬರ್ಪನ ಸಂದರ್ಭಗಳು ದೇವಸ್ಥಾನದ ಪರಿಸಡಿತರ ಮಾತ ಭಗವದ್ಭಕ್ತರೇ ನಮ್ಮ ಸಾರಡುವಂಥದ್ದು ಮಕ್ಕಳಿಗೆ ಗೌರವವನ್ನು ಕೊಟ್ಟು ಕುಲ ಕಾಣಿಕೆಲೆ ಎದ್ಕ ಒಂದು ಅಪ್ಪಿನ ಸನ್ನಿಧಾನಗಳು ಅವಜ್ಜಿ ಕಾರ್ಯಕ್ರಮದ ಪಾಲ್ಪಡಕ ಊರದ ಪರವೃದ ಮಾತ ಭಕ್ತಾಭಿಮಾನಿಗಳಿಗೆ ತುಂಬ ಹೃದಯದ ಸ್ವಾಗತ ಬಯಸುವುದು ಈ ಕಾರ್ಯಕ್ರಮ ಗುರು ಮತ್ತು ಗುರುಪಣದಲ್ಲಿ ವಿನಂತಿ ಮಾಡುವುದು
ಪರಿವಾರ ದೇವಲ್ನ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಗಳು ಇತ್ತೆ ಕೆಲವೇ ಕ್ಷಣಟು ಬಿದರ್ನಂಚಿನ ಪೆದ್ರುಗಟ್ಟು ಮಹಾಮಾಯಿ ಸನ್ನಿಧಾನದ ಬರೆದು ಬಿದರ್ನಂಚಿನ ನಮ್ಮ ಬುಲೈನಂಚಿನ ಕೆಲವೊಂದು ವಸ್ತುಗಳೇ ದೇವಸ್ಥಾನದ ಸನ್ನಿಧಾನಕ್ಕೆ ಕೊನರ್ಪಣಂಚಿನ ಈ ಒಂದು ಪುಣ್ಯ ಗಲಿಗಡೆ ನಾವು ಮಾತ ಉಲ್ಲ ವಿವಿಧ ವಾದ್ಯ ಘೋಷ ಇಮ್ಮೆರಡು ಕುಣಿತ ಭಜನದ ಮುಖಾಂತರ ನಮ್ಮ ಬುಲೈನಂಚಿನ ಕೆಲ ವಸ್ತುಗಳೇ ದೇವಸ್ಥಾನದ ಸನ್ನಿಧಾನದ ಕೊನಾರ್ಪಣಂಚಿನ ಈ ಒಂದು ಪುಣ್ಯಗಳಿಗೆಡೆ ಶ್ರೀ ವಿ.ಕೆ. ಸಂತೋಷ್ ಕುಮಾರ್ ಎಂಬಿರ್ನ ನೇತೃತ್ವಡು ನಡತನಂಚಿನ ಈ ಒಂದು ಹೊರಕಾಣಿಕೆದ ಕಾರ್ಯಕ್ರಮಟ್ಟು ಊರ್ದ ಭಕ್ತಾಭಿಮಾನಿಗಳು ಊರ್ದ ಭಕ್ತಾಭಿಮಾನಿಗಳು ಅಂಜನೆ ವೇದ ಗ್ರಾಮದ ಭಕ್ತನಂಚಿನ ಈ ಒಂದು ಹೊರಕಾಣಿಕೆನೆ ಸನ್ನಿಧಾನಡು ಕೆಲವೇ ಕ್ಷಣಟು ಸನ್ನಿಧಾನದ ಅರ್ಪಣೆ ಮಲ್ಪರುಲ್ಲ ಮಾತ ಭಕ್ತಾಭಿಮಾನಿಗಳು ಸಾಲಾದ ಒಂದದು ಬರ್ಪುನಂಚಿನ ಹೊರಕಾಣಿಕೆ ಮೆರವಣಿಗೆಗೆ ನಮ್ಮ ಮಾತೆಲ್ಲ ಸಹಕರಿಸುವರು ಕೆಲವೊಂದು ವಸ್ತುವಿನ ನಮ್ಮ ಅటువంటి ಕೈಗೊಳ್ಳುತ್ತದೆ ಉಗ್ರಣದ ಗುಣಪರ್ಪಣಂಚಿನ ಯೋಜನೆ ಮಾಡ್ಕೊಂಡು ಅಂಜನೆ ಏನು ಮಾತ್ರ ಹೊರಕಾಣಿಕೆ ಮಾತ್ರ ಅತ್ಲೆಗೆ ಕಾರ್ಯಾಲಯ ಅಭಿನಂದನಾ ಪತ್ರ ಪರಿವಾರ ಸಮಿತಿಯ ಅಧ್ಯಕ್ಷರು ಪದವಿಲ್ಲ ಹೊರಕಾಣಿಕೆ ಪರಿವಾರ ಸಮಿತಿಯ ಹೊರಕಾಣಿಕೆ ಕಾರ್ಯಾಲಯ ಸಮಿತಿಯ ಅಧ್ಯಕ್ಷರು ಅಭಿನಂದನಾ ಪತ್ರ ಸ್ವೀಕಾರ ಮಾಡುವಂತಿಲ್ಲ. ಇದರಾನೆ ಸಾಲಾದ ಒಂದದು ಸೂರ್ಯನಂಚಿನ ಭಕ್ತರು ಬರ್ಪುಣಂಚಿನ ಹೊರಕಾಣಿಕೆ ಮೆರವಣಿಗೆಗೆ ಗೌರವಿಸೋದು ಮೆರವಣಿಗೆ ಗೌರವಗಳು ಅಲ್ಲನ ಈ ಸನ್ನಿಧಾನದ ಏರ್ಕೊಳ್ಳಲ್ಲ ಗಣ್ಯಾತಿ ಗಣ್ಯರನ್ನ ಉಪಸ್ಥಿತರು ಇದ್ದ ಕೆಲವೇ ಕ್ಷಣಗಳು ಹೊರಕಾಣಿಕೆ ಮೆರವಣಿಗೆ ಸನ್ನಿಧಾನದ ಮುಂಭಾಗದ ಬರಕೊಂಡು ಆಯ್ತಾ ಅದಕ್ಕೆ ಕೊಡ್తుంది ఏడు
ನಾಲಿಗೆ ಒದಗಿಸೋ ಬರಿಗೆ ನಿನ್ನ ಬರೆಗೆ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಬರೆಗೆ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಮರೆಗೆ ಯಾಳಿಯು ಹೇಳಿ ಕೇಳಿ ಬರುವುದಲ್ಲ ಕಾಲನ ದೂತರು ಕಠಿಣರೇ ಸರಿ ಯಾಳಿಯು ಹೇಳಿ ಕೇಳಿ ಬರುವುದಲ್ಲ ಆಲಯದವರ ಶಕ್ತಿಯಲ್ಲೇನೋ ಆಲಯದವರ ಶಕ್ತಿಯಲ್ಲೇನೋ ಲಾಲಿಸಬೇಕೆಲೋ ಎನ್ನ ಬಿನ್ನಪ ಲಾಲಿಸಬೇಕೆಲೋ ಎನ್ನ ಬಿನ್ನಪ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಮರೆಗೆ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಮರೆಗೆ ಗುಂಪಿಗೆ ತೋಳದ ಪರಿ ಎಂದು ಕೇಳಿ ಬಲ್ಲೆ ಕಾಲನ ಸ್ಥಿತಿಯಂತೂ ಮೇಷದ ಗುಂಪಿಗೆ ತೋಳದ ಪರಿ ಎಂದು ಕೇಳಿ ಬಲ್ಲೆ ಕಾಳು ಕಪಟ ತಿಂಬ ಮೂಷಕಗಳಿಗಿನ್ನು ಕಾಳು ಕಪಟ ತಿಂಬ ಮೂಷಕಗಳಿಗಿನ್ನು ಕಾಲಭುಜಂಗದಂತೆ ಕಂಡು ಬಲ್ಲೆನೋ ಕಾಲಭುಜಂಗದಂತೆ ಕಂಡು ಬಲ್ಲೆನೋ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಮರೆಗೆ ಯಾಳಿಗೆ ಒದಗಿಸೋ ಬರಿಗೆ ನಿನ್ನ ಮರೆಗೆ ಸಹಕರಿಸಲಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ಅಂಜನೆ ಪರಿವಾರ ದೇವರನ್ನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲ ಸೋಸದ ಈ ಶುಭ ಸಂದರ್ಭಡು ನಮ್ಮ ಪುಲೈನಂಜನ ಫಲ ವಸ್ತುವಿನ ಇತ ಸನ್ನಿಧಾನಗೂ ಅರ್ಪಣಂಜನ ಈ ಪುಣ್ಯ ಕಲಿಗಡೆ ನಮ್ಮ ಮಾತೆಲ್ಲ ಪಾಲ್ಪಡುತ್ತಾ ಮಾತ ಸ್ವಯಂ ಸೇವಕರನ್ನಾಗಲ ಉಗ್ರಹದ ಎದುರುಗತ್ತದಂತೆ ಸಹಕರಿಸಲು ಬಂದಿಲ್ಲ ಅಂಜನೆ ಅಶ್ವತ್ಥ ಮರದ ಸ್ವಲ್ಪ ಪಾನೀಯದ ವ್ಯವಸ್ಥೆ ಮಾಡ್ತಾರೆ ಅನ್ನದಂತ ಗೊಬ್ಬರಂಜನ ಸಾಧ್ಯತೆ ಪಾನಕದ ವ್ಯವಸ್ಥೆ ಮಾಡ್ತಾರೆ ದಯವಿಟ್ಟು ಏರು ಮಠ ಬತ್ತುಂಬರ ಪಾನೀಯದ ವ್ಯವಸ್ಥೆ ಸೇವನೆ ಮಾಡ್ಕೊಂಡು ಬಂದ ಅಂಜನೆ ಸ್ವಯಂ ಸೇವಕರು ಈ ನಿತ್ಯ ಅಂಜನೆ ಎಲ್ಲಿದ ಸ್ವಯಂ ಸೇವಕರನ್ನು ಮಾಡುವುದಿಲ್ಲ ಮಾತ ಸ್ವಯಂ ಸೇವಕರು ಈ ದತ್ತನಂದಿನ ಹೊರಗಂಗಕ್ಕೆ ಉಗ್ರನಗೆ ನಮ್ಮ
ಕಣ್ಣೀರು ಮಕ್ಕಳ ಚಿತ್ರ ಹೊರಕಾಣಿಕೆ ನಮ್ಮ ಉದ್ಯೋಗದಲ್ಲಿನ ದೇವಸ್ಥಾನ ಗಾಡಿ ಮಕ್ಕಳ ಚಿತ್ರ ಹೊರಕಾಣಿಕೆ ಉದ್ಯೋಗದ ಸಭೆಗೆ ಸಹಕರಿಸುವ ಮಿತವಾಗಿ ಕಡಿಮೆ ಅವರ ಬೈಯುವ ಸಮಿತಿಯ ಅಧ್ಯಕ್ಷರಾಗಿ ಸಂಘಟನೆಗಳ ನಮ್ಮ ಹೊರಕಾಣಿಕೆ ಕೊಂಡ ಗಾಡಿದ ಚಾಲಕರು ಮತ್ತು ಮಾಲಕರು ದಯದಿಂದ ಗಮನಿಸೋದನ್ನ ನಮ್ಮ ದೇವಸ್ಥಾನದ ಮುಂಭಾಗಗಳು ಜಾಗದ ವ್ಯವಸ್ಥೆ ಕಡಿಮೆ ಇದ್ದರೆ ಗಾಡಿಗಳು ವಾಹನದ ಗಾಡಿ ಹೊತ್ತು ಹೊರಕಾಣಿಕೆ ಬಂದು ನೇರ ಪಾರ್ಕಿಂಗ್ ಇರ್ಬೋದು ಪಾರ್ಕಿಂಗ್ ಒಂದು ವೇಳೆ ನಮ್ಮ ಲಾಯಲದ ನಡ ಕಣ್ಣೀಡಿ ಲಾಯಲದ ಭಗತ್ ಭಕ್ತ ಧೈರ್ಯದ ಗಮನಿಸೋಣ ಈಗಲೇ ನೇರವಾದ ದೇವಸ್ಥಾನದ ಮುಂಭಾಗದವರಿಗೆ ಈಗಲೇ ಕೊಡುತ್ತಿರುವ ಹೊರಕಾಣಿಕೆ ಪದದಲ್ಲಿ ನಮ್ಮ ಮಿತವಾಗಿರುವ ಬಲವಂತಿಗೆ ಕಡಿಯುದ್ಯಾನದ ಬಳಿ ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ ಅಡಿಗೆ ಹೋದು ಹೊಂದದು ಐದು ದುಃಖ ಬರಲು ಮಾಡೋದಕ್ಕೆ ವಿನಂತಿ ಮಾಡ್ತೇವೆ. ಹೊರಕಾಣಿಕೆ ಪದೋನ್ನತಿನ ಗಾಡಿಯಲ್ಲಿ ಬರುವುದಿಲ್ಲ ಸೇರ್ನಂಚಿನ ಭಕ್ತಾಭಿಮಾನಿಗಳು ದಯನೀಯ ಗಮನಿಸೋಣ ಈಗ ಸಹಕರಿಸೋಣ ಸಹಕಾರ ಮಾಡಿಕೊಡು ನಡ ಕನ್ನಡಿ ಕಾವಲು ಪತ್ತನಂಚಿನ ಭಕ್ತಾಭಿಮಾನಿಗಳು ನೇರ ದೇವಸ್ಥಾನದ ಮಾಡಿ ಉತ್ತಮವಾಗಿರೋ ಬಲವಂತಿಗೆ ಕಡಿಮೆ ಪತ್ತನಂಚಿನ ವಾಹನಗಳು ಪೂರ ಪಾರ್ಕಿಂಗ್ ದಲ್ಲಿ ಬತ್ತು ಬರಡು ಐದು ಬೊಕ್ಕ ಒಂದು ಹೊರಕಾಣಿಕೆ ದರ್ಪ ವ್ಯವಸ್ಥೆ ಮಾಡಿಕೊಡು ನಮ್ಮ ಸ್ವಯಂ ಸೇವಕರು ದಯದಿಂದ ಗಮನಿಸೋಣ ಇಳಿತ ಒಂದು ಹೊರಕಾಣಿಕೆಯ ಕಾರ್ಯಕ್ರಮಗಳು ದೂರದ ಊರುಗಳಿಗೆ ಬರ್ತಾರೆ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಅವರಿಗೆ ನಮ್ಮ ಸ್ವಯಂ ಸೇವಕರ ಮಕ್ಕಳಿಗೆ ದಯದೀದಿ ನೀರಿನ ವ್ಯವಸ್ಥೆ ಚಾಲಕರ ಮಾಲಕರ ಯೋಜನೆ ನೀರಿನ ವ್ಯವಸ್ಥೆ ಮಾಡಿಕೊಡು ನಮ್ಮ ಮೆರವಣಿಗೆ ಬಾರಿ ದೂರ ತಿರುಗಾಡಿದವರ ಆ ದೂರದವರಿಗೆ ಹೋದು ನೀರಿನ ಪಡೆದು ಸಹಕರಿಸಲು ವಿನಂತಿ ಮಾಡ್ತಾರೆ. ಅಂಜನೆ ಉತ್ತರದಲ್ಲಿ ಮತ್ತು ರಚನ ಗಾಡಿಗಳನ್ನು ಅವೇಟಿತ್ತ ರಚನ ಹೊರಕಾಣಿಕೆಗಳು ನಮ್ಮ ಸ್ವಯಂ ಸೇವಕರಿಗೆ ಮಾತಿಲ್ಲ ಗಾಡಿ ತೆಗೆದು ಆಯ್ನಾತ್ಬೇಕು ಗಾಡಿ ಪಡೆದು ಬೀಳ್ಪಡೆ ಮಾಡಿಕೊಂಡು ಪಡೆದು ವಿನಂತಿ ಮಾಡೋದಿಲ್ಲ. ಇಲ್ಲಿಂದ ಬೈರುವಾರ ಸಮಿತಿದ ನೀರಾವರಿದ ಏರು ಜವಾಬ್ದಾರಿ ಧೈರ್ಯದ ನಿಗಮನವೇ ಅಲ್ಪ ಪತ್ತನಂದಿನ ಮೆರವಣಿಗೆ ಐನತ್ತ ದೂರ ಉಂಟು ಧೈರ್ಯದಲ್ಲಿ ಬಾಜಲದ ನೀರಿನ ವ್ಯವಸ್ಥೆ ಮತ್ತುಗಳು ಅಡಿಗೆ ನೀರು ಕೊನದು ಅದಕ್ಕೆ ನೀರು ಪತ್ತನಂದಿನ ನೀರಿನ ವ್ಯವಸ್ಥೆ ಮತ್ತುಗಳು ನೀರಾವರಿ ಸಮಿತಿ ಜವಾಬ್ದಾರಿ ನಿಮಿತ್ತ ನೀರಾವರಿದ ಜವಾಬ್ದಾರಿ ನಂಚಿನ ಸ್ವಯಂ ಸೇವಕರನ್ನು ಮನವಿ ದಯದಿದೆ ಅಲ್ಪ ನೀರು ಮೆರವಣಿಗೆ ಬಂದ ಸದಸ್ಯರ ಭಕ್ತರಿಗೆ ಅಲ್ಪ ನೀರಿನ ವ್ಯವಸ್ಥೆ ಅವರಿಗೆ ದಯದಿಂದ ಮಾಡಲು ಸಹಕರಿಸೋಳು ಅಂಜನೆ ಅನ್ನಜಾತ್ರೆ ಗೋಪುರಂಚಿನ ಅನ್ನಪೂರ್ಣೇಶ್ವರಿ ಅನ್ನಜಾತ್ರೆ ಗೋಪುರಲ್ಪ ಪಾನೀಯದ ವ್ಯವಸ್ಥೆ ಉಂಟು ಪಾನಕದ ವ್ಯವಸ್ಥೆ ಉಂಟು ಅಲ್ವಾ ಹೋದು ಪಾನಕದ ಶೃಂಗಾರ ಮಾಡ್ಕೊಳ್ಳಿ ಅಂಜನೆ ಅಶ್ವತ್ಥ ಮರದ ಕುದುರದಲ್ಪ ಕುಡಿಯುವ ನೀರಿನ ವ್ಯವಸ್ಥೆ ಉಂಟು ಅಲ್ಪಬಹುದು ಪಾನೀಯದ ವ್ಯವಸ್ಥೆಗೆ ಸಹಕಾರ ಮಾಡ್ಕೊಂಡಿರಲ್ಪ ದಯವಿದೆ ಅಲ್ಪ ವಾಹನದ ಸಾಧಿಕರನ್ನ ಬರ್ಕುನಂಚಿನ ಮೆರವಣಿಗೆ ವರ್ಕನಂಚಿನ ವಾಹನಗಳಿಗೆ ಸೈಡ್ ಹೊಂದದ ಸಹಕರಿಸೋಡು ಅಂಜನೆ ದೇವಸ್ಥಾನ ಸನ್ನಿಧಾನದ ಮುಂಭಾಗಕ್ಕೆ ಸ್ವಯಂ ಸೇವಕನ ಅವಶ್ಯಕತೆ ಉಂಟು ದಯವಿಟ್ಟು ಸ್ವಯಂ ಸೇವಕನ ನಡೆಯುವುದನ್ನು ಸಹಕರಿಸಲಿ ದೇವಸ್ಥಾನದ ಸನ್ನಿಧಾನದ ಮುಂಭಾಗಕ್ಕೆ ಸ್ವಯಂ ಸೇವಕನ ಅವಶ್ಯಕತೆ ಉಂಟು ದಯವಿಟ್ಟು ಸ್ವಯಂ ಸೇವಕನ 4 ಜನ ಹೋದನ್ನು ಸಹಕರಿಸೋಡು
ಶ್ರೀದೇವಿ ಚಾಮುಂಡೇಶ್ವರಿ ಬ್ರಹ್ಮಪುತ್ರಿ ಪದ್ಮಾವತಿ ದುರ್ಗಾವತಿ ಸಾವಿತ್ರಿ ಶ್ರೀಲಲಿತೆ ಈತ ಬೈಲುವ ಸಮಿತಿಯ ಸದಸ್ಯರನ್ನಗಳು ನಿಖಿಲ್ ಗೋರ್ನಗರ ಜವಾಬ್ದಾರಿಯನ್ನು ದಯದಿಂದ ನಿರ್ವಹಿಸುವ ಕೇಳೋದಲ್ಲ ಅಲ್ವಾ ಕುಡಿಯುವ ನೀರಿನ ಅಣ್ಣ ದಯದಿಂದ ಅಕ್ಕನ ಚೂರು ಇಂಚು ಬರೆ ನೀವು ಚೂರು ಇಂಚು ಬರೋಣ ಅಮ್ಮನ ಚೂರು ಇಂಚು ಬರೆ ಅಕ್ಕನ ಕೊಂಡು ಹೋದ್ರೆ ಚೂರು ಇಂಚು ಬರೋಣ ಗಾಡಿ ಏಲ್ಲ ಅಟ್ಟ ಒಂಥರ ಬರಲಿ ಏಲ್ಲ ಆಯ್ತು ಮುನ್ಪ ಜನಗಳು ಅಂಟಿ ಬೋರ್ಡ್ ದಯದಿಂದ ನೋಡಲು ಸಹಕರಿಸೋದು ವಾಹನ ಬರೋಣ ಅವಕಾಶಗಳು ನಿಮಗೆ ಬಾಯಾರಿಕೆಗೆ ಅಥವಾ ಪಾನಕದ ವ್ಯವಸ್ಥೆ ಮತ್ತು ಅನ್ನಪೂರ್ಣೇಶ್ವರ ಅಣ್ಣದಂತ ಬಾಯಾರಿಕೆಗೆ ಬರೋಣ ನೀರಿನ ವ್ಯವಸ್ಥೆ ಪಾನಕದ ವ್ಯವಸ್ಥೆ ಮಾಡ್ತದ ಅಂಜನೆ ಅಶ್ವತ್ಥ ಮರದ ಮೂಲಕ ಪಾನಕದ ವ್ಯವಸ್ಥೆ ಅಂಜನೆ ನೀರಿನ ವ್ಯವಸ್ಥೆ ಉಂಟು ಭಕ್ತಾಭಿಮಾನ ಮೂಲಕ ಸ್ವೀಕಾರ ಮಾಡ್ಕೊಳ್ಳಿ ಬರ್ಪುನಂಚಿನ ವಾಹನದ ಏರ್ಲ ಅಲ್ಪ ಅಟ್ಟವಂತರ ಬರಲಿ ಸ್ವಯಂ ಸೇವಕರನ್ನಲ್ಪ ಗಮನಗೆ ಮಾತಾ ಗಾಡಿನ ತೆರವು ಸ್ವಯಂ ಸೇವಕರಪ್ಪ ಲೈನ್ ಅದಂತಲೇ ಸ್ವಯಂ ಸೇವಕರನ್ನ ಲೈನ್ ಅದಂತಲೇ ಅದು ಗಾಡಿ ಬರ್ರ ಅನುವು ಅಂತ ಬರಲಿ ಸ್ವಯಂ ಸೇವಕರನ್ನಗಳೇ ಸೈಡ್ ಇದ್ದಲ್ಲಪ್ಪ ಸೈಡ್ ಇತ್ತು ಬೇರೆ ಅಕ್ಕನ ಲೈನ್ ಬೋರ್ಡು ಏರ್ಲ ಆಟೋಂತರಾಗಲಿ ವಾಹನ ಬಣ್ಣದ ಏರ್ಲ ಆಟೋ ತೋರಿಸಿ ಅವು ಮೆರವಣಿಗೆ ಬರೋದು ಬಣ್ಣ ವಾಹನಗಳಿಗೆ ಬೇದಿದ್ದು ಏರ್ಲ ಅಲ್ವಾ ಆಟೋ ತೋರಿಸಿ ಭಕ್ತಾಭಿಮಾನ ಕೊಂಡು ಸಹಕರಿಸುವ ಕೆಲವಲ್ಲ ಚೂರು ಅಂಜು ಬೈ ಅವ್ರು ಏನು ಅಂತಾರೆ ಚೂರು ಅಂಜು ಬೈ ಬೇಡ ಅನ್ನ ಚೂರು ಅಂಜು ಊಟ ಮಾಡ್ತಾರೆ ಅದೇ ಗಾಡಿ ಬರ್ರ ಹೇಳುತ್ತೆ ಅನುವು ಮಾಡಿಕೊಂಡು ಧೈರ್ಯ ಇದೆ ಗಾಡಿ ಬರ್ಪಣೆಗೆ ಏರ್ಲ ಅಡ್ಡ ಬರಲಿ ಅವಕಾಶ ಮತ್ತೆ ಬರಲಿ ಉಗ್ರಣ ಗೋಪನ ಸಾಲಿದೆ ಏರ್ಲ ಒಂಥರ ಬರಲಿಲ್ಲ ಭಕ್ತಾಭಿಮಾನಗಳು ಸಹಕರಿಸೋದು ಇದಕ್ಕೆ ಸ್ವಯಂ ಸೇವಕರನ್ನ ಆಯ್ತಾ ಜವಾಬ್ದಾರಿ ತರಲು ಕಾಡು ತೋರಣ ಇರೆನ ರೂಪಾರಾಶಿಗೆ ನಾಯ್ ಗಣಪಣ್ಣಗ ಸುರು ಪೂಜೆ ಸಿರಿನಾಗನ ಕಲೆ ತೂಡೆ ಮಹಾಲಕ್ಷ್ಮಿರ ರೂಪನು ತೂಯರೆ ಕಣ್ಣಲೆ ಕಾಪುವೆಯೇ ಮಿರಿಲೋಕದ ಐಸಿರಿನಿ ಏಲೋ ಕುಡು ತೂಯರಿನೆ ಜನಮಾನಿಲೆ ಸಾಲು ಮೂಡು ಕಾಪುಂಡು ಕೊಲ್ಲಿಡೆ ಇರೆ ಮೋನೆನು ತೂಯರಿನೆ ನಿನ ಪೊರ್ಲುದ ಮೋನೆಗೆ ಬಿಟ್ಟಿದ ಬೊಟ್ಟೆ ಮಿನ್ಕುನ ಮುಂಕುತ್ತಿ ಆಯಿಸಿರ ಮುಂಡದ ಕುಂಕುಮ ಬೊಟ್ಟುಡೆ ಬೊಲ್ಕಿರಿ ಕೊಯ್ನು ದುರ್ಗಾ ಪರಮೇಶ್ವರಿಯೇ
ಅಪ್ಪೆ ಜಗದೀಶ್ವರಿಯೇ ಪಾಸಂದ್ರಣ ಸ್ವರ್ಗದ ಹೊರಟು ಪೂಜನ ಜಾಗಿಡಿನೇ ಅಪ್ಪೆ ನಿಲೆಯಾದು ಕಾತಲು ತನ್ನ ಇಷ್ಟದ ಜೂಕುಲಿನೇ ನಿನ್ನ ಪೊರ್ಲುದ ಮೋನೆಗೆ ಬಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಇಷ್ಟದ ಜೂಕುಲಿನೇ ನಿನ್ನ ಪೊರ್ಲುದ ಮೋನೆಗೆ ದಿಟ್ಟಿದ ಬೊಟ್ಟೆ ಮಿಂಕುನ ಮುಂಕುತ್ತಿ ಆಯಿಸಿರ ಮುಂದದ ಕುಂಕುಮ ಬೊಟ್ಟುಡೆ ಬುಲ್ಕಿರಿ ಕೊಲ್ಲಿ நேத்ராவதி பரப்புவலு மடிமல்த்து சுகிப்புவலு ಶ್ರೀ ಕ್ಷೇತ್ರಗು ಬರ್ಪಿ ಭಕ್ತರೆ ಪಾಪನು ಅಲಿಪುವಲು ಅಲಿಯಂದಿನ ಬೇನೆಲುಲ ಅರೆಗಳಿಗೆಡೆ ಮಾಚಿಡಲ ಸನ್ನಿಧಾನದ ಎದುರು ಭಾಗದಲ್ಲಿ ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂಥ ರಥವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ರಥೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿರುವಂತಹ ರಥವನ್ನು ಕೂಡ ಈ ಕೊಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಇರಿಸಲಾಗಿದೆ. ಆ ರಥೋತ್ಸವಕ್ಕೆ ಬೇಕಾದಂತಹ ಸಿದ್ಧತೆ, ರಥಕ್ಕೆ ಬೇಕಾದಂಥ ಸಿದ್ಧತೆ ಎಲ್ಲವನ್ನು ಮಾಡಿಕೊಂಡು ರಥವನ್ನು ಸಜ್ಜುಗೊಳಿಸಲಾಗಿದೆ. ಇನ್ನಷ್ಟು ಅಲಂಕಾರಗಳು ರಥಕ್ಕೆ ಆಗಬೇಕಿದೆ. ಮತ್ತೊಂದು ಕಡೆಯಿಂದ ನಾವು ಚಪ್ಪರ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ವಿಶೇಷವಂತ ಚಪ್ಪರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಗಣಪತಿಯನ್ನು ಇಟ್ಟು, ವಿಘ್ನ ನಿವಾರಕನನ್ನು ಮೇಲಿಟ್ಟು ಆ ಒಂದು ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿರುವಂತಹದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಚಪ್ಪರದ ವ್ಯವಸ್ಥೆ. ಇಲ್ಲಿಂದ ನೇರವಾಗಿ ಸಾಗಿದಾಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಬಲಭಾಗದಲ್ಲಿ ಪಾನೀಯಕ್ಕೊಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷ ಚಪ್ಪರದ ವ್ಯವಸ್ಥೆಯನ್ನು ಮಾಡಿ ಪಾನೀಯಕ್ಕೊಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ಈ ಪಾನೀಯದ
ವ್ಯವಸ್ಥೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಆಗಿದೆ ಪಾನೀಯದ ವ್ಯವಸ್ಥೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಹಳ ವಿಶೇಷವಾಗಿ ನೀರು ಮತ್ತು ಬೆಲ್ಲವನ್ನು ಇಟ್ಟು ಪಾನೀಯದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಈ ಒಂದು ಪಾನೀಯಕ್ಕೆ ಮಾಡಲಾಗಿರುವಂಥ ಚಪ್ಪರವು ಕೂಡ ಬಹಳ ವಿಶೇಷ. ಈ ಚಪ್ಪರಕ್ಕೆ ಬಳಸಿದ್ದು ಏನನ್ನು ಬಳಸಿ ಚಪ್ಪರ ಮಾಡಿರೋದು? ಈ ಚಪ್ಪರದಾದ ಒಂದು ಬೆದ್ದರೆ ಬೊಕ್ಕ ಸಿಗತ್ತ ಮಾಡಲ್ಲ ಸಿಗತ್ತ ಮಾಡಲ್ಲ ಒಂಜಿ 4 ದಿನ ಆತನ 4 ದಿನ ಆತನ ಇದಾದ ಮಾತಾಡು ಸ್ವಲ್ಪ ಬೆಲ್ಲ ನೀರು ನೀರಿಲ್ಲ ನಮ್ಮ ಊರ್ದ ಅಂದಂದು ನಮ್ಮ ಊರಿನ ಸಂಪ್ರದಾಯದ ಪ್ರಕಾರ ಬೆಲ್ಲ ಮತ್ತು ನೀರನ್ನು ಕೊಡುವಂಥದ್ದು. ಇಲ್ಲಿ ಬೆಲ್ಲವನ್ನು ತೋರಿಸ್ತಾ ಇದ್ದೀವಿ. ಕೀರ್ತಿ ನಮ್ಮ ಜೊತೆಗೆ ಸಂಪೂರ್ಣವಾಗಿದ್ದಾರೆ. ಅವರು ಎಲ್ಲ ದೃಶ್ಯಗಳನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಲ್ಲ ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿರುವಂತಹದ್ದು. ಅದರ ಜೊತೆಗೆ ಇಲ್ಲಿ ವಿಶೇಷವಾದಂತಹ ಚಪ್ಪರದ ವ್ಯವಸ್ಥೆ. ಇದು ಒಂದು ಬಹಳ ಸಾಂಪ್ರದಾಯಿಕ ಚಪ್ಪರ, ಎಲ್ಲರ ಗಮನವನ್ನು ಸೆಳೀತಾ ಇರುವಂತಹ ಚಪ್ಪರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಹಳ ವಿಶೇಷವಾಗಿ ಈ ಚಪ್ಪರ ಗಮನ ಸೆಳೀತಾ ಇದೆ. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡಲಾಗಿರುವಂಥ ಚಪ್ಪರ, ನಾವು ಈ ಹಿಂದೆ ನಿಮಗೆ ಸುದ್ದಿಯಲ್ಲಿ ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಚಪ್ಪರದ ವ್ಯವಸ್ಥೆ ಆಗ್ತಾ ಇರುವಂತಹದ್ದನ್ನು ನಾವು ನಿಮಗೆ ತೋರಿಸಿದ್ವಿ. ಯಾವ ರೀತಿಯಾಗಿ ಚಪ್ಪರದ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ತೋರಿಸಿದ್ವಿ. ಜೊತೆಗೆ ಇಲ್ಲಿ ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿದೆ. ತಳಿರು ತೋರಣದ ಶೃಂಗಾರ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮಾವಿನ ತೋರಣವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು, ಮಾವಿನ ತೋರಣವನ್ನು ಕಟ್ಟಿರುವಂಥದ್ದು. ಬಹಳ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿ, ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗಿಯಾಗಿ ಇಲ್ಲಿ ಈ ಒಂದು ತಳಿರು ತೋರಣದ ಶೃಂಗಾರವನ್ನು ಮಾಡಿದ್ದಾರೆ. ಆ ಶೃಂಗಾರವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷ ಆಕರ್ಷಣೀಯವಾದಂತಹ ತಳಿರು ತೋರಣದ ಚಪ್ಪಾರ, ಜೊತೆಗೆ ಕೇಸರಿಮಯ ಕಟೌಟ್ಗಳು, ಕೇಸರಿಮಯವಾದಂತಹ ಒಂದು ಬಂಟಿಂಗ್ಸ್ಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಾರ್ಯಾಲಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾರ್ಯಾಲಯದಲ್ಲಿ ಕೆಲಸ ನಿರತ ಸ್ವಯಂ ಸೇವಕರೆಲ್ಲರೂ ಕೂಡ ಜೊತೆಗಿದ್ದಾರೆ. ಬಹಳ ವಿಶೇಷವಾಗಿ ಕಾರ್ಯಾಲಯದಲ್ಲಿ ಮಹಾ ಅನ್ನದಾನ ಸೇವೆ, ಬ್ರಹ್ಮಕಲಶದ ನಿಧಿ ಸೇವೆ, ಬ್ರಹ್ಮಕಲಶದ ಅಲಂಕಾರ ಸೇವೆ, ಆತ್ಮೀಯ ಭಕ್ತಾಭಿಮಾನಿಗಳೇ, ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿರುವಂತಹ ಸದ್ಗುರು ಶ್ರೀ ಶ್ರೀ ರಮಾನಂದ ಸರಸ್ವತಿ ಸ್ವಾಮೀಜಿಗಳವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಎದ್ದು ನಿಂತು ಗೌರವಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಆತ್ಮೀಯರೇ, ಈಗ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗ್ತದೆ. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳು ದುರ್ಗಾದೇವಿ ಸಭಾ ವೇದಿಕೆಯ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮ ಹತ್ರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು, ಈಗಾಗಲೇ ಹೊರಗಡೆ ಇರುವಂಥ ಎಲ್ಲ ಭಕ್ತಾದಿಗಳು ದಯವಿಟ್ಟು ಸಭಾಂಗಣಕ್ಕೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಗೌರವ ಉಪಸ್ಥಿತಿಯಲ್ಲಿರುವಂತಹ ಸತೀಶ್ ಆಚಾರ್ಯ ಚಿಲುಮೆ ಪ್ರಮುಖರು, ಭದ್ರಕಾಳಿ ಬಯಲುವಾರು ಸಮಿತಿ, ಸುಂದರಗೌಡ ಪಂಜೊಟ್ಟು ಪ್ರಮುಖರು, ಅನ್ನಪೂರ್ಣೇಶ್ವರಿ ಬಯಲುವಾರು ಸಮಿತಿ, ಶ್ರೀ ವಿಠಲಪುರುಷ ಕೆಲ್ಲೂರು ಪ್ರಮುಖರು, ಆದಿಶಕ್ತಿ ಬಯಲುವಾರು ಸಮಿತಿ, ಪ್ರಭಾಕರ ಪೂಜಾರಿ ಬೊಳ್ಳಾಜೆ ಪ್ರಮುಖರು, ದುರ್ಗಾವಾಹಿನಿ ಬಯಲುವಾರು ಸಮಿತಿ, ಶ್ರೀ ರಾಮಣ್ಣಗೌಡ ಕೊಂಬಿನಡ್ಕ ಪ್ರಮುಖರು, ಬ್ರಹ್ಮಚಾರಿಣಿ ಬಯಲುವಾರು ಸಮಿತಿ, ಶ್ರೀ ಸುಧಾಕರ ಪೂಜಾರಿ ಒಳಚ್ಚಿಲಬೆಟ್ಟು ಪ್ರಮುಖರು, ರಾಜರಾಜೇಶ್ವರಿ ಬಯಲುವಾರು ಸಮಿತಿ, ಹಾಗೆಯೇ ಶ್ರೀ ಶೇಖರ ಪೂಜಾರಿ ಕಂಬಳದಡ್ಡು ಅಧ್ಯಕ್ಷರು, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮಿತ್ತಬಾಗಿಲು, ತಾವುಗಳೆಲ್ಲ ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ BK ಲೋಕೇಶ್ ರಾವ್ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಹಾಗೂ ಕಾರ್ಯಾಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ, ತಾವುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯ ನಮಃ. ಸ್ಥಳ ಸಾನ್ನಿಧ್ಯ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸ್ತಾ, ಆತ್ಮೀಯರೇ, ತುಳುನಾಡಿನ ಈ ಪುಣ್ಯ ಭೂಮಿ ನಮ್ಮೆಲ್ಲರನ್ನ ಪೊರೆದು ಪೋಷಿಸಿದ ಮಾತೆಗೆ ಸಮಾನವಾದದ್ದು. ಈ ಮಣ್ಣಿನಲ್ಲಿ ಹೆಜ್ಜೆಗೊಂದು ದೇವರ ಗುಡಿ ಇದೆ, ದೈವಸ್ಥಾನವಿದೆ, ದೇವಸ್ಥಾನವಿದೆ, ನಾಗಬನ ದೇವವನಗಳು ಸಾಕಷ್ಟಿವೆ. ಇಂತಹ ಪವಿತ್ರ ಗುಡಿ ಮಂದಿರಗಳಿಂದ ನಮ್ಮ ನಾಡು ಪುನೀತವಾಗಿದೆ. ಅನೇಕ ವಿಶಿಷ್ಟ ರೀತಿಯ ಆರಾಧನಾ ಪರಂಪರೆಯೊಂದಿಗೆ ವೈಶಿಷ್ಟ್ಯಪೂರ್ಣವಾದ ಸಂಸ್ಕೃತಿಯನ್ನು ಕಟ್ಟಿಕೊಂಡ ನಮ್ಮವರ ಬದುಕು ಇಡೀ ಜಗತ್ತಿನಲ್ಲಿಯೇ ವಿಶೇಷವಾಗಿರುವಂಥದ್ದು.
ನಾಗನ ರೂಪದಲ್ಲಿ ವಿಶೇಷವಾದ ಶಕ್ತಿಯ ಮೂಲಕ ಪ್ರಕಟಗೊಂಡ ದುರ್ಗಾಪರಮೇಶ್ವರಿ ತಾಯಿ ಭಕ್ತವೃಂದವನ್ನು ತನ್ನ ಅಭಯ ಹಸ್ತದಿಂದ ಕಾಪಾಡಿಕೊಂಡು ಬಂದಿದ್ದಾಳೆ. ರಾಜವಂಶಕ್ಕೆ ಬೆಂಗಾವಲಾಗಿ ನಿಂತು ತನ್ನ ಆಶೀರ್ವಾದದಿಂದ ರಕ್ಷಣೆಯನ್ನು ನೀಡಿದ ತಾಯಿ ರಾಜಲಕ್ಷ್ಮಿಯಾಗಿ ಮೆರೆದಿದ್ದಾಳೆ. ತನ್ನ ಮಹಿಮೆ ಮತ್ತು ಅಪಾರವಾದಂತಹ ಶಕ್ತಿಯಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂಗಾಡಿಯ ಈ ಊರಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಊರಿನ ಭಾಗ್ಯಲಕ್ಷ್ಮಿಯಾಗಿದ್ದಾಳೆ. ಇದೇ ಕಾರಣಕ್ಕೆ ಬಂಗಾಡಿಗೆ ಪೋಂಡ ಬಂಜಾರ ಉಣೋಲಿ ಎನ್ನುವ ಗಾದೆಯೇ ಹುಟ್ಟಿಕೊಂಡಿತು. ಇದು ನಮ್ಮೂರಿನ ಸಮೃದ್ಧಿ ಮತ್ತು ತಾಯಿಯ ಕೃಪೆ ಮತ್ತು ಮಹಿಮೆಗೆ ಸಾಕ್ಷಿಯಾಗಿದೆ ಬಂಧುಗಳೇ. ಅನೇಕ ಶತಮಾನಗಳನ್ನು ಕಂಡ ಕೊಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ದೇವರ ಆಲಯವನ್ನು ಹೊಸದಾಗಿ ನಿರ್ಮಿಸಬೇಕೆನ್ನುವ ಊರವರ ಸಂಕಲ್ಪದಿಂದ ಪ್ರಸ್ತುತ ನೂತನ ಶಿಲಾಮಯ ದೇಗುಲ ನಿರ್ಮಾಣಗೊಂಡು ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಮೊದಲ ದಿನದ ಕಾರ್ಯಕ್ರಮವನ್ನು ದೇವಿಯ ಮೊದಲ ಅವತಾರವಾದಂತಹ ಶೈಲಪುತ್ರಿಯ ಸ್ಮರಣೆಯನ್ನು ಮಾಡುವುದರ ಮೂಲಕ ಆರಂಭ ಮಾಡಲಿಕ್ಕಿದ್ದೇವೆ. ದೇವಿಯ ಸ್ಮರಣೆಯನ್ನು ಮಾಡಬೇಕಾಗಿ ಶ್ರೀಮತಿ ಸೀತಾಲಕ್ಷ್ಮಿ ದಿನೇಶ್ ರಾವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಂದೇ ವಾಂಚಿ ತಲಾಭಾಯ ಚಂದ್ರಾರ್ಧಕೃತ ಶೇಖರಾ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ವಂದೇ ವಾಂಚಿ ತಲಾಭಾಯ ಚಂದ್ರಾರ್ಧಕೃತ ಶೇಖರಾ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀ. ದೇವರ ಸ್ತುತಿಯನ್ನು ಮಾಡಿದ ತಮಗೆ ವಂದಿಸ್ತಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರು ಮತ್ತು ಸೇರಿರುವ ಸಮಸ್ತರನ್ನು ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ BK ಧನಂಜಯರಾವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ರಾಜಶೇಖರ್ ರಾವ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯನ್ನು ಮನಸಾರೆ ಸ್ಮರಿಸಿಕೊಳ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಎಲ್ಲ ಸಭಾಸದರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಅತ್ಯಂತ ಪುರಾತನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಸಹಸ್ರಾರು ವರ್ಷಗಳ ಹಿಂದೆ ಬಂಗರಸರ ಕಾಲದಲ್ಲಿ ಬಂಗಾಡಿ ಕಿಲ್ಲೂರು ಕುಟುಂಬದವರಾದ ಕೃಷ್ಣಪ್ಪಯ್ಯರ ಮೂಲಕ ರಚಿಸಲ್ಪಟ್ಟ ದೇವಾಲಯದ ಆಡಳಿತವನ್ನು ಆ ಕುಟುಂಬಸ್ಥರು ಹಲವಾರು ವರ್ಷಗಳ ಕಾಲ ಭಕ್ತ ಜನರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿರುತ್ತಾರೆ. ಸ್ವಾತಂತ್ರ್ಯ ನಂತರ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಅನ್ವಯ ರಚನೆಗೊಂಡ ವ್ಯವಸ್ಥಾಪನಾ ಸಮಿತಿಯ ಮೂಲಕ ದೇವಸ್ಥಾನದ ಆಡಳಿತವನ್ನು ದಿವಂಗತ ವೆಂಕಟ ಸುಬ್ಬರಾವ್, ದಿವಂಗತ BK ಕೃಷ್ಣರಾವ್, ಶ್ರೀ ಮಂಜುನಾಥ ಕಾಮತ್, ಶ್ರೀ ವಾಸುದೇವರಾವ್ ಕಕ್ಕನೇಜಿ ಇವರು ನಡೆಸಿಕೊಂಡು ಬಂದಿದ್ದು 2020-23 ಅವಧಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ವಾಸುದೇವರಾವ್ ಕಕ್ಕನೇಜಿ ಇವರು
ವ್ಯವಸ್ಥಾಪನಾ ಸಮಿತಿಯ ಆಡಳಿತ ವ್ಯವಸ್ಥೆಯನ್ನು ನಡೆಸಿದ್ದು, ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿಯ ಅವಧಿಯು ಮುಗಿದಿದ್ದು, ಆಡಳಿತಾಧಿಕಾರಿಯಾದ ಶ್ರೀ ಮೋಹನ್ ಬಂಗೇರ ಇವರು ದೇವಳದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ದೇವಳದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಿಗೆ, ಎಲ್ಲ ಆಡಳಿತ ಮುಕ್ತೇಸರುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. 2017-2020 ಅವಧಿಯಲ್ಲಿ ಶ್ರೀ ಕೆ ಮಂಜುನಾಥ ಕಾಮತ್ ಇವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಶ್ರೀ ಕೆ ದಾಸಪ್ಪಗೌಡ ಕಾಂಜಾನು ಇವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ದೇವಳದ ಪ್ರಧಾನ ಗರ್ಭಗುಡಿಯ ಕಾಮಗಾರಿಯನ್ನು ಬಹುತೇಕ ಪೂರ್ಣಗೊಳಿಸಿದ್ದು, ಆ ನಂತರ ಜೀರ್ಣೋದ್ಧಾರದ ಕಾಮಗಾರಿಗಳ ಬಗ್ಗೆ 2021ರಲ್ಲಿ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಬಿ ಕೆ ಲೋಕೇಶ್ ರಾವ್ ಇವರ ನೇತೃತ್ವದಲ್ಲಿ ಊರ ಪರವೂರ ಭಕ್ತರನ್ನೊಳಗೊಂಡ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿದ್ದು, ಅವರ ಅಭೂತಪೂರ್ವ ನೇತೃತ್ವದಲ್ಲಿ ಕಡಿರುದ್ಯಾವರ, ಮಿತ್ತಬಾಗಿಲು, ಮಲವಂತಿಕೆ ಗ್ರಾಮದ 52 ಬಯಲುವಾರು ಸಮಿತಿ, ಮಹಿಳಾ ಸಮಿತಿ, ಭಜನಾ ಸಮಿತಿ ಹಾಗೂ ಊರ ಪರವೂರ ಭಕ್ತ ಜನರ ಸಹಕಾರದೊಂದಿಗೆ ತಂತ್ರಿಗಳಾದ ವೇದಮೂರ್ತಿ, ನೀಲೇಶ್ವರ, ಆಲಂಬಾಡಿ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಾಸ್ತು ತಜ್ಞರಾದ ಬೆದ್ರಡ್ಕ ರಮೇಶ್ ಕಾರಂತ್ರವರ ಸೂಚನೆಯಂತೆ ರಚನಾ ಶಿಲ್ಪಿಗಳಾದ ಶ್ರೀ ಪ್ರಸಾದ್ ಕಾರ್ಕಳ ಇವರ ಸಹಯೋಗದಲ್ಲಿ ಸುಮಾರು 8 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಶಿಲಾಮಯ ದೇವಳದ ರಚನೆಯನ್ನ ರಚಿಸಲಾಗಿರುತ್ತದೆ. ದೈವಜ್ಞರಾದ ಒಳಕುಂಜ ವೆಂಕಟರಮಣ ಭಟ್ರವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಶ್ರೀ ಹರೀಶ್ ಪೂಂಜಾರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಊರ ಪರವೂರ ಭಕ್ತರನ್ನೊಳಗೊಂಡ ಬ್ರಹ್ಮಕಲಶ ಸಮಿತಿಯನ್ನು ರಚಿಸಲಾಗಿದ್ದು, ಬ್ರಹ್ಮಕಲಶ ಸಮಿತಿಯ ಸರ್ವ ಸದಸ್ಯರೊಂದಿಗೆ ಒಂದಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡುವ ಸುಯೋಗ ನನ್ನ ಪಾಲಿಗೆ ಒದಗಿ ಬಂದಿದೆ. ಜೀರ್ಣೋದ್ಧಾರ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ತನು ಮನ ಧನಗಳಲ್ಲಿ ಸಹಕರಿಸಿದ ಸರ್ವರಿಗೂ ನಮಸ್ಕರಿಸುತ್ತಾ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನನ್ನ ಸಹೋದರ ಬಿ ಕೆ ಲೋಕೇಶ್ ರಾವ್ ರವರಿಗೆ ನಮಸ್ಕರಿಸುತ್ತಾ, ಆಲಯದ ನಿರ್ಮಾಣವೆಂಬ ಯಜ್ಞದಲ್ಲಿ ಸಂಹಿತೆಯಂತೆ ಸಮರ್ಪಿಸಿಕೊಂಡ ಬಯಲುವಾರು ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಮಹಿಳಾ ವೇದಿಕೆಯ ಗೌರವಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಭಜನಾ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು, ದೇವಳವನ್ನು ಮುಂದಕ್ಕೆ ಕಟ್ಟಿ ಬೆಳೆಸಲಿರುವ ನಮ್ಮ ಹೆಮ್ಮೆಯ ಉಜ್ವಲ ಭವಿಷ್ಯ ಮಕ್ಕಳ ಸಮಿತಿಯ ಸರ್ವರಿಗೂ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ದೇವಸ್ಥಾನ. ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ದೇವಸ್ಥಾನ. ನಾವೆಲ್ಲರೂ ಸೇರಿ ನಮ್ಮ ತಾಯಿ ದುರ್ಗಾ ಪರಮೇಶ್ವರಿಗೆ ಆಲಯವನ್ನು ನಿರ್ಮಿಸಿದ್ದೇವೆ. ಆದ್ದರಿಂದ ಇಂದಿನಿಂದ ಆರಭ್ಯ 8 ದಿನಗಳ ಕಾಲ ಬ್ರಹ್ಮಕಲಶದ ಸಂಭ್ರಮದಲ್ಲಿ ಮಿಂದು ಎದ್ದೇಳೋಣ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನೀವು, ಕಾರ್ಯಕ್ರಮದ ಸಂಘಟಕರು ನೀವು. ಆದ್ದರಿಂದ ಮೊದಲಿಗೆ ನಿಮಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ವೇದಿಕೆಯ ಮೇಲಿರುವ ಸರ್ವರ ಅನುಮತಿಯೊಂದಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಆತ್ಮೀಯವಾಗಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ಪರಮಪೂಜ್ಯ ಸಾನ್ನಿಧ್ಯವನ್ನ ಇಟ್ಟಿರುವಂತಹ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಮಹಾಸಂಸ್ಥಾನಂ ರಾಮಕ್ಷೇತ್ರ ಇವರಿಗೆ ಪ್ರಣಾಮಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಧಾರ್ಮಿಕ ಉಪನ್ಯಾಸವನ್ನ ನೆರವೇರಿಸಲು ಕಾರ್ಯಕ್ರಮಕ್ಕೆ ಚಿತ್ತೈಸಿರುವಂತಹ ಡಾಕ್ಟರ್ ಪ್ರದೀಪ್ ಎ, ಆರೋಗ್ಯ ಕ್ಲಿನಿಕ್ ನಾವೂರು ಇವರಿಗೆ ಆತ್ಮೀಯವಾದ ಪ್ರಣಾಮಗಳೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಗ್ರಾಣವನ್ನ ಉದ್ಘಾಟಿಸಿರುವ ಬಂಗಾಡಿ ಅರಮನೆಯ ಶ್ರೀ ಯಶೋಧರ ಬಲ್ಲಾಳ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಚುನಾವಣಾ ನೀತಿ ಸಂಹಿತೆಯ ಆಧಾರದಲ್ಲಿ ವೇದಿಕೆಗೆ ಬರಲು ಅನಾನುಕೂಲವಾಗಿದ್ದರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಕುಳಿತು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಸರ್ವ ಪ್ರಯತ್ನವನ್ನು ಮಾಡಿರುವ ನಮ್ಮ ನೆಚ್ಚಿನ
ಗ್ರಾಮ ಪಂಚಾಯತ್ ಮಿತ್ತಬಾಗಿಲು ಇದರ ಅಧ್ಯಕ್ಷರಾದ ವಿನಯ ಚಂದ್ರ ಸೇನರಬೆಟ್ಟು ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಸಮಿತಿ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಚುನಾವಣಾ ನೀತಿ ಸಂಹಿತೆಯ ನಿರ್ದೇಶನದಂತೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನೇಮಿರಾಜ್ ಕಿಲ್ಲೂರ್ ನಿಮಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ನಮ್ಮ ಪ್ರೀತಿಯ ಮೋಹನ್ ಬಂಗೇರ ಕಾರಿಂಜ ಆಡಳಿತಾಧಿಕಾರಿಗಳು, ಕೊಲ್ಲಿ ದುರ್ಗಾದೇವಿ ದೇವಸ್ಥಾನ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮಿತ್ತಬಾಗಿಲು ಮಲವಂತಿಗೆ ಇದರ ಅಧ್ಯಕ್ಷರಾಗಿರುವ ಶೇಖರ ಪೂಜಾರಿ ಕಂಬಳದಡ್ಡು ನಿಮಗೂ ನಲ್ಮೆಯ ಸ್ವಾಗತ. ಭದ್ರಕಾಳಿ ಬೈಲುವಾರು ಸಮಿತಿಯ ಪ್ರಮುಖರಾದ ಸತೀಶ್ ಆಚಾರ್ಯ ಚಿಲುಮೆ ನಿಮಗೂ ನಲ್ಮೆಯ ಸ್ವಾಗತ. ಅನ್ನಪೂರ್ಣೇಶ್ವರಿ ಬೈಲುವಾರು ಸಮಿತಿಯ ಪ್ರಮುಖರಾದ ಸುಂದರಗೌಡು ಪಂಜೊಟ್ಟು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆದಿಶಕ್ತಿ ಬೈಲುವಾರು ಸಮಿತಿಯ ಪ್ರಮುಖರಾದ ವಿಠಲ್ ಪುರುಷ ಕಿಲ್ಲೂರ್ ನಿಮಗೂ ನಲ್ಮೆಯ ಸ್ವಾಗತ. ದುರ್ಗಾವಾಹಿನಿ ಬೈಲುವಾರು ಸಮಿತಿಯ ಪ್ರಮುಖರಾದ ಪ್ರಭಾಕರ ಪೂಜಾರಿ ಬೊಳ್ಳಾಜೆ ನಿಮಗೂ ನಲ್ಮೆಯ ಸ್ವಾಗತ. ಬ್ರಹ್ಮಚಾರಿಣಿ ಬೈಲುವಾರು ಸಮಿತಿಯ ಪ್ರಮುಖರಾಗಿರುವ ರಾಮಣ್ಣಗೌಡ ಕೊಮ್ಮಿನಡ್ಕ ನಿಮಗೂ ಆತ್ಮೀಯ ಸ್ವಾಗತ. ರಾಜರಾಜೇಶ್ವರಿ ಬೈಲುವಾರು ಸಮಿತಿಯ ಪ್ರಮುಖರಾಗಿರುವ ಸುಧಾಕರ ಪೂಜಾರಿ ಒಳಚಿಲಬೆಟ್ಟು ನಿಮಗೂ ನಲ್ಮೆಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಭುಜಬಲಿ ಧರ್ಮಸ್ಥಳ ನಿಮಗೂ ಕೂಡ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದೇವಸ್ಥಾನದ ಬ್ರಹ್ಮಕಂಬಾಭಿಷೇಕ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ದಾಸಪ್ಪಗೌಡ ಕಾಂಜಾನು ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವ BK ರಾಜಶೇಖರ್ ರಾವ್ ನಿಮಗೂ ಕೂಡ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. 2020-23 ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ವಾಸುದೇವರಾವ್ ಕಕ್ಕನೇಜಿ ನಿಮಗೂ ಕೂಡ ನಲ್ಮೆಯ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬೈಲುವಾರು ಸಮಿತಿಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿಗಳ ಗಮನಕ್ಕೆ ಕಳೆದ 3 ವರ್ಷಗಳಲ್ಲಿ 52 ಬೈಲುವಾರು ಸಮಿತಿ ಅಂದರೆ ಇಲ್ಲಿರುವಂತಹ ಪ್ರಮುಖರನ್ನೊಳಗೊಂಡಂತಹ ಬೈಲುವಾರು ಸಮಿತಿ ಜೀರ್ಣೋದ್ಧಾರಕ್ಕೆ 3 ಕೋಟಿ ರೂಪಾಯಿಯನ್ನ ಸಂಗ್ರಹ ಮಾಡಿ ನೀಡಿದ್ದಾರೆ ಹೇಳುವುದನ್ನ ನಾವು ಹೆಮ್ಮೆಯಿಂದ ಹೇಳ್ತಾ ಎಲ್ಲ ಬೈಲುವಾರು ಸಮಿತಿಯವರಿಗೂ ಕೂಡ ನಲ್ಮೆಯ ಅಭಿನಂದನಾ ಪೂರ್ವಕ ಸ್ವಾಗತವನ್ನ ಬಯಸ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಧರ್ಮಸ್ಥಳ ಕ್ಷೇತ್ರದ ಪಾರುಪತ್ಯಗಾರರಾದ P ಲಕ್ಷ್ಮೀನಾರಾಯಣ ರಾವ್ರವರ ಗೌರವ ಉಪಸ್ಥಿತಿಯನ್ನ ಗುರುತಿಸಿಕೊಳ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಎಲ್ಲ ಮನೆಗಳಿಗೆ ತಲುಪಿಸ್ತಾ ಇರುವಂತಹ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಬಂದು ಭಾಗವಹಿಸಿರುವ ಭಗಿನಿಗಳಿಗೆ, ಬಂಧುಗಳಿಗೆ, ಸರ್ವರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ನೆರೆದಿರುವಂತಹ ಸರ್ವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ತಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ಮಹಾಸಂಸ್ಥಾನಂ ಶ್ರೀರಾಮಕ್ಷೇತ್ರ ನಿತ್ಯಾನಂದ ನಗರ ಧರ್ಮಸ್ಥಳ ಇವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೃಷ್ಣಪ್ಪ ಪೂಜಾರಿ ಕಿಲ್ಲೂರು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಡ್ಲಿಕ್ಕೆ ಇರುವಂತಹ
ಡಾಕ್ಟರ್ ಪ್ರದೀಪ್ ಎ ಆರೋಗ್ಯ ಕ್ಲಿನಿಕ್ ನಾವೂರು ಇವರಿಗೆ ದಿನೇಶ್ ಗೌಡ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಶ್ರೀ ಯಶೋಧರ ಬಲ್ಲಾಳ್ ಬಂಗಾಡಿ ಅರಮನೆ ಇವರಿಗೆ ಪೂವಪ್ಪ ಗೌಡ ಕೊಂಡಮಲೆಯವರು ಗೌರವಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರಿಕೊಂಡಿರುವಂತಹ ಭುಜಬಲಿ ಧರ್ಮಸ್ಥಳ ಇವರಿಗೆ ಸತೀಶ್ ಕಾಮತ್ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದಾಸಪ್ಪಗೌಡ ಕಾಂಜಾನು ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಗೆ ನಿತೇಶ್ ಶೆಟ್ಟಿಪಾಲ್ ಇವರು ಗೌರವಾರ್ಪಣೆಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿತೇಶ್ ಶೆಟ್ಟಿಪಾಲ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶೇಖರ ಪೂಜಾರಿ ಕಂಬಳದಡ್ಡು ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸೇವಾ ಸಂಘ ಮಿತ್ತಬಾಗಿಲು ಇವರಿಗೆ BK ವಾಸುದೇವರಾವ್ ಇವರು ಗೌರವಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ BK ರಾಜಶೇಖರ ರಾವ್ ಕೊಮ್ಮಿನಾಡ್ಕ ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರಿಗೆ ಸಂದೀಪ್ ಬೊಳ್ಳಾಜೆ ಇವರು ಗೌರವಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೋಹನ್ ಬಂಗೇರ ಕಾರಿಂಜ ಇವರಿಗೆ ನಿತೇಶ್ ಅಡ್ಕದಕರೆ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಕೆ ವಾಸುದೇವರಾವ್ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ BK ಧನಂಜಯರಾವ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆಯೇ ಬಯಲುವಾರು ಸಮಿತಿಯ ಮುಖ್ಯಸ್ಥರುಗಳಿಗೆ ಅಧ್ಯಕ್ಷರಾದಂಥ BK ಧನಂಜಯರಾವ್ ಸರ್ ಅವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಯಲುವಾರು ಸಮಿತಿಯ ಮುಖ್ಯಸ್ಥರುಗಳಿಗೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಆಡಳಿತಾಧಿಕಾರಿಗಳು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಸಭಾ ಚಪ್ಪರವನ್ನು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಪೂಜ್ಯ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಮಹಾಸಂಸ್ಥಾನಂ ಶ್ರೀರಾಮ ಕ್ಷೇತ್ರ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ವರಿಗೂ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಬೇಕಾಗಿ ಪೂಜ್ಯ ಗುರುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ರಸ್ತೆಯಲ್ಲಿ ನಿಂತಿರುವಂತಹ ಭಕ್ತಾಭಿಮಾನಿಗಳು ದಯವಿಟ್ಟು ಸಭಾ ಚಪ್ಪರದೊಳಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಭಕ್ತಾಭಿಮಾನಿಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕ ಚಕ್ಮನಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ, ಇಲ್ಲಿಯ ಸ್ಥಳದೇವತೆಯಾದ ಜಗನ್ಮಾತೆ ಅಂತ ದುರ್ಗಾ ಪರಮೇಶ್ವರ ದುರ್ಗಾದೇವಿ ಪರಿವಾರ ದೇವರುಗಳಿಗೆ ನಮಸ್ಕರಿಸ್ತಾ, ಈ ಪವಿತ್ರವಾದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಸಭಾಗತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿಯ ಅರಸುವಿಕೆಯಿಂದ ಇಂಥ ಕೈಂಕರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ನಿಮಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕೆಂಬ ಒಂದು ಇದರಿಂದ ಚಿಂತನೆಯಿಂದಾಗಿ ಕಾರ್ಯಪ್ರವೃತ್ತರಾಗುತ್ತೇವೆ. ಅಂಥ ಸುಖವು ಧರ್ಮದ ಅಂತರಾಳದಲ್ಲಿದೆ ಅಂತ ಋಷಿ ಮುನಿಗಳು ಹೇಳಿದರು. ಹಾಗಿರುವಾಗ ಸುಖ ಅಂದರೆ ಏನು, ಧರ್ಮ ಅಂದರೆ ಏನು ತಿಳಿಬೇಕಲ್ವಾ? ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನೇ ತರುತ್ತದೆ ಅದು ಧರ್ಮ ಅಂತ ಶಂಕರಾಚಾರ್ಯರು ಎಲ್ಲ ಕಡೆಯಲ್ಲಿ ಹೇಳಿದರು. ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ, ಇಡೀ ವ್ಯವಸ್ಥೆಗೆ, ಇಡೀ ಜನಾಂಗಕ್ಕೆ ಯಾವುದು ಸುಖವನ್ನು ಕೊಡ್ತದೆ ಅದು ಧರ್ಮ ಅಂತ. ಇಂಗ್ಲೀಷ್ನಲ್ಲಿ ಹೇಳುವಾಗ ಆಲ್ ಅಡ್ಮಿಸಿಬಲ್ ಆ್ಯಕ್ಟ್ಸ್ ಆರ್ ಧರ್ಮ, ಆಲ್ ಇನ್ಅಡ್ಮಿಸಿಬಲ್ ಆ್ಯಕ್ಟ್ಸ್ ಆರ್ ಅಧರ್ಮ ಅಂತ ಹೇಳಲ್ಪಟ್ಟಿದೆ. ಸುಖ ಅಂದರೆ ಏನು? ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ. ಹೊರ ದೇಶಕ್ಕೆ ಹೋದರೆ ಬ್ರೆಡ್ ತಿನ್ನುವುದೇ, ಜಾಮ್ ಬಟರ್ ತಿನ್ನೋದು ಸುಖ. ಭಾರತಕ್ಕೆ ಬಂದರೆ ಗಂಜಿ ಊಟ ಮಾಡೋದು ಸುಖ. ದೇಶಾದ್ರದ್ದು ಸುಖ. ಡಿಸೆಂಬರ್ನಲ್ಲಿ ತುಂಬ ಚಳಿ. ಆ ಚಳಿಯ ಬಾಧೆಯಿಂದ ನಿಮ್ಮ ಹತ್ರ ಹೆಚ್ಚು ಮಾತಾಡಲಿಕ್ಕೆ ನಮ್ಮ ಶಿಷ್ಯರಾದ ನಮ್ಮ ಧನಂಜಯರವರು ಮತ್ತು ನಮ್ಮ ಪ್ರದೀಪ್ ಹತ್ರ ಹೇಳಿದೆ, ನಮ್ಮ ಕರೆಂಟ್ ತುಂಬ ಕಮ್ಮಿ ಆಗಿದೆ ಮಗ, ಒಂದು 2-3 ತಿಂಗಳು ಅಯೋಧ್ಯೆ ಉತ್ತರ ಭಾರತ ತಿರುಗಾಟ ಮಾಡಿ ಮಾಡಿ ತುಂಬ ಚಳಿಗೆ ಶೀತ ಕಫ ಜಾಸ್ತಿ ಆಗಿದೆ, ಸ್ವಲ್ಪ ಕರೆಂಟ್ ಕಡಿಮೆ ಉಂಟು ಅಂತ ಹೇಳಿದೆ. ಆದರೂ ನಿಮ್ಮನ್ನೆಲ್ಲ ಕಾಣಬೇಕು, ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸರ್ವೇ ಜನ ಸುಖಿನೋ ಭವಂತು ಬೇಡಬೇಕೆಂಬ ಸಂಕಲ್ಪದಿಂದ ಇಲ್ಲಿ ಬಂದಿದ್ದೇನೆ. ಇವತ್ತು ಸುಖ ಅಂದರೆ ನಾನು ಹೇಳಿದೆ, ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋ ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ. ಹೊರ ದೇಶಕ್ಕೆ ಹೋದ್ರೆ ಬಿಟ್ಟು ತಿನ್ನೋದು ಸುಖ, ಭಾರತಕ್ಕೆ ಬಂದರೆ ಗಂಜಿ ಊಟ ಮಾಡೋದು ದೇಶಾದ್ರದ್ದು ಸುಖ. ಡಿಸೆಂಬರ್ನಲ್ಲಿ ನಮಗೆ ಎದ್ದಾಗ ಬಿಸಿನೀರು ಬೇಕು ಸ್ನಾನಕ್ಕೆ, ಈಗ ತಣ್ಣೀರೇ ಬೇಕು, ಕಾಲಾದರ್ತು ಸುಖ. ಇಂತಹ ಪುಣ್ಯಭೂಮಿಯಲ್ಲಿ ಎಲ್ಲ ನಮ್ಮ ಧನಂಜಯರು, ಕಕ್ಕಿನಾಜೆಯವರು, ಅನೇಕ ನಮ್ಮ ಶಿಷ್ಯವರ್ಗ ನಾಯಕರೆಲ್ಲ ಸೇರಿಕೊಂಡು ದೊಡ್ಡ ಅದ್ಭುತವಾದ ಕೈಂಕರ್ಯ ಮಾಡ್ತೀರಿ. ಅಚಾನಕ್ಕಾಗಿ ಅಕಾಲಿಕವಾಗಿ ದೊಪ್ಪನೆ ಮಳೆ ಬರ್ತದೆ. ಮಳೆ ಬರುವಾಗ ಭಕ್ತಾದಿಗಳು ಗ್ರಾಚಾರ ಮಳೆ, ಏನು ಗ್ರಾಚಾರ ಮಳೆ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ಬೈತಾರೆ. ನಮ್ಮಂಥ ರೈತ ವರುಣದೇವರಿಗೆ ನಮಸ್ಕಾರ ಮಾಡ್ತಾರೆ. ಒಂದು ವಾರ ನೀರು ಬಿಡೋದು ನಿಂತೋಯ್ತು, ವರುಣದೇವೋ ನಮಸ್ಕಾರ ಅಂತೆ, ವ್ಯಕ್ತಿಯಾದರ್ಥ ಸುಖ ಅಂತೆ. ಹಾಗಾದರೆ ನಿಜವಾದ ಸುಖ ಇಲ್ಲಿದೆ. ಸುಖಸ್ಯ ಮೂಲಂ ಧರ್ಮ, ಧರ್ಮದ ಅಂತರಾಳದಲ್ಲಿದೆ. ಧರ್ಮೋ ರಕ್ಷೋ ರಕ್ಷತಿ. ಧರ್ಮವನ್ನು ಯಾರು ರಕ್ಷಿಸ್ತಾನ, ಧರ್ಮವನ್ನು ಯಾರು ಅನುಸರಿಸ್ತಾನ, ಧರ್ಮವನ್ನು ಯಾರು ಪಾಲಿಸ್ತಾನ, ಧರ್ಮ ರಕ್ಷಿಸಲಿಕ್ಕೆ ಆಗೋದಿಲ್ಲ, ಯಾರು ಪಾಲಿಸ್ತಾನ. ಧರ್ಮ ಯಥಾವತ್ತಾಗಿರ್ತಕ್ಕಂಥ ಸೂರ್ಯಚಂದ್ರರು ಹೇಗೆ ಸತ್ಯ, ಧರ್ಮವೂ ಕೂಡ ಹಾಗೆ ಅಂತೆ. ಆ ಧರ್ಮವನ್ನು ಯಾರು ಪಾಲಿಸ್ತಾನ ಅವನಿಗೆ ಆ ಧರ್ಮವೇ ಬೆಂಗಾವಲಾಗಿ ನಿಂತಂತೆ. ನಮಗೆ ಭಗವದ್ ಭಕ್ತಿ ಮಾಡಲಿಕ್ಕೆ ಬರ್ತದೆ ಇಲ್ಲ. ಪೂಜೆ ಮಾಡುವಾಗ ಒಂದು ಸಲ ಒಂದು ಕ್ಷಣ ಅಲ್ಲಿ ನಿಲ್ತೇವೆ, ಇನ್ನೊಂದು ಸಲ ನಮ್ಮ ಮಿತ್ರ ಎಲ್ಲಿ ಹೋದ, ಹೆಂಡತಿ ಎಲ್ಲಿ ಹೋದರು, ಭಕ್ತ ಎಲ್ಲಿ ಹೋದರು, ಬ್ಯಾಗ್ ಎಲ್ಲಿ ಉಂಟು, ಡ್ರೈವರ್ ಎಲ್ಲಿ ಉಂಟು, ಎಲ್ಲ ಆಚೆ ಈಚೆ ವಿಚಲಿತರಾಗ್ತೇವೆ. ಸರಿಯಾದ ಹಸಿವಿಲ್ಲ ಅಂತೆ ನಾರದರು ಭಕ್ತಿ ಸೂತ್ರದಲ್ಲಿ ಮತ್ತು ಶಾಂಡಿಲ್ಯರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಭಕ್ತಿ ಅಂದರೆ ಹೇಗಿರಬೇಕೆಂದರೆ, ವೈರಾಗ್ಯ ಅಂದರೆ ಹೇಗಿರಬೇಕಂತ, ಭಕ್ತಿಯ ಏನು ಗೊತ್ತಂದ್ರೆ, ಈಗ ಮಾಡ್ತಕ್ಕಂಥ ಪ್ರವಚನ ಇರ್ಬೋದು, ಉಪನ್ಯಾಸ ಇರ್ಬೋದು, ಅದನ್ನು ಕೇಳಬೇಕಾದ್ರೆ ನಮಗೆ ಆಧ್ಯಾತ್ಮದ ಹಸಿವಿರಬೇಕಂತೆ. ಹಸಿವಿಲ್ಲದ ಕೇಳಿಕೆ ಆಗೋದಿಲ್ಲ. ಕಲ್ಲಿನ ಗೊಡೆಗೆ ಮೊಳೆಯನ್ನು ಹೊಡೆದ್ರೆ ಮೊಳೆಯ ತಲೆ ಬೆಂಡಾಗ್ತದೆ ಅಂತ ನಾರದರು ಹೇಳ್ತಾರೆ. ಮೊಸಲಿಗೆ ತಲವಾರಿನಿಂದ ಬಡಿದರೆ ತಲವಾರಿನ ಹಲಗೆ ಬೆಂಡಾಗ್ತದೆ ಅಂತ ಹೇಳ್ತದೆ, ಮೊಸಲಿಗೆ ಏನಾಗಲ್ಲ. ಹಾಗೆ ಭಕ್ತಿ ಎಂಬ ವೈರಾಗ್ಯ ಹಸಿವು ನಮ್ಮಲ್ಲಿ ಜಾಗೃತಿ ಆದಾಗ ಮಾತ್ರ ನಮಗೆ ಅದರ ಭಾವನೆಗಳು ಅರ್ಥ ಆಗ್ತದಂತೆ. ಇವತ್ತು ಶ್ರದ್ಧಾ ಕೇಂದ್ರಗಳ ಪುನರ್ನವೀಕರಣ ಬ್ರಹ್ಮಕಲಶ ಯಾಕೆ ಆಗ್ತದೆ ಅಂದರೆ, ನಮ್ಮಲ್ಲಿ ಹರಿದು ಹಂಚಿ ಹೋಗತಕ್ಕಂಥ ಶಕ್ತಿಯನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದು. ನದಿಗೆ ಕಾವೇರಿಯಲ್ಲಿ ಅಣೆಕಟ್ಟನ್ನು ಕಟ್ಟಿ ವಿಶ್ವೇಶ್ವರಯ್ಯನ ಮೈಸೂರು ಮಂಡ್ಯಕ್ಕೆ ನೀರನ್ನು ಕೊಟ್ಟು ಬೆಳಕನ್ನು ಕೊಟ್ಟು ಸಾಮ್ರಾಜ್ಯ ಮಾಡಿದರು. ಅದೇ ಥರ ನಮ್ಮಲ್ಲಿರುವಂಥ ಭಕ್ತಿಯ ಭಾವನೆಗಳನ್ನು ಒಂದು ಬ್ರಿಡ್ಜ್, ಒಂದು ಕೇಂದ್ರೀಕರಣ ಮಾಡಿ ಈ ಒಂದು ಪರಮ ಪವಿತ್ರವಾದ ಈ ಕೊಲ್ಲಿ ಪ್ರದೇಶದಲ್ಲಿ ಎಲ್ಲ, ನನಗೆ ಧನಂಜಯರು ಹೇಳುವಾಗ ಆಶ್ಚರ್ಯ ಆಯಿತು. ಬೈಲುವಾರು ಸಮಿತಿಯವರೇ 3 ಕೋಟಿ ಕೊಟ್ಟಿದ್ದಾರೆ ಅಂತ. ಅವರ ಭಾವನೆ ಎಂಥದಪ್ಪ, ಅದ್ಭುತ, ಶ್ಲಾಘನೀಯ, ಅದು ಅವಿಸ್ಮರಣೀಯ ಅಂತ ಹೇಳ್ಬೋದು. ತಮ್ಮನ್ನು ತಾನು ಅರ್ಪಿಸಿಕೊಂಡಿದ್ದಾರೆ ಅಂತ. ಆ ಜಗನ್ಮಾತೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು.
ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ, ಮೀಮಾಂಸೆ ಎಂಬ ಷಡ್ದರ್ಶನಗಳಲ್ಲಿ ಸಾಂಖ್ಯದ ಕರ್ತೃಗಳಂತ ಕಪಿಲ್ ಒಂದು ಮಾತು ಹೇಳ್ತಾರೆ. ನ ಕರ್ಮನ ನ ಪ್ರಜಾಯ ಧನೇನ ತ್ಯಾಗೇನೈಕಮೃತತ್ವ ಮಾನುಷ ಪರೇನ ನಾಕಂ ನೀತಂ ಗ್ವಾ ಇಬ್ರಾಜತಿ ಯದ್ಯತಾಯೋ ವಿಶಂತಿ. ತತ್ವದ ಅರ್ಥ ಏನೆಂದರೆ, ತ್ಯಾಗದಿಂದ ಕೆಲಸ ಮಾಡುವಾಗ ನಿಮಗೆ ಅಮೃತತ್ವ ಸಿಗ್ತದೆ, ಮೋಕ್ಷದ ಕಡೆಗೆ ಹೋಗಲಿಕ್ಕೆ ಆಗ್ತದೆ. ಮೋಕ್ಷ ಅಂದರೆ ಏನು? ಮೋಹದ ಕ್ಷಯ. ಎಲ್ಲ ವಿಚಾರಗಳನ್ನು ಬಿಟ್ಟು ನಿರ್ಲಿಪ್ತರಾಗುತ್ತಾ ಆಗುತ್ತಾ ಆಗುತ್ತಾ ಒಮ್ಮೆ ಬಿಡಲಿಕ್ಕೆ ಆಗೋದಿಲ್ಲ. ಭೂಮಿ ಸೂರ್ಯರ ಸಂಬಂಧ, ಭೂಮಿ ತಿರುಗ್ತಾ ಇದ್ದೆ, ನಾವು ಕೂಡ ಕರ್ಮಬದ್ಧರಾಗಿ ಕರ್ಮವನ್ನು ಮಾಡುತ್ತಾ ಇರಬೇಕಂತೆ. ಹಾಗೆ ಮಾಡುತ್ತಾ ಮಾಡುತ್ತಾ ಹೋದಾಗ ಕಪಿಲ್ ಅದನ್ನೇ ಹೇಳಿದ್ದಾರೆ, ತ್ಯಾಗೈನೈಕ ಅಮೃತತ್ವ ಮಾನುಷ. ತ್ಯಾಗದ ತುತ್ತ ತುದಿಯಿಂದ ನೀನು ಕೆಲಸವನ್ನು ಮಾಡು, ಆಗ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಲಿಕ್ಕೆ ಆಗ್ತದೆ ಅಂತೆ. ಆದರೆ ಭಗವದ್ಭಕ್ತಿ ಹೇಗಿದೆ? ನಾನು ಹೇಳಿದೆಲ್ಲ, ನಮ್ಮಲ್ಲಿ ಪೂರ್ಣ ಭಕ್ತಿ ಇಲ್ಲ. ಭಕ್ತಿಯನ್ನು ಕೆಲಸ ಮಾಡತಕ್ಕಂಥ ಕೆಲಸ ನಮಗೆ ಹಾಕಬೇಕಾಗಿದೆ. ಈಗ ಪಕ್ಕದ ಸ್ಟೇಜಿನಲ್ಲಿ ಡಿಸ್ಕೋ ಡ್ಯಾನ್ಸ್ ಇದ್ದರೆ ಧನಂಜಯರೇ 1,000, 5,000 ಜನ ಸೇರ್ತದೆ. ನನ್ನಂಥ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಇಲ್ಲಿ ಉಪನ್ಯಾಸ ಮಾಡಿದ್ರು, ಜನ ಎಷ್ಟೇ 500, 1,000 ಎಲ್ಲ ಕಡೆಗೆ. ಅದಕ್ಕೆ ನಮ್ಮ ಉತ್ತರ ಭಾರತದಲ್ಲಿ ನಮ್ಮ ಒಂದು ಆಕಾರದ ಒಂದು ನಾಗಾ ಸಾಧುಗಳು ಒಂದು ಕತೆ ಹೇಳಿದರು, ಜನ ಬರ್ತಿರ್ಲಿಲ್ಲಂತೆ. ಶಿಷ್ಯನ ಹತ್ರ ಹೇಳಿದ್ರಂತೆ, ಏನಯ್ಯ ನಮ್ಮ ಪ್ರವಚನ ಕೇಳಲಿಕ್ಕೆ ಜನವೇ ಇಲ್ಲ ಅಂತೆ. ಶಿಷ್ಯ ಹೇಳಿದಂತೆ, ನಾಳೆ ಒಂದು ಗುಟ್ಟು ಉಂಟು ಗುರುಗಳೇ, ನನಗೆ ಪರ್ಮಿಷನ್ ಕೊಡಿ. ಅಂದು ಜನ ಸೇರಿಸಿ ಇಡೀ ಪೆಂಡಾಲ್ನಲ್ಲಿ 4,000-5,000 ಅಂತ. ಅದು ಏನು ಮಾಡ್ತೀವಿ ಏನು ಅಂತ ಕೇಳಬೇಡಿ, ನೀವು ಪರ್ಮಿಷನ್ ಕೊಡಿ, ತಥಾಸ್ತು ಅಂತ ಹೇಳಿದ್ರಂತೆ. ಮರುದಿವಸ ಒಂದು ಬ್ಯಾನರ್ ಹಾಕಿದ್ದ, ಪ್ರಸಿದ್ಧ ನಾಟ್ಯಗಾರ್ತಿಯಿಂದ ನಾಟ್ಯ ವೈಭವ ಅಂತ ಹೇಳಿದ್ರಂತೆ. ಬ್ಯಾನರ್ ಹಾಕಿದಂತೆ. ಗುರುಗಳು ಕೇಳಿದರೆ, ಯಾರಯ್ಯ ನಿಂದು ಇಷ್ಟು ನಾಟ್ಯ ವೈಭವ ಮಾಡಲಿಕ್ಕೆ, ನಾಟ್ಯಗಾರ್ತಿ ಯಾರು ಅದು ಕೇಳಬೇಡಿ ಅಂತ ಹೇಳಿದಂತೆ. ಮರುದಿವಸ ಈ ಹುಡುಗನೇ ಭರತನಾಟ್ಯ ಪರಿಣತಂತೆ. ಒಂದು ಒಳ್ಳೆ ವೇಷ ಹಾಕಿಕೊಂಡು ಸ್ಟೇಜ್ನಲ್ಲಿ ಕುಣಿದದ್ದೇ ಕುಣಿದ 4,000 ಜನ ಚಪ್ಪಾಳೆ ಹೊಡೆದ್ರಂತೆ. ಹಾಗೆ ನಮ್ಮ ಮನಸ್ಸಿನ ಭ್ರಮೆ, ಭಕ್ತಿಯ ಭಾವ ಎಲ್ಲಿ ಹೋಗ್ತಂತೆ ಗೊತ್ತಿಲ್ಲ. ಅದನ್ನು ಮತ್ತೆ ಜಾಗೃತಿ ಮಾಡಲಿಕ್ಕೆ ಇಂತಹ ಶ್ರದ್ಧಾ ಕೇಂದ್ರಗಳು ನಿರಂತರ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಅದರ ಪ್ರತೀಕವೇ ಈ ಬ್ರಹ್ಮಕಲಶಗಳು ಅಂತ ಹೇಳ್ಬೋದು. ನಮ್ಮ ಮನುಷ್ಯನಿಗೆ ಏನಾಗಿದೆ ಅಂದರೆ, ಇವತ್ತು ಈ ಶರೀರ ಹೇಗಾಗಿದೆ ಅಂತ ಗೊತ್ತಿಲ್ಲ. ಶರೀರ ಅಂದರೆ ಈ ಆತ್ಮಪ್ರವೇಶ ಆದಂಥ ಶರೀರ ಬಾಲ್ಯ, ಯೌವನವ, ವಾರ್ಧಕ್ಯವನ್ನು ಹೊಂದಿ ಜರ್ಜರಿತವಾಗಿ ಮತ್ತೆ ಮೂಲೆ ಸೇರ್ತದೆ. ಏನು ರಿಪೇರಿ ಆಗ್ಯದ ಅದನ್ನು ಇಂಥದ್ದು ಗುಜರಿಗೆ ಕೊಡುವಂಥ ಆ ಥರ ಆಗುತ್ತೆ ಮನುಷ್ಯನ ಬದುಕು. ಅದಕ್ಕೆ ನಮ್ಮ ಅಲ್ಟಿಮೇಟ್ ಗೋಲ್ ಏನೆಂದರೆ ಸೋಲ್ ರಿಯಲೈಸೇಷನ್ ಅಂತೇಳಿ, ಆತ್ಮನ ಸಾಕ್ಷಾತ್ಕಾರ ಅಂತ. ಅದು ಎಲ್ಲ ಇರ್ಬೋದು. ಸನಾತನ ಹಿಂದೂ ಧರ್ಮ ಇದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇದ್ದರೂ ಕಟ್ಟಕಡೆಯ ಗೋಲ್ ಏನೆಂದರೆ ಮೋಕ್ಷ ಅಂತೇಳಿದೆ, ಮೋಹದ ಕ್ಷಯ, ಆತ್ಮದರ್ಶನ ಅಂತೆ. ಆದರೆ ನಾವೇನು ಮಾಡ್ತೀರಿ ಅಂದರೆ, ಯೋಗ ಮಾಡ್ತೇವೆ ಸ್ವಾಮಿ, ಧ್ಯಾನ ಮಾಡ್ತೇವೆ ಸ್ವಾಮಿ. ಯೋಗ ಅಂದರೆ ತಲೆ ಕೆಳಗೆ ಮಾಡೋದು, ಕಾಲ ಮೇಲೆ ಮಾಡೋದು, ಇದಲ್ಲ. ಇದು ಫಿಸಿಕಲ್ ಎಕ್ಸಸೈಸ್, ಬಾಡಿ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆಗ್ತದೆ, ಸ್ವಲ್ಪ ಫಿಟ್ನೆಸ್ ಕೊಡ್ಬೋದು. ಯೋಗ ಅಂದರೆ ಯುನೈಟಿಂಗ್ ಬ್ರಿಡ್ಜ್ ಆಫ್ ಆತ್ಮ ಆ್ಯಂಡ್ ಪರಮಾತ್ಮ. ಯಾವಾಗ ನೀವು 1 ಗಂಟೆಯಷ್ಟು ಧ್ಯಾನಕ್ಕೆ ಕೂರ್ತೀರ, ಆಗ ನೀವು ಕಂಪ್ಲೀಟ್ ಬದಲಾಗ್ತೀರಿ. ನಾವೆಲ್ಲ ಚಾತುರ್ಮಾಸದಲ್ಲಿ ದಿನ 7-8 ಗಂಟೆ ಕೂತಿ ಕೊಡ್ತೇವೆ, ಮಾತಾಡೋದನ್ನೇ ಬಿಟ್ಟಿದ್ದೆವು. ಒಂದಷ್ಟು ನಾವು ಚಾರ್ಜ್ ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಏಕಾಂತ ಅಂತ ಹೇಳ್ತಿದ್ದೆವು ಹಿಂದೆ ಋಷಿಗಳು. ಒಂದು ಗಿಡವನ್ನು ಹಾಕಿ ಅದು ಮತ್ತೆ ಮೊಳಕೆ ಹೊಡಿಬೇಕು, ಬೇಲಿ ಹಾಕಬೇಕು, ನೀರು ಹಾಕಬೇಕು, ಹುಲ್ಲು ತೆಗಿಬೇಕು, ಮರ ಆಗ್ತದೆ. ಆಗ ಆಣೆಯನ್ನು ಕೂಡ ಕಟ್ಟಿ ಆಗಬೇಕು. ಆಗ ನಿಮಗೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಸ್ವಲ್ಪ ಏಕಾಂತವೂ ಬೇಕು, ಸ್ವಲ್ಪ ಧ್ಯಾನವೂ ಬೇಕು, ಸ್ವಾಧ್ಯಾಯವೂ ಬೇಕು. ಸ್ವಾಧ್ಯಾಯವನ್ನು ಕೂಡ ಜಪಯಜ್ಞ, ಸ್ತಪಯಜ್ಞ, ಸ್ವಾಧ್ಯಾಯ ಯಜ್ಞ ಅಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಸ್ವಾಧ್ಯಾಯ ಕೂಡ ಯಜ್ಞವೇ ಅಂತ ಹೇಳಿದ್ದೇನೆ. ಜಪತಪಗಳನ್ನು ಮಾಡಬೇಕು, ಸ್ವಾಧ್ಯಾಯ ಓದುತ್ತಾ ಇರಬೇಕು. ಭಗವದ್ಗೀತೆ, ಭಾಗವತ, ಜ್ಞಾನ ಸಿಂಧು ಯಾವುದೂ ಆಗ್ತದೆ. ಆಧ್ಯಾತ್ಮಕಂತ ಓದಿದಾಗ ಮನಸ್ಸು ಮತ್ತೆ ಜಾಗೃತಿ ಕಡೆಗೆ ಹೋಗ್ತದೆ. ಭಗವಂತನ ಅರಿಬೇಕಾದರೆ ವಿವೇಕ, ವೈರಾಗ್ಯ, ಇಂದ್ರಿಯ ನಿಗ್ರಹ ಇದೆಲ್ಲ ಅತ್ಯಮೂಲ್ಯವಾದಂಥ ಅಸ್ತ್ರಗಳಂತೆ. ಆ ಅಸ್ತ್ರಗಳನ್ನು ನಾವು ಪಾಲಿಸಬೇಕು. ಇದಕ್ಕೆಲ್ಲವೂ ನಮಗೆ ಶರಣಾಗತಿ. ಈಗ ಅಲ್ಲಿ ಅಮ್ಮ ಧನಂಜಯರು ಪ್ರಾರ್ಥನೆ ಮಾಡಿ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೆ ನಮಸ್ತೆ ನಮ್ಮ. ಇದರ ಅರ್ಥ ಏನಂದರೆ, ಹೇ ಜಗನ್ಮಾತೆ, ಎಲ್ಲ ಶರೀರದೊಳಗೆ ಓತಪ್ರೋತವಾಗಿ ಸೇರಿಕೊಂಡ ಜಗನ್ಮಾತೆ ನಮ್ಮನ್ನು ರಕ್ಷಿಸು ತಾಯಿ ಅಂತ ಹೇಳೋದು. ಇನ್ನೊಂದು ಸಲ ಇಲ್ಲಿ ಯಾರೋ ಈಗ ಪ್ರಸ್ತಾವನೆ ಮಾಡುವಾಗ ಹೇಳಿದರು, ಅಂದರೆ ನಾಗನ ಸ್ವರೂಪ ಮತ್ತು ಜಗನ್ಮಾತೆಯ ಸ್ವರೂಪ ಅಂತ. ಭಾಳ ಸತ್ಯ. ಇದೊಂದು ಸ್ಪಿರಿಚುವಲ್ ಸೈನ್ಸ್. ನಮ್ಮ ಶರೀರದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ ಅಂತ ಹೇಳಿದ್ರೆ, ಮೂಲಾಧಾರದಲ್ಲಿ ಇರತಕ್ಕಂಥ ಕುಂಡಲಿಯನ್ನು ಜಗನ್ಮಾತೆ ಅಂತ ಹೇಳಿದೆ. ಅದು ಸರ್ಪದ ಆಕೃತಿಯಲ್ಲಿ 3.5 ಸುತ್ತು ಸುತ್ತಿಕೊಂಡು ಕೆಳಗಿದೆ. ಅದನ್ನು ಸ್ಪಿರಿಚುವಲ್ ಸೈನ್ಸ್ನಲ್ಲಿ ನೀವು ಜಾಗೃತಿ ಮಾಡಿಕೊಂಡು, ಅಲ್ಲಿ ನೀವು ನಾಗನ ತಾಯಿ ಅಂತ ಕೇಳಿದರೆ ಗೌನ ಎರಡೂ ಇದೆ. ನಾಗರೂಪದಲ್ಲಿ ತಾಯಿ, ತಾಯಿಯ ರೂಪದಲ್ಲಿ ಕುಂಡಲಿನಿ ಶಕ್ತಿ ಜಗನ್ಮಾತೆ ಅಂತ ಹೇಳ್ಬೋದು. ಅದು ಮೇಲೆ ಬರುತ್ತಾ 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 ನಿಮಗೆ ತ್ರಿಕಾಲಜ್ಞಾನ ಸೆನ್ಸಿಗೆ ಕೊಂಡೋಗ್ತದೆ. ಇದನ್ನೆಲ್ಲ ನಾವು ಅರಿಬೇಕಾದ್ರೆ ದಿಸ್ ಆರ್ ಆಲ್ ಥಿಂಗ್ಸ್ ಥ್ರೆಶ್ ಹೋಲ್ಡ್ ಅಂತ ಹೇಳಬೇಕು. ಇದೆಲ್ಲ ಆಧ್ಯಾತ್ಮದ ಸ್ಟೆಪ್ಗಳು, ಮೆಟ್ಟಲುಗಳು ಅಂತ ಹೇಳ್ಬೋದು. ಇಂತಹ ಕ್ಷೇತ್ರಗಳನ್ನು ನಾವು ಜಾಗೃತಿ ಮಾಡುವುದರಿಂದ ನಮ್ಮ ಆತ್ಮ ಜಾಗೃತಿ ಆಗ್ತದೆ. ನೀವು ಮನೆಯಲ್ಲಿ ಕೂತ್ಕೊಂಡು ನಮಗೂ ದೇವರು ಗೊತ್ತುಂಟು, ಮನೆಯಲ್ಲಿ ಫೋಟೋ ಉಂಟು, ಪೂಜೆ ಉಂಟು ಅಂತೇಳಿ ಆಗೋದಿಲ್ಲ.
ನೀವು ಅರ್ಧ ಗಂಟೆ ಕೂತ್ರೆ ಹೆಂಡತಿ ಬೊಬ್ಬೆ ಆಗ್ತಾಳೆ, ಏನ್ರಿ ಏನು ಮಾಡ್ತಾ ಇದ್ದೀರಿ, ಇಲ್ಲಿ ಆಗಲ್ಲ. ಮಕ್ಕಳು ಭಜನೆ ಮಾಡುವಾಗ ಆ ಭಜನೆ ಒಟ್ಟಿಗೆ ನಮ್ಮ ಕಕ್ಕಿನಾಜಿಯವರು ಇದ್ದಾರೆ, ಚಾತುರ್ಮಾಸಕ್ಕೆ ಬರ್ತಾರೆ ಪ್ರತಿ ಸಲ. ಭಜನೆ ಮಾಡುವಾಗ ನಮ್ಮನ್ನು ನಾವು ಮರೆತು ಬಿಡ್ತೀರಿ. ಅಂದರೆ ಅದರ ಅರ್ಥ ಏನೆಂದರೆ ಈ ಆತ್ಮನ ಮೂಲ ಸೆಲೆ ಭಗವತ್ ಶಕ್ತಿ. ಈ ಆತ್ಮ ಭಗವಂತನಿಂದ ಸಿಡಿದುವಂಥ ಒಂದು ಶಕ್ತಿ ಅಂತೆ. ಇದು ಯಾವಾಗಲೂ ಭಗವಂತನ ಗುಣಗಾನವನ್ನು ಅರಸ್ತಾ ಇರ್ತದೆ. ಅದಕ್ಕಾಗಿ ಭಗವಂತನಲ್ಲಿ ನಮಗೆ ತದೇಕವಾದ ಚಿತ್ತದಿಂದ ಒಂದೇ ಮನಸ್ಸಿನಿಂದ ನಾವು ಅವನನ್ನು ಅನುಸ್ಮರಣೆ ಮಾಡ್ತಾ ಇರಬೇಕಂತೆ. ಭಗವದ್ಗೀತೆ ಒಂದು ಶ್ಲೋಕ ಇರ್ತದೆ, ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ ಇರ್ತದೆ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತ. ಆದರೆ ನಮಗೇನಾಗಿದೆ, ನಮ್ಮ 18ರಿಂದ 55ರವರೆಗೆ ಯೌವನ ಉಂಟಲ್ಲ, ಇದು ನುರುಕು, ಏನೂ ಮಾಡಬಲ್ಲೆ ಅಂತ ಹೇಳ್ತಾನೆ. 70, 65 ದಾಟಿದ ಮೇಲೆ ಅಲ್ಲಿ ಕರೆಂಟ್ ಡೌನ್ ಆಗ್ತದೆ. ಮತ್ತು ದುಡ್ಡು ಕಮ್ಮಿ ಆದರೆ, ಆರೋಗ್ಯ ಕಮ್ಮಿ ಇದ್ರೆ, ಜಗನ್ಮಾತ ಅಮ್ಮ ರಕ್ಷಿಸು, ಕಾಪಾಡು, ನಾನು ಏನು ತಪ್ಪು ಮಾಡಿದ್ದೇನೆ, ಯಾಕೆ ಈ ಕಷ್ಟ ಕೊಡ್ತೀನಿ ಅಂತ ಅಮ್ಮನ ಹತ್ರ ಕೇಳ್ತಾರೆ. ಅಮ್ಮ ಏನು ತಪ್ಪು ಮಾಡೋದಿಲ್ಲ, ಏನು ಪನಿಷ್ಮೆಂಟ್ ಕೊಡ್ತೀನಿ. ನಮ್ಮ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು. ಈ ಮೂರ್ತಿಗಳು ಕೂಡ ಇರ್ತಾರೆ, ಯಮಧರ್ಮಯ ಕೂಡ ಇರ್ತಾನೆ. ನಂದೇನು ತಪ್ಪಿಲ್ಲ, ನಿಂದೇ ತಪ್ಪು, ನನ್ನೇನು ಯಾಕಪ್ಪ ದೂರ್ತಿ, ನಿನ್ನ ಕರ್ಮಕ್ಕೆ ಅನುಸಾರವಾಗಿ ಇಲ್ಲಿ ಜಡ್ಜ್ಮೆಂಟ್ಗಳಾಗ್ತಾ ಇದ್ದಾರೆ. ಈಗ ನಮ್ಮ ವಕೀಲರಿದ್ದಾರೆ ಪಕ್ಕದಲ್ಲಿ, ನಮ್ಮ ಮಠಕ್ಕೆ ಬೆಂಗಾವಲಾಗಿ ನನ್ನ ಗುರುಗಳ ಕಾಲದಲ್ಲಿ ನಿಂತವರು, ನಮ್ಮ ತುಂಬ ಆತ್ಮೀಯ ಶಿಷ್ಯರು ಅಂತ ಹೇಳ್ಬೋದು. ಅಲ್ಲಿ ಅವರು ವಿಷಯಾಧಾರಿತವಾಗಿ ಎವಿಡೆನ್ಸನ್ನು ಸಬ್ಮಿಟ್ ಮಾಡ್ತಾರೆ. ವಿಷಯಾಧಾರಿತವಾಗಿ ಆ ಪೊಲೀಸ್ ಸ್ಟೇಟ್ಮೆಂಟ್ ಉಂಟು, ಅದಕ್ಕೆ ಸರಿಯಾಗಿ ಎವಿಡೆನ್ಸ್ಗಳನ್ನು ಕೊಡ್ತಾರೆ, ಅದಕ್ಕೆ ಸರಿಯಾಗಿ ಆರ್ಗ್ಯುಮೆಂಟ್ಗಳನ್ನು ಕೊಡ್ತಾರೆ, ಅದಕ್ಕೆ ಸರಿಯಾಗಿ ಜಡ್ಜ್ಮೆಂಟ್ ಬರ್ತದೆ. ಅದೇ ಥರ ನೀವು ಮಾಡ್ತಕ್ಕಂಥ ಕೈಂಕರ್ಯಗಳಲ್ಲಿ ಸರಿಯಾದ ಎವಿಡೆನ್ಸ್ಗಳಿರ್ಬೋದು, ಸರಿಯಾದ ಆರ್ಗ್ಯುಮೆಂಟ್ಗಳಿರ್ಬೋದು. ಎವಿಡೆನ್ಸು ನೀವು ತಪ್ಪು ಮಾಡುವಾಗ ನಾವು ಏನು ತಪ್ಪು ಮಾಡಿದೆ ಅಂತ ದೇವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಶಾಸ್ತ್ರ ಹೇಳಿದೆ, ಹಗಲಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ಸುತ್ತ ತಿರುಗುವಾಗ ಕಾಲ, ನಿಮ್ಮ ನೆರಳು ನಿಮಗೆ ಸಾಕ್ಷಿಯಾಗಿ ನೀವು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಕೆಟ್ಟ ಕೆಲಸಗಳಿಗೆ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತದೆ. ದರ್ ಈಸ್ ನೋ ಇನ್ಫ್ಲುಯೆನ್ಸ್ ಎಟ್ ಆಲ್. ಅಲ್ಲಿ ಮಿನಿಸ್ಟ್ರಿ ಇಲ್ಲ ಅಥವಾ 1000 ಕೋಟಿಯ ಧನಿಕ ಇಲ್ಲ, ಯಾರ್ದು ಇನ್ಫ್ಲುಯೆನ್ಸ್ ನಡೆಯುವುದಿಲ್ಲ. ನಿನ್ನ ಆತ್ಮ ಹೋಗಿ ಸುಮ್ಮನೆ ಕೈ ಕಟ್ಟಿ ನಿಲ್ಲಬೇಕಂತೆ. ಅದಕ್ಕೆ ಮೊನ್ನೆ ಧನಂಜಯರು ಹೇಳಿದರು, ಗುರುಗಳಿಗೆ ನಿಮ್ಮ ಶರೀರ ಮುಖ್ಯನ, ಆರೋಗ್ಯ ಮುಖ್ಯನ, ಕಾರ್ಯಕ್ರಮ ಮುಖ್ಯನಂದ. 3 ತಿಂಗಳಿಗೆ ಶೀತದಿಂದ ಸಫರಿಂಗ್ಸ್. ಆದರೆ ಹೇಳಿದೆ, ನಮ್ಮನ್ನು ಲೋಕಕ್ಕಾಗಿ ಅರ್ಪಿಸಿದ್ದಾನೆ ಭಗವಂತ. ನಮಗೆ ಹೆಂಡತಿ ಮಕ್ಕಳು ಸಂಬಂಧಿಗಳು ಯಾವುದಿಲ್ಲ, ಲೋಕವೇ ನಮ್ಮ ಸಂಬಂಧಿಗಳು. ಅದಕ್ಕೆ ನಮಗೆ ಲೋಕವೇ ಮುಖ್ಯ, ಇನ್ನು ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ದಿನನಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಈಗ ನಮ್ಮ ಡಾಕ್ಟ್ರ್ ಹತ್ರ ಹೇಳಿದೆ, ಡಾಕ್ಟ್ರೇ ನೀವು ವಿದ್ವಾಂಸರಿದ್ದೀರಿ ಮಗ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಬಂದಿದ್ದೇನೆ, ಎಲ್ಲ ನಮ್ಮ ಶಿಷ್ಯರನ್ನು ಕಾಣುವಾಗ ತುಂಬ ನಮ್ಮ ಆತ್ಮೀಯ ಶಿಷ್ಯರಿರ್ಬೋದು, ಕಕ್ಕಿನಾಜಿಯವಂತರು, ನಮ್ಮ ಮಲವಂತಿಗೆ ದಿನೇಶ್ ಎಲ್ಲ ಪ್ರತಿ ವರ್ಷ ಹರಿದ್ವಾರಕ್ಕೆ ಭಾಳಷ್ಟು ಜನ ಇದ್ದೀರಿ. ಇಂತಹ ಒಂದು ಪುಣ್ಯಕ್ಷೇತ್ರವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದಿರಿ. ತುಂಬ ಕಡೆಗೆ ಆನಂದ ಆಗ್ತದೆ. ಅದು ಕೂಡ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಆನಂದ ಆಯಿತು. ಮತ್ತು ನಿಮ್ಮ ಆ ಊರಿನವರ ಇದರ ಹೊಂದಾಣಿಕೆ, ಸೇರಿಕೊಳ್ಳುವಿಕೆ ಉಂಟಲ್ಲ, ಅದು ಅದ್ಭುತ. ಇದು ಜನ್ಮಾಂತರಕ್ಕೆ ಹೋಗ್ತದೆ. ಇದು ನಮ್ಮ ಈ ಜನ್ಮದಲ್ಲಿ ನಿಮಗೆ ಸಿಕ್ಕಿದಂಥ ಒಂದು ಅವಿಸ್ಮರಣೀಯ ಭಾಗ ಅಂತ ಹೇಳ್ಬೋದು. ಡೆಪೋಸಿಟ್ ಈ ಜಗತ್ತು ಕೊಡುವಿಕೆಯಲ್ಲಿ ನಿಂತಿದೆ. ಒಂದು ಭತ್ತವನ್ನು ಬಿತ್ತಿದೆ, 100 ಭತ್ತದ ತೆನೆಯಾಗಿ ಬರ್ತಿದೆ. ನೀವು ಒಂದೇ ಭತ್ತವನ್ನು ಭೂಮಿಗೆ ಹಾಕೋದು, ಒಂಜಿ ಬಾರ್ನ ಭೂಮಿಗೆ ಬಿತ್ತಿಯಾರಂಡ ಒಂಜಿ 100 ಬಾರ್ ಬರ್ಪುಂಡು ಕುರಲ್. ಹಾಗೆಯೇ ಸ್ವಲ್ಪ ನೀರು ಮೇಲೆ ಹೋದರೆ ದುಪ್ಪಟ್ಟು ಮಳೆಯಾಗಿ ಬರ್ತದೆ. ಉತ್ಪತ್ತಿಯಾದಂಥ ರಕ್ತ ಮತ್ತೆ ಹಂಚಿಬಿಡುತ್ತಂತೆ. ಹಾಗೆ ಇಂಥ ಉದಾತ್ತವಾದಂಥ ಸತ್ಯವೊಡನೆ ನಮ್ಮ ಸಂಬಂಧವನ್ನು ಬೆಳೆಸಬೇಕು. ಒಂದು ಶ್ರೇಷ್ಠವಾದಂಥ ಒಂದು ಸ್ಥಿತಿಯನ್ನೇ, ಒಳ್ಳೆಯವರೊಂದಿಗೆ ಸಂಬಂಧ. ನೀವು ಧನಂಜಯರ ಮಿತ್ರರಾದರೆ ಧನಂಜಯರಾಗಿ ಆಗ್ತೀರಿ, ಡಾಕ್ಟರ್ ಮಿತ್ರ ಆದರೆ ಡಾಕ್ಟ್ರೇ ಆಗ್ತೀರಿ. ಇಲ್ಲಿಯ ಸ್ಥಳೀಯ ರಾಜರ ಪರಂಪರೆಯವರಿದ್ದ ಅವರ ಮಿತ್ರ ಆದರೆ ಅವರ ಗುಣಲಕ್ಷಣವೇ ನಿಮಗೆ ಬರ್ತದೆ. ಉದಾತ್ತವಾದಂಥ ಸತ್ಯವೊಡನೆ ನಿಮ್ಮ ಸಂಬಂಧ. ನದಿ ಹೋಗಿ ಸಮುದ್ರವನ್ನು ಸೇರಿದಾಗ ಸಮುದ್ರದ ಗುಣಲಕ್ಷಣ, ಮೀನುಗಳು, ಉಪ್ಪಿನ ನೀರು ಅಲ್ಲಿ ಬರ್ತದೆ. ಗಂಗೆಗೆ ಚರಂಡಿ ನೀರು ಸೇರಿದಾಗ ಚರಂಡಿಯ ನೀರು ಗಂಗೆ ಬೇರೆ ಆಗುವುದಿಲ್ಲ, ಡಿಮಾರ್ಕೇಶನ್ ಆಗುವುದಿಲ್ಲ, ಅದು ಗಂಗೆ ಪರಿವರ್ತಿಸಲ್ಪಡ್ತದೆ. ಸಣ್ಣ ಒಂದು ಬಳ್ಳಿ ನೆಲದಲ್ಲಿದ್ದರೆ ಸತ್ತು ಹೋಗ್ತದೆ, ಮರಕ್ಕೆ ಬಿಟ್ಟರೆ ಹಣ್ಣು ಹಂಪಲು ಕೊಡ್ತದೆ. ಸಾಮಾನ್ಯ ಒಂದು ಭಿಕ್ಷುಕ ಹುಡುಗಿಯನ್ನು ರಾಜನಿಗೆ ಮದುವೆ ಮಾಡಿದರೆ ರಾಣಿ ಅಂತ ಹೇಳಲ್ಪಡ್ತದೆ. ಸಾಮಾನ್ಯ ಹುಡುಗನಿಗೆ ಪೊಲೀಸ್ ಕೆಲಸ ನಾನು ಸರ್ಕಾರ ಅಂತ ಹೇಳ್ತಾನೆ. ಉದಾತ್ತವಾದಂಥ ಸತ್ಯವೊಡನೆ ನಮ್ಮ ಸಂಬಂಧವನ್ನು ಬೆಳೆಸಿದಾಗ ಯದ್ಭಾವಂ ತದ್ಭವತಿ ಗೀಟಭ್ರಮರ ನ್ಯಾಯ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಊರಿನವರೆಲ್ಲ ಪುಣ್ಯಾತ್ಮರು ಉದಾತ್ತವಂತ ಕೊಲ್ಲಿ ದುರ್ಗಾಪರಮೇಶ್ವರಿ ಜಗನ್ಮಾತೆಯ ಮಡಿಲಲ್ಲಿ ನಿಮ್ಮನ್ನು ನೀವು ಅರ್ಪಿಸಿದ್ದೀರಿ. ತನು ಮನ ಧನ ನಿಮ್ಮ ಶ್ರಮವನ್ನು ಎಲ್ಲವನ್ನು ಅರ್ಪಿಸಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ ನೋಡಿ. ಅದೇ ಜಗನ್ಮಾತೆ ಎಲ್ಲ ನೀನೇ ತಾಯಿಯಂತೆ ಕೈ ಎತ್ತಿ ಬಿಟ್ಟಿದ್ದೀರಿ. ಅದನ್ನು ಕೈ ಎತ್ತಿ ನಿಮಗೆ ಆಶೀರ್ವಾದ ಮಾಡ್ತಾಳೆ. ಈ ಕೊಲ್ಲಿ ಪ್ರದೇಶವನ್ನು ರಕ್ಷಿಸುವಂತಹ ಕರ್ತವ್ಯ, ಜವಾಬ್ದಾರಿ
ಅದು ಮಳೆ ಬೆಳೆ ಇರ್ಬೋದು, ಆರೋಗ್ಯ ಇರ್ಬೋದು, ಸಂಪತ್ತು ಇರ್ಬೋದು, ಎಲ್ಲವನ್ನು ರಕ್ಷಿಸುವುದು ನನ್ನ ಕೆಲಸ ಅಂತ ಆ ಜಗನ್ಮಾತೆ ನಿಮಗೆ ನಿಮಗೆ ಆಶೀರ್ವಾದವನ್ನು ಕೊಡ್ತಾಳೆ. ಅದಕ್ಕೆ ಪೂರಕವಾಗಿ ನಮಗೆ ಭಾಳ ಸಂತೋಷ ಆದ್ದು, ನಮ್ಮ ಧನಂಜಯ ರಾವ್ನಂತವರು ನಿಮ್ಮ ಒಟ್ಟಿಗೆ ಒಡನಾಟದಲ್ಲಿ ಸೇರಿಕೊಂಡು ಇಂಥ ಸಾರಥ್ಯವನ್ನು ವಹಿಸಿಕೊಂಡು ಮುನ್ನಡೆಸ್ತಿದ್ದರೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ತೆಕೊಂಡು ಅದ್ಭುತವಾದಂಥ ಒಂದು ಕೈಂಕರ್ಯ ನಡೆದಿದೆ. ಇದಕ್ಕೆ ಕೈ ಜೋಡಿಸಿದಂತೆ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರ ದೇವರ ಸರದೇವತೆ ಅಂತ ದುರ್ಗಾದೇವಿ ಎಲ್ಲ ಆಯುರ್ಯೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮುಂದಿನ ಕಾರ್ಯಕ್ರಮ ವಿರಮಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ. ಭಕ್ತಿ ಮಾರ್ಗದ ಮೂಲಕ ಮೋಕ್ಷವನ್ನು ಸಾಧಿಸುವ ಪರಿ ಮತ್ತು ಒಳ್ಳೆಯ ಕೆಲಸಗಳಿಂದ ಭಗವಂತನನ್ನು ಕಾಣಬಹುದೆನ್ನುವ ನಿಟ್ಟಿನಲ್ಲಿ ಆಶೀರ್ವಾದದ ನುಡಿಗಳನ್ನಾಡಿದಂತಹ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಭಕ್ತಿಗೀತೆಯನ್ನು ಬಿಡುಗಡೆಗೊಳಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ವೈಶಾಲ್ಯ ಮತ್ತು ತಂಡದವರು ತಮ್ಮ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಲಿಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಲಿಕ್ಕಿರುವಂಥ ಡಾಕ್ಟರ್ ಪ್ರದೀಪ್ ವೈದ್ಯರು ನಾವೂರು ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರು ಈ ಭಕ್ತಿಗೀತೆಯ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಲ್ಲಿದ ಬಂಗಾರಿ ಎನ್ನುವಂತಹ ಕೊಲ್ಲಿ ದೇವರ ಈ ಭಕ್ತಿಗೀತೆಯನ್ನು ವೈಶಾಲ್ಯ ಉಜಿರೆ ಮತ್ತು ತಂಡದವರು ನಿರ್ಮಾಣವನ್ನು ಮಾಡಿದ್ದು, ಈಗಾಗಲೇ ಅನೇಕ ಕ್ಷೇತ್ರಗಳ ಭಕ್ತಿಗೀತೆಗಳನ್ನು ಹಾಡಿ ಆ ಮೂಲಕ ಪ್ರಖ್ಯಾತಿಯನ್ನು ಗಳಿಸಿರುವಂಥ ವೈಶಾಲ್ಯ ಉಜಿರೆ ಇವರ ಶ್ರಮವನ್ನು ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಸ್ಮರಿಸ್ತಾ ಅವರಿಗೆ ಮುಂದೆ ಜೀವನದಲ್ಲಿ ಅವರ ಕ್ಷೇತ್ರದಲ್ಲಿ ಮೇಲ್ಮೆಯನ್ನು ಸಾಧಿಸುವಂಥ ಅನುಗ್ರಹವನ್ನು ಆ ದೇವಿ ಕರುಣಿಸಲಿ ಎನ್ನುವ ಆಶಯದೊಂದಿಗೆ ಈ ಧ್ವನಿಸುರಳಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸಾರ ಜನ್ಮ ಈರೆ ಅಮ್ಮ ಜಗನ್ಮಾತೆ ದುರ್ಗಾದೇವಿ ವರಮಾಯಿ ನಮ್ಮಿ ಭಕ್ತಿಡೇನ ಲೋಕದ ನಲ್ಮಿಗು ಸತ್ಯ ಧರ್ಮದ ನೀರೆಲು. ಈ ಧ್ವನಿ ಸುರುಳಿಯನ್ನು ಯೂಟ್ಯೂಬ್ನಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಮತ್ತು ಆಲಿಸಬಹುದು. ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧ್ವನಿ ಸುರುಳಿಯನ್ನು ಆಲಿಸಿ ಪ್ರೋತ್ಸಾಹಿಸಬೇಕಾಗಿ ಎನ್ನುವ ವಿನಂತಿಯೊಂದಿಗೆ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಡಬೇಕಾಗಿ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಸರ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀ ಗುರುಭ್ಯೋ ನಮಃ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದುರ್ಗಾ ದೇವಿ ದೇವಸ್ಥಾನ ಇದರ ಐತಿಹಾಸಿಕ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮೊದಲ ದಿನದ ಸಭಾ ಕಾರ್ಯಕ್ರಮದ ವೇದಿಕೆಯಿಂದ ನಮ್ಮೆಲ್ಲರಿಗೂ ಧರ್ಮ ಸಿಂಚನವನ್ನು ಮಾಡಿ ಈಗಾಗಲೇ ತೆರಳಿರುವ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದವನ್ನು ಯಾಚಿಸ್ತಾ, ಸಭಾಧ್ಯಕ್ಷತೆಯನ್ನು ವಹಿಸಿರುವ ನಲ್ಮೆಯ ಮಿತ್ರರು, ಅತ್ಯಪೂರ್ವ ಸಂಘಟಕರು, ಅನೇಕ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಸಮಾಜಕ್ಕೆ ಸಾತ್ವಿಕ ಚಿಂತನೆಯ ಸನ್ಮಾರ್ಗವನ್ನು ತೋರಿಸ್ತಾ ಬಂದಿರುವ BK ಧನಂಜಯ ರಾವ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಈ ಕ್ಷೇತ್ರಕ್ಕೂ ಬಂಗಾಡಿ ಅರಮನೆಗೂ ಬಹಳ ನಿಕಟವಾದ ಸಂಬಂಧ ಇದೆ. ಬಂಗಾಡಿ ಅರಮನೆಯ ಪ್ರತಿನಿಧಿಯಾಗಿದ್ದುಕೊಂಡು ಹಿರಿಯರು ಮಾರ್ಗದರ್ಶಕರು ಆಗಿರುವ ಸನ್ಮಾನ್ಯ ಯಶೋಧರ ಬಲ್ಲಾಳರವರೇ, ಹಿರಿಯರು ನಲ್ಮೆಯ ಸ್ನೇಹಿತರು ಮಾರ್ಗದರ್ಶಕರು ಆಗಿರುವ ಪ್ರೀತಿಯ ಭುಜಬಲಿ ಅವರೇ, ಕಳೆದ 3-4 ವರ್ಷಗಳಿಂದ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇದರ ಹಿಂದಿರುವಂಥ ಒಂದು ಶಕ್ತಿ ಧರ್ಮಚಿಂತಕರು, ಹಿರಿಯರು, ಇಡೀ ಸಮಾಜವನ್ನು ಸಾತ್ವಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಬಹಳ ದೊಡ್ಡ ಪ್ರೇರೇಪಣೆ ಕೊಡ್ತಾ ಇರುವಂತಹ ಹಿರಿಯರಾಗಿರುವ ಪ್ರೀತಿಯ ವಾಸುದೇವರಾವ್ ಕಕ್ಕಿನೇಜಿಯವರೇ, ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ಆಡಳಿತಾಧಿಕಾರಿಗಳು, ಸುಯೋಗ ಅಂತ ಹೇಳ್ಬೋದು, ಪರಮ ಭಕ್ತರಾಗಿರುವ ಆಡಳಿತಾಧಿಕಾರಿಗಳು ಇಲ್ಲಿಗೆ ಒದಗಿ ಬಂದಿರುವಂಥದ್ದು ಪ್ರೀತಿಯ ಮೋಹನ್ರೇ, ಕಾರ್ಯದರ್ಶಿಗಳಾಗಿರುವ ದಾಸಪ್ಪ ಗೌಡ್ರೆ, ಕಾರ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ರಾಜಶೇಖರ್ ರಾವ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಬಯಲುವಾರು ಸಮಿತಿಗಳ ಎಲ್ಲ ನಲ್ಮೆಯ ಸ್ನೇಹಿತರೆ, ಶೇಖರ್ ಪೂಜಾರಿಯವರೇ, ಮಾಧ್ಯಮ ಸ್ನೇಹಿತರೆ, ಸೇರಿರುವಂತಹ ಸದ್ಧರ್ಮ ಆಸ್ತಿಕ ಬಂಧು ಭಗಿನಿಯರೇ, ಅನೇಕ ಹಿರಿಯರು ಉಪಸ್ಥಿತಿದ್ದಿರಿ. ಎಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ, ಒಂದು ಐತಿಹಾಸಿಕ ಕಾರ್ಯಕ್ರಮ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಇರಬೇಕಾದ ನಿಮಿರಾಜರು ಇದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ, ಅನೇಕ ವರ್ಷಗಳ ಕನಸು ಸಾಕಾರಗೊಂಡಂತಹ ಅತ್ಯಂತ ಸ್ಮರಣೀಯ ದಿನ, ಅತ್ಯಂತ ಪವಿತ್ರ ದಿನ, ನಮ್ಮೆಲ್ಲರಿಗೂ ಒಂದರ್ಥದಲ್ಲಿ ಜೀವಮಾನದ ದಿನ. ಅದೆಷ್ಟೋ ಹಿರಿಯರು ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಜೀರ್ಣೋದ್ಧಾರ ಆಗಬೇಕು, ಬ್ರಹ್ಮಕಲಶೋತ್ಸವ ಆಗಬೇಕು, ಈ ಕನಸನ್ನು ಅನೇಕ ವರ್ಷಗಳಿಂದ ಕಂಡವರಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಧನಂಜಯ ರಾವ್ ಅವರು ಇದರ ಹಿನ್ನೆಲೆ ಮತ್ತು ಇಲ್ಲಿ ನಡೀತಾ ಬಂದಿರುವಂತಹ ಕೈಂಕರ್ಯಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮನಮುಟ್ಟುವ ಹಾಗೆ ನಮ್ಮ ಎದುರು ತೆರೆದಿಟ್ಟರು. ಸುದೀರ್ಘ ಇತಿಹಾಸ ಹೊಂದಿರುವಂತಹ ಒಂದು ಶ್ರದ್ಧಾ ಕೇಂದ್ರ, ಸುಮಾರು 800-900 ವರ್ಷಗಳಿಗಿಂತಲೂ ಆಚೆಗಿರುವಂತಹ ಇತಿಹಾಸ. ಈ ಇತಿಹಾಸ ಇವತ್ತು ಹೊಸ ಮಜಲಿಗೆ ಕೊಂಡೋಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಲ್ಲಿ ಪ್ರಕೃತಿಯ ರಮಣೀಯತೆಯನ್ನು ಗಮನಿಸುವಾಗ, ಸಂಜೆ ವೇಳೆಗೆ ಈ ಕ್ಷೇತ್ರಕ್ಕೆ ಬರುವಾಗ ಆಗುವಂತಹ ಆ ಒಂದು ರೀತಿಯ ಮನಸ್ಸಲ್ಲಿ ಮೂಡಿ ಬರುವಂತಹ ಸದ್ಭಾವನೆಗಳು,
ಗಿರಿ ಶಿಖರಗಳ ತಪ್ಪಲಲ್ಲಿರುವಂತಹ ದುರ್ಗಾಮಾತೆಯ ಸನ್ನಿಧಾನ. ಅಷ್ಟೋತ್ತರ ಶತನಾಮಾವಳಿ ದುರ್ಗಾಮಾತೆಗೆ ಅರ್ಚಕರು ಹೇಳುವಾಗ ಆರಂಭದ ಹೆಸರು ಬರ್ತದೆ. ರಜತಾಚಲ ಶೃಂಗಾಘ್ರ ಮಧ್ಯಸ್ಥಾಯೈ ನಮೋ ನಮಃ, ಹಿಮಾಚಲ ಮಹಾವಂಶ ಪಾವನಾಯೈ ನಮೋ ನಮಃ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಗಿರಿ ಶಿಖರಗಳ ಮೇಲಿರ್ತಾನೆ, ತಪ್ಪಲಲ್ಲಿರ್ತಾನೆ, ಮಧ್ಯಭಾಗದಲ್ಲಿರ್ತಾನೆ. ಅಲ್ಲಿ ದೇವಿ ಇರ್ತಾಳೆ. ಅದಕ್ಕೋಸ್ಕರ 108 ಹೆಸರುಗಳಲ್ಲಿ ಮೊತ್ತ ಮೊದಲ ಹೆಸರು, ಎರಡನೇ ಹೆಸರು ಆ ಗಿರಿ ಶಿಖರಗಳ ಉಲ್ಲೇಖ ಮಾಡಿ ಬರ್ತದೆ. ಕೊಲ್ಲಿ ಕ್ಷೇತ್ರಕ್ಕೆ ಬಂದಾಗ ಆಗುವಂತಹ ಅನಿರ್ವಚನೀಯ ಅನುಭವಕ್ಕೆ ಪ್ರಕೃತಿ ರಮಣೀಯತೆಯ ಒಂದು ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥೈಸಲಿಕ್ಕೆ ಕಷ್ಟ ಸಾಧ್ಯವಲ್ಲ. ಈ ಹಿನ್ನೆಲೆಯಲ್ಲೇ ದುರ್ಗಾಮಾತೆಯ ನಾಮಗಳಲ್ಲಿ ಒಂದೊಂದು ನಾಮವು ನಮ್ಮನ್ನು ಮಾತೆಯ ಹತ್ತಿರಕ್ಕೆ ಕೊಂಡು ಹೋಗ್ತದೆ. ಇವತ್ತು ಇಲ್ಲಿನ ಕಾರ್ಯಕರ್ತ ಬಂಧುಗಳು ಕಳೆದ ಅನೇಕ ವರ್ಷಗಳಿಂದ ದೇವಿಯ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಆಗಬೇಕು ಅನ್ನುವಂತಹ ಉತ್ಕಟ ಆಕಾಂಕ್ಷೆ ಇಟ್ಟುಕೊಂಡು ತಮ್ಮನ್ನು ತಾವು ಸಮರ್ಪಣೆ ಮಾಡಿದರು. ಧನಂಜಯರು ಹೇಳಿದರು, ಬಹಳ ದೊಡ್ಡ ಯಜ್ಞ ಕಾರ್ಯ ಅಂತ, ಅಕ್ಷರಶಃ ಯಜ್ಞ ಕಾರ್ಯ. ಸಮಿತಿನ ಹಾಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿದಂತಹ ಬಹಳ ದೊಡ್ಡ ಕಾರ್ಯಕರ್ತರ ತಂಡ ವೇದಿಕೆ ಮೇಲೆ ಮತ್ತೆ ಮುಂಭಾಗದಲ್ಲಿ ನಿನ್ನೆ ದಿನ ಅವರ ಮುಖವನ್ನು ಕಾಣುವಾಗ, ಇವತ್ತಿನ ದಿನ ಅವರ ಮುಖವನ್ನು ಕಾಣುವಾಗ ಆಗುವಂತಹ ಬದಲಾವಣೆಯನ್ನು ಬಹಳ ಸುಲಭವಾಗಿ ಅರ್ಥೈಸಲಿಕ್ಕೆ ಸಾಧ್ಯವಾಗ್ತದೆ. ಒಬ್ಬೊಬ್ಬರ ಕಣ್ಣುಗಳಲ್ಲೂ ಕಾಣುವಂತಹ ಧನ್ಯತಾ ಭಾವ ಇದೆಯಲ್ಲ. ಹನುಮಂತ ಕಾಯ್ತಾ ಇದ್ದದ್ದೆ ಯಾವತ್ತು ರಾಮ ತನಿಗೋಸ್ಕರ ಯಾವ ಕೆಲಸ ಕೊಡ್ತಾನೆ ಅಂತ. ರಾಮ ಕೊಡುವಂತಹ ಕೆಲಸ ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥದ್ದೇ ತನ್ನ ಜೀವನದ ಉದ್ದೇಶ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟಂತಹ ಹನುಮಂತ ಪ್ರತಿ ಕ್ಷಣ ಕಾಯ್ತಾ ಇದ್ದ. ತನಿಗೋಸ್ಕರ ಹನುಮಂತ ಈ ಕೆಲಸ ಮಾಡು ಅನ್ನುವಂತಹ ರಾಮನ ಆಜ್ಞೆ ಬರ್ತದೆ ಅಂತ. ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಪೂಜ್ಯ ಡಿ ವಿ ಜಿ ಅವರ 4 ಸಾಲುಗಳ ಮಾತನ್ನು ಉದ್ಧರಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡಿ ವಿ ಜಿ ಅವರು ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಇಲ್ಲ, ಕಾರ್ಯಕರ್ತ ಬಂಧುಗಳು ಮಾಡಿದ ಕೆಲಸ ಇದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ಹನುಮಂತ ನಮಗೆ ಕೊಟ್ಟಂತಹ ಉಪದೇಶ ಏನು ಅಂತ ಕೇಳಿದರೆ, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು. ಹಗಲು ರಾತ್ರಿ ಒಂದೇ ಕನಸು ನಮಗಿದ್ದದ್ದು. ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯವರಿಗೆ, ಜೀರ್ಣೋದ್ಧಾರ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ತಂತ್ರಿ ವರ್ಗದವರಿಗೆ, ಅರ್ಚಕ ವರ್ಗದವರಿಗೆ ಯಾವಾಗ ದೇವಿಯ ಗರ್ಭಗುಡಿಯ ಸುತ್ತುಪೌಳಿಯ ಜೀರ್ಣೋದ್ಧಾರ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಅಂತ ಹೇಳಿ, ಯಾವಾಗ ಗರ್ಭಗುಡಿಯಲ್ಲಿ ದೇವಿಯ ಪ್ರಾಣ ಪ್ರತಿಷ್ಠೆ ಆಗ್ತದೆ ಅಂತ ಈ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಬಂದಂತಹ ಭಕ್ತ ಸಮೂಹ ಇಲ್ಲಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಆ ಮಹಾಮಾತೆಯ ದಾಸರಾಗಿದ್ದುಕೊಂಡು ನಮ್ಮ ಭಾರವನ್ನು ಮರೆತು ದಿನ ರಾತ್ರಿ ನಮ್ಮಲ್ಲಿದ್ದಂತಹ ಚಿಂತನೆ ಒಂದೇ, ಅನ್ಯಾನ್ಯ ಸಮಿತಿಗಳ ಜವಾಬ್ದಾರಿ ನಿರ್ವಹಿಸಿದಂತಹ ಕಾರ್ಯಕರ್ತ ಸ್ವಯಂ ಸೇವಕ ಬಂಧುಗಳು ಅದು ಎಷ್ಟು ಸುಂದರವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ಪೂರ್ವ ಪೀಠಿಕೆ ಸನ್ನದ್ಧವಾಗಿದೆ. ಇನ್ನೆದಿದ್ರೂ ಆ ಮಹಾತಾಯಿ ನಮ್ಮನ್ನು ಮನ್ನಡಿಸ್ತಾಳೆ ಅನ್ನುವಂತಹ ಧನ್ಯದಾಭಾವದ ಮೂಲಕ ಇವತ್ತಿನ ಹೊರೆಕಾಣಿಕೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಈ 3 ಸಮಿತಿಗಳು ತಂತ್ರವರ್ಗದವರ ದೈವಜ್ಞರ ಆದೇಶದ ಮೇರೆಗೆ 4 ಸ್ತಂಭಗಳು, 4 ಕಾಲುಗಳಿಲ್ಲದೆ ಕಟ್ಟಡ ನಿರ್ಮಾಣವಾಗುವುದಿಲ್ಲ. ಒಂದು ಮೇಜನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ 4 ಸ್ತಂಭಗಳು ಇವತ್ತು ಒಂದು ತಪಸ್ಸನ್ನು ಆಚರಿಸಿದ ಕಾರಣಕ್ಕೋಸ್ಕರ ಇಂತಹ ಭವ್ಯವಾದ ದೇಗುಲ. ಇವತ್ತು ಆ ದೇಗುಲ ಪ್ರವೇಶ ಮಾಡಿದಾಗ ಈ ಕ್ಷೇತ್ರದ ಭಕ್ತನಾಗಿದ್ದುಕೊಂಡು ಆಗಾಗ ಬರುವಂತಹ ಅವಕಾಶ ನನಗೂ ಒದಗಿ ಬಂದಿತ್ತು. ದಿನೇ ದಿನೇ ಬಂದಾಗ ಇಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿದಾಗ ಒಂದು ಬಾರಿ ಆ ಕ್ಷೇತ್ರ ಪ್ರವೇಶ ಮಾಡುವಾಗ ಸಹಜವಾಗಿ ರೋಮಾಂಚನವಾಗುವಂಥದ್ದನ್ನು ನಾವು ಅನುಭವಿಸಿದ್ದೇವೆ. ಈ ಕಾರಣಕ್ಕೋಸ್ಕರ ದುಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ, ಸಮಿತಿಯ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಾದಿಗಳಿಗೂ, ಎಲ್ಲರಿಗೂ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರ ಪರವಾಗಿ ವಿಶೇಷವಾದ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ.
ಬಂಧುಗಳೇ, ಕರತಾಡನ ಸ್ವಲ್ಪ ಕಡಿಮೆ ಆಯಿತು ಬರ್ತದೆ. ಇಷ್ಟೆಲ್ಲ ಕೆಲಸ ಮಾಡಿದಂತಹ ಕಾರ್ಯಕರ್ತ ಬಂಧುಗಳು, ನಿಮಗೆ ನೀವು ಒಂದು ಬಾರಿ ಜೋರಾದ ಕರತಾಡನ ಕೊಡಬೇಕೋ ಬೇಡವಾ? 2 ಕೈಗಳನ್ನು ಮೇಲಕ್ಕೆತ್ತಿ ಕರತಾಡನ ಕೊಟ್ಟರೆ ಮುಂದಿನ 9 ದಿನಗಳ ಕಾರ್ಯಕ್ರಮ ಅದ್ಭುತವಾಗಿ ಕಾರ್ಯಕ್ರಮ ಆಗುವುದರಲ್ಲಿ ಸಂದೇಹ ಇಲ್ಲ ಬಂಧುಗಳೇ. ಸನಾತನ ಭಾರತೀಯ ಪರಂಪರೆಯ ದೇವತಾರಾಧನೆ, ದೈವಾರಾಧನೆ, ಇದರ ಹಿಂದೆ ಬಹಳ ದೊಡ್ಡ ವಿಜ್ಞಾನ ಇದೆ ಬಂಧುಗಳೇ. ಯಾಕೆ ಭಾರತೀಯ ಪರಂಪರೆ ಇವತ್ತು ವಿಶ್ವಮಾನ್ಯವಾಗಿದೆ? ಯಾಕೆ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿದೆ? ನಾವು ಗಮನಿಸಬಹುದು, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ವಿಶ್ವದಲ್ಲಿ ಅನೇಕ ಸಂಸ್ಕೃತಿಗಳು ಬಂದು ಹೋಗಿದ್ದವು. ಸುಮಾರು 113, 114 ನಾಗರಿಕತೆಗಳು ಬಂದು ಹೋಗಿವೆ. ಆದರೆ ನಮಗೆ ಗೊತ್ತಿರಲಿ, ಇವತ್ತಿಗೂ ಜೀವಂತವಾಗಿರುವಂಥ ಏಕೈಕ ಸಂಸ್ಕೃತಿ, ಏಕೈಕ ನಾಗರಿಕತೆ ಅಂತ ಹೇಳಿದರೆ ಅದು ಸನಾತನ ಭಾರತೀಯ ಪರಂಪರೆಯ ಸಿಂಧೂ ನಾಗರಿಕತೆ. ಇದು ನಮ್ಮ ದೇಶದ ನಾಗರಿಕತೆ ಅನ್ನುವಂತಹ ಹೆಮ್ಮೆ ನಮಗೆ ಬೇಕಾಗ್ತದೆ. ಯಾಕೆ ಇದು ಜೀವಂತವಾಗಿದೆ ಅಂದರೆ ಇದರ ಹಿಂದಿರುವಂತಹ ವಿಜ್ಞಾನ ದೇವತಾರಾಧನೆಯಲ್ಲಿ ಅಡಗಿದೆ. ಭಗವಂತ ಅಂದರೆ ಏನು? ದೇವರಂದರೆ ಏನು? ಅನೇಕರಿಗೆ ಅನೇಕ ಬಾರಿ ಅನೇಕ ಸಂದೇಹಗಳು. ನಾವೆಷ್ಟು ದೇವರನ್ನು ನಂಬಿದ್ರೂ ಮನಸ್ಸಿನ ಮೂಲೆಯಲ್ಲಿ ಒಂದು ಕಡೆ ಒಂದು ಸಣ್ಣ ಸಂದೇಹ, ದೇವರು ಒಳ್ಳೆರ? ಭಗವಂತ ನಿಜವಾಗಿ ಇದ್ದಾನ? ಒಂದು ಸಣ್ಣ ಸಂದೇಹ ಬರ್ತದೆ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದಲ್ಲದರೊಟ್ಟು ಹೆಸರೇ, ಕಾವನೊರುವ ನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಏನು ದೇವರು ಅಂತ ಹೇಳಿದರೆ ಸಾವು ಹುಟ್ಟುಗಳು ಅಂದರೆ ಏನು? ಒಬ್ಬ ಭಗವಂತ ಇದ್ದರೆ ಇಷ್ಟೆಲ್ಲ ಯಾಕೆ ಅನಾಹುತಗಳು ಘಟಿಸ್ತವೆ? ಅನೇಕ ಸಂದೇಹಗಳು, ಅನೇಕ ಪ್ರಶ್ನೆಗಳು ಆಗಾಗ ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ತವೆ. ಇವೆಲ್ಲದಕ್ಕೂ ಉತ್ತರಪ್ರಾಯವಾಗಿ ನಮಗೆ ಇರುವಂಥದ್ದು ದೇವತಾರಾಧನೆ. ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಮೂಲಕ, ಬ್ರಹ್ಮಕಲಶೋತ್ಸವದ ಮೂಲಕ ಇದರ ಬಗ್ಗೆ ನಮಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ದಾರಿ ಸಿಗ್ತದೆ. ಹೇಗೆ ದಾರಿ ಸಿಗ್ತದೆ ಅಂತ ಕೇಳಿದರೆ ನಾವು ಗಮನಿಸ್ಬೋದು, ಉಲ್ಲೇಖ ಮಾಡಿದರು, ಯಾವಾಗ ಇಲ್ಲಿನ ಕೆಲಸ ಕಾರ್ಯಗಳಿಗೆ ಬಹಳ ದೊಡ್ಡ ಬಲ ಬಂತು, 2017-20 ಅವಧಿಯಲ್ಲಿ ಮಂಜುನಾಥ ಕಾಮತ್ರ ಮೂಲಕ ಆರಂಭಗೊಂಡಂತಹ ಜೀರ್ಣೋದ್ಧಾರ ಪ್ರಕ್ರಿಯೆಗಳು, ವಾಸುದೇವರಾವ್ ಕಕ್ಕಿನೇಜಿ ಇವರ ಅವಧಿಯಲ್ಲಿ ಮುಂದುವರೆದಂತಹ ಕೆಲಸ ಕಾರ್ಯಗಳು, ಹಿರಿಯ ವೈದ್ಯರಾದ ಡಾಕ್ಟರ್ BK ಲೋಕೇಶ್ ರಾವ್ ಇವರ ಮೂಲಕ ಶಕ್ತಿ ತುಂಬುವಂತಹ ಕೆಲಸ ನಡೆಯಿತು. ಇಲ್ಲಿ ಆರಂಭಗೊಂಡ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ನಿರಂತರ ಪ್ರತಿ ಮಂಗಳವಾರ ಲಲಿತಾ ಸಹಸ್ರನಾಮ ಪಠಣ. ಹೌದಾ ವಾಸುದೇವರೇ? ಒಂದು ದೇವಸ್ಥಾನ ಇಡೀ ಸಮಾಜಕ್ಕೆ ಏನು ಮಾಡ್ತದೆ ಅಂತ ಕೇಳಿದರೆ, ಜೀರ್ಣೋದ್ಧಾರ ಅನ್ನುವಂತಹ ಪ್ರಕ್ರಿಯೆ ಕೇವಲ ಒಂದು ಕಟ್ಟಡ ನಿರ್ಮಾಣ ಮಾಡುವಂಥದ್ದಲ್ಲ, ಈ ಭಾಗದ ಅಷ್ಟು ಜನರಿಗೆ ಧರ್ಮದ ಕಡೆ ತನ್ನ ಮನಸ್ಸನ್ನು ಕೊಂಡು ಹೋಗಬೇಕು ಅನ್ನುವಂತಹ ಚಿಂತನೆ ಮೂಡಿಸಬೇಕಲ್ಲ. ಲಲಿತಾ ಸಹಸ್ರನಾಮ ವಾರಕ್ಕೊಂದಾವರ್ತಿ ಪಠಣ ಮಾಡಿ ಅನ್ನುವಂತಹ ದೈವಜ್ಞರ ನಿರ್ದೇಶನ ಕಳೆದ ಸುಮಾರು 80 ವಾರಗಳಿಂದ ಈ ಭಾಗದ ಮಾತೆಯರು, ಮಕ್ಕಳು ಸೇರಿಕೊಂಡು ಲಲಿತಾ ಸಹಸ್ರನಾಮ ಪಠಣವನ್ನು ಆರಂಭಿಸಿದ್ರು. ಲಲಿತಾ ಸಹಸ್ರನಾಮ ಪಠಣ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನ ಭಾವನೆಗಳು ಪರಿಶುದ್ಧವಾಗ್ತವೆ, ನಮ್ಮನ್ನು ದೇವಿಯ ಕಡೆಗೆ ಕೊಂಡು ಹೋಗುವಂತಹ ಕೆಲಸ ಮಾಡ್ತದೆ. ಹೇಗೆ ಮಾಡ್ತದೆ ಅಂತ ಕೇಳಿದರೆ, ದೇವಿಯ ಮೊದಲ ಹೆಸರು ಆರಂಭ ಆಗುವಂಥದ್ದು ಲಲಿತಾ ಸಹಸ್ರನಾಮ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಶ್ರೀಮಾತಾ ಎಂಥ ಮಾತೆ? ಜಗಜ್ಜನನಿ ದುರ್ಗಾದೇವಿ, ಆಕೆ ಶ್ರೀಮಾತೆ. ಎಂಥ ಮಾತೆ ಅಂತ ಕೇಳಿದರೆ, ಸಕಲ ಚರಾಚರ ಜಗತ್ತಿಗೆ ತಾಯಿಯಾಗಿರುವಂತಹ ಮಾತೆ ಆಕೆ. ಎಲ್ಲವನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಭಗವಂತನ ಶಕ್ತಿ ಅನ್ನುವಂಥದ್ದನ್ನು ನಂಬಿಕೊಂಡು ಬಂದವರು ನಾವು. ಸನಾತನ ಭಾರತೀಯ ಪರಂಪರೆಯಲ್ಲಿ 4 ಮಹಾವಾಕ್ಯಗಳು ಅಂತ ಉಲ್ಲೇಖ ಬರ್ತವೆ. ಅದರಲ್ಲಿ ಒಂದು ಮಾತು ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥದ್ದು ಬಹಳ ದೊಡ್ಡ ಮಾತು. 4 ಮಹಾವಾಕ್ಯಗಳಲ್ಲಿ ಒಂದನೇ ಮಾತು ಪ್ರಜ್ಞಾನಂ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಇದು 4 ಮಹಾವಾಕ್ಯಗಳು. ಪ್ರಜ್ಞಾನಂ ಬ್ರಹ್ಮ ಅನ್ನುವಂತಹ ಮಾತು ಲಲಿತಾ ಸಹಸ್ರನಾಮ ಪಠಣ ಮಾಡುವ ತಾಯಂದಿರಿಗೆ ಆ ಮಾತು ಉಲ್ಲೇಖ ಮಾಡಿರ್ತೀರಿ.
ಪ್ರಜ್ಞಾನ ಘನ ರೂಪಿಣಿ ಮಾಧ್ವೀಪಾನಾಲಸ ಮತ್ತ ಮಾತೃಕಾವರ್ಣ ರೂಪಿಣಿ. ಪ್ರಜ್ಞಾನ, ಆಕೆ ಮಹಾಮಾತೆ. ಜ್ಞಾನ, ಪ್ರತಿಯೊಬ್ಬರಲ್ಲೂ ಜ್ಞಾನ ಇದೆ. ಆ ಜ್ಞಾನ ಯಾವ ರೀತಿಯದ್ದು ಅಂತ ಕೇಳಿದರೆ ನಾವು ಎಷ್ಟು ಜ್ಞಾನವಂತರು ಅಂತ ನಮಗೆ ಗೊತ್ತಿಲ್ಲ. ಸಣ್ಣ ಉದಾಹರಣೆ ಹೇಳೋದಿದ್ರೆ, ನಮ್ಮ ದೇಹದ ಒಳಗಿರುವಂತಹ ಅನ್ನನಾಳ ಮತ್ತು ಶ್ವಾಸನಾಳ, ಸಣ್ಣ ಉದಾಹರಣೆ. ಅನ್ನನಾಳ ಮತ್ತು ಶ್ವಾಸನಾಳ ಒಂದರ ಹಿಂದೆ ಒಂದಿರುವಂಥದ್ದು. ನಾವು ಶ್ವಾಸೋಚ್ಛ್ವಾಸ ಮಾಡುವಾಗ ಅನ್ನನಾಳ ಮುಚ್ಚಲ್ಪಡ್ತದೆ, ಶ್ವಾಸನಾಳ ತೆರೆಯಲ್ಪಡ್ತದೆ. ಮುಚ್ಚಳ ಒಂದೇ. ಆ ಮುಚ್ಚಳ ಅನ್ನನಾಳವನ್ನು ಮುಚ್ಚುತ್ತದೆ. ನಂತರದ ಕ್ಷಣದಲ್ಲಿ ನೀರು ಕುಡಿದ್ರೆ ಶ್ವಾಸನಾಳ ಮುಚ್ಚುತ್ತದೆ. ಆ ಮುಚ್ಚಳದ ಮೂಲಕ ಅನ್ನನಾಳ ತೆರೆಯಲ್ಪಡ್ತದೆ. ಯಾರು ತೆರೆದದ್ದು? ತೆರೆದದ್ದು ಯಾರು? ಶ್ವಾಸ ತಗೊಳ್ಳುವಾಗ ಅನ್ನನಾಳ ಮುಚ್ಚಬೇಕು, ನೀರು ಕುಡಿಯುವಾಗ ಶ್ವಾಸನಾಳ ಮುಚ್ಚಬೇಕು. ಯಾರು ಹೇಳಿಕೊಟ್ಟದ್ದು? ಯಾರು ನಾವಾಗಿ ಮಾಡಿದ್ದಲ್ಲ. ಪ್ರತಿಯೊಬ್ಬರಲ್ಲೂ ನಮ್ಮ ದೇಹ ಹೇಗೆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ತನ್ನಿಂತಾನೇ ಅಡಗಿಕೊಂಡಿದೆ. ಆ ವ್ಯವಸ್ಥೆಯ ಆಧಾರದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತವೆ. ಎಲ್ಲ ನಾನು ಮಾಡಿದ್ದೇನೆ, ನನ್ನಿಂದಾದ್ದು ಅನ್ನುವಂತಹ ಭಾವನೆ ಅನೇಕ ಬಾರಿ ನಮ್ಮ ಬಾಯಿಂದ ಬರ್ತದಲ್ಲ. ಒಂದು ಬಾರಿ ಯೋಚನೆ ಮಾಡಬೇಕು. ನಮ್ಮ ಹೃದಯ ಒಂದು ನಿಮಿಷಕ್ಕೆ 72 ಬಾರಿ ಬಡಿಯುತ್ತದೆ. ಯಾರು ಹೇಳಿದ್ದು 72 ಬಾರಿ ಬಡಿಬೇಕು ಅಂತ? ಯಾರು ಹೇಳಿದ್ದು ಅಂತ ಹೇಳಿದರೆ ಒಳಗಿರುವ ಜಗನ್ಮಾತೆ ಹೇಳಿದ್ದು. ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡುವಂತಹ ಆ ಭಗವಂತನ ಸೂಚನೆ ಅದು. ಅದಕ್ಕೋಸ್ಕರವೇ ಆ ಶಕ್ತಿಯನ್ನು ಶ್ರೀ ಮಾತಾ ಅನ್ನುವಂಥ ಹೆಸರಿಂದ ಕರೆದ್ರು. ತಾಯಿಯ ಹೆಸರು ಯಾಕೆ ಇಟ್ರು? ಶ್ರೀ ಪಿತಾ ಯಾಕೆ ಇಡ್ಲಿಲ್ಲ? ಶ್ರೀ ಮಾತಾ ಯಾಕೆಂದ್ರೆ ತಾಯಿಗೆ ಅಂಥ ಸ್ಥಾನ ಇದೆ. ತಾಯಂದಿರು ಅನೇಕ ಮಾತೆಯರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ತಾಯಂದಿರು ಏನು ಮಾಡ್ತಾರೆ ಅಂತ ಕೇಳಿದರೆ, 1900 ಆರಂಭದ ಕಾಲಘಟ್ಟದಲ್ಲಿರಬೇಕು, 1880ನೇ ದಶಕದಲ್ಲಿ ಬ್ರಿಟಿಷ್ ರಾಜಮಾತೆ ತನ್ನ ಮಗುವನ್ನು ಕರ್ಕೊಂಡು ವಾಯುವಿಹಾರಕ್ಕೆ ಹೋಗ್ತಾಳೆ. ಸಂಜೆ ಹೊತ್ತು ವಾಯುವಿಹಾರಕ್ಕೆ ಹೋದಂತಹ ರಾಜಮಾತೆ ಎಷ್ಟು ಹೊತ್ತಾದರೂ ತಿರುಗಿ ಬರಲಿಲ್ಲ. ಆತಂಕ ಆಯಿತು. ರಾಜಮಾತೆ ಬೇರೆ, ತಿರುಗಿ ಬರಲಿಲ್ಲ. ಹುಡುಕಾಡಲಿಕ್ಕೆ ಆರಂಭ ಮಾಡಿದ್ರು, ಎಲ್ಲೂ ಸಿಗಲಿಲ್ಲ. ಮರುದಿನ ಬೆಳಗ್ಗೆ ಹುಡುಕಾಟ ನಡೀತದೆ, ಸಿಗಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ಕಾರ್ಯಕರ್ತರು ರಾಜಮಾತೆ ವಾಯುವಿಹಾರಕ್ಕೆ ಹೋದಂತಹ ಭಾಗದಲ್ಲಿ ನಡ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲಾದರೂ ಇರಬಹುದು ರಾಜಮಾತೆ ಅಂತ. ನಡ್ಕೊಂಡು ಹೋಗಬೇಕಿದ್ರೆ ಒಂದು ಸಣ್ಣ ಧ್ವನಿ ಕೇಳಿಸ್ತದೆ. ಒಂದು ಮಗು ಕೂಗಿದ ಧ್ವನಿ ಕೇಳಿಸ್ತದೆ. ಬಂಧುಗಳೇ, ಕಾರ್ಯಕರ್ತರು ನಿಂತು ಬಿಡ್ತಾರೆ. ಹಿಮಾಚ್ಛಾದಿತ ಪ್ರದೇಶ. ಹಿಂದಿನ ಸಂಜೆ ಹೊತ್ತು ಇಡೀ ಹಿಮಗಾಳಿ ಬೀಸಿತ್ತು. ಆ ಧ್ವನಿ ಬಂದ ಕಡೆ ಹೋಗ್ತಾರೆ. ಹಿಮವನ್ನು ಸರಿಸಿ ನೋಡ್ತಾರೆ. ಒಂದು ವಿವಸ್ತ್ರವಾದ ದೇಹ ಬಿದ್ದಿದೆ. ದೇಹ ಬಿದ್ದಿದೆ, ವಸ್ತ್ರ ಇಲ್ಲ. ಒಂದು ಸಣ್ಣ ಧ್ವನಿ ಬರ್ತಾ ಇದೆ, ಮಗು ಕೂಗಿದ ಧ್ವನಿ. ಆ ಶರೀರವನ್ನು ಪಕ್ಕಕ್ಕೆ ಸರಿಸಿ ಬಿಡ್ತಾರೆ. ಸರಿಸಿ ನೋಡಬೇಕಿದ್ರೆ ಒಬ್ಬಾಕೆ ತಾಯಿ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತಾನು ಧರಿಸಿದ ವಸ್ತ್ರವನ್ನೆಲ್ಲ ಹೊದಿಸಿ ಒಂದು ಮಗುವನ್ನು ಹಿಡ್ಕೊಂಡು ಬಿಟ್ಟಿದ್ದಾಳೆ. ನೋಡಬೇಕಿದ್ರೆ ಮಗು ಕೂಗ್ತಾ ಇದೆ, ತಾಯಿ ಸತ್ತು ಹೋಗಿಬಿಟ್ಟಿದ್ದಾಳೆ. ತಾಯಿ ಮಾಡುವ ಕೆಲಸ ಏನು ಅಂತ ಕೇಳಿದರೆ, ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತಾಳೆ. ತನ್ನ ಜೀವದ ಕುಡಿ ಬದುಕಬೇಕು ಅನ್ನುವಂತಹ ಭಾವನೆಯಿಂದ ತನ್ನ ಮಗುವಿಗೋಸ್ಕರ ಪ್ರಾಣಾರ್ಪಣೆ ಮಾಡಲಿಕ್ಕೂ ತಯಾರಾಗಿರ್ತಾಳೆ ಅನ್ನುವಂತಹ ಸಂದೇಶ ಆ ಮೂಲಕ ಮಹಾತಾಯಿ ಇಡೀ ಜಗತ್ತಿಗೆ ಕೊಟ್ಟು ಬಿಟ್ಟಿದ್ಲು. 1916ರಿಂದ 1922ನೇ ಇಸವಿಯವರೆಗೆ ಇಂಗ್ಲೆಂಡ್ ದೇಶವನ್ನು ಆಳಿದ ಪ್ರಧಾನಿ ಯಾರು ಅಂತ ಕೇಳಿದರೆ ಡೇವಿಡ್ ಲಾಯ್ಡ್ ಅಂತ ಹೇಳುವಂಥವನು. ಆ ವ್ಯಕ್ತಿ ಬದುಕಿದ್ದು ಹೇಗೆ ಅಂತ ಕೇಳಿದರೆ ತನ್ನ ತಾಯಿಯ ತ್ಯಾಗದ ಮೂಲಕ. ಆ ಕಾರಣಕ್ಕೋಸ್ಕರ ಹೇಳುವಂಥದ್ದು ತಾಯಂದಿರು ಯಾಕೆ ಶ್ರೇಷ್ಠ. ಆ ಮಹಾಮಾತೆಗೆ ಶ್ರೀ ಮಾತಾ ಯಾಕೆ ಹೆಸರು ಕೊಟ್ಟದ್ದು ಅಂತ ಕೇಳಿದರೆ
ತಾಯಿಯ ತ್ಯಾಗಕ್ಕೆ ಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿರುವಂತಹ ತಾಯಂದಿರು ಮಾಡುವಂತಹ ಕೆಲಸ ಇದೆಯಲ್ಲ, ಮಹಿಳಾ ಸಮಿತಿಯ ಮೂಲಕ ಧ್ವಜಸ್ತಂಭಕ್ಕೋಸ್ಕರ 15 ಲಕ್ಷಕ್ಕಿಂತಲೂ ಹೆಚ್ಚು ದೇಣಿಗೆ ಸಂಗ್ರಹ ಮಾಡಿದ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಈ ಭಾಗದ ತಾಯಂದಿರು. ಜೋರಾದ ಕರತಾಡನ ಒಂದು ಬಾರಿ ಬೇಕಾ ಬೇಡೋ ಬಂಧುಗಳೇ? ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ಇಂತಹ ಕಾರ್ಯಕರ್ತರ ಕೊಡುಗೆ ಅದು ಎಷ್ಟು ಶ್ರೇಷ್ಠ ಮಟ್ಟದಲ್ಲಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ ಇಲ್ವೋ ನಮಗೆ? ತಾಯಂದಿರ ಜವಾಬ್ದಾರಿ ಅಲ್ಲಿಗೆ ಮುಗಿಲಿಲ್ಲ. ಆದಿಶಕ್ತಿರಮೇಯಾತ್ಮ ಪರಮಾಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ಲಲಿತಾ ಸಹಸ್ರನಾಮದ ಒಂದು ಶ್ಲೋಕ. ಆದಿಶಕ್ತಿ, ಇಡೀ ಪ್ರಪಂಚವನ್ನು ನಡೆಸುವಂತಹ ಶಕ್ತಿ ಯಾವುದು ಅಂತ ಕೇಳಿದ್ರೆ ಮಹಾಶಕ್ತಿ ಇದೆ. ಇವತ್ತು ವಿಜ್ಞಾನ ಹೇಳ್ತದೆ ಶಕ್ತಿಯೇ ಸರ್ವಸ್ವ, ಶಕ್ತಿಯನ್ನು ಮೀರಿ ಬೇರೆ ಯಾವುದೂ ಇಲ್ಲ. ವಿಜ್ಞಾನಕ್ಕೆ ಮೊನ್ನೆ ಗೊತ್ತಾದ್ರೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿಕೊಟ್ಟ ನಮಗೆ, ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋ ತತ್ವದರ್ಶಿಭೇ. ಇಂತಹ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಉಂಟು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಇಲ್ಲ ಅಂತ ಹೇಳುವಂಥದ್ದನ್ನು ಉಂಟು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲದೆ ಇದ್ದದನ್ನು ಸೃಷ್ಟಿಯೂ ಸಾಧ್ಯ ಇಲ್ಲ, ಇದ್ದದನ್ನು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಇಂಗ್ಲೀಷಲ್ಲಿ ಹೇಳುವಾಗ ನಮಗೆ ಬಹಳ ಬೈಹಾರ್ಟ್ ಮಾಡಿ ನಾವೆಲ್ಲ ಪರೀಕ್ಷೆ ಬರೆದೆವು. ಎನರ್ಜಿ ನೀದರ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರಮ್ ಟು ಅನದರ್ ಫಾರಮ್. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಮಾತ್ರ ಸಾಧ್ಯ. ಕೃಷ್ಣಗೀತೆಯಲ್ಲಿ ಹೇಳಿಕೊಟ್ಟ 2ನೇ ಅಧ್ಯಾಯದಲ್ಲಿ ನಮಗೆ ಆಗ ಅರ್ಥ ಆಗಲಿಲ್ಲ. ಈ ಶಕ್ತಿ ಇದು ಜಗಜ್ಜನನಿಯ ಶಕ್ತಿ. ಈ ಜಗಜ್ಜನನಿಯ ಶಕ್ತಿ ಇದೆ ಅನ್ನುವಂಥಕ್ಕೆ ಅನೇಕ ಬಾರಿ ಅನೇಕ ಪುರಾವೆಗಳು ನಮಗೆ ಬೇಕಾದಷ್ಟು ಸಿಗ್ತವೆ. ಈ ಜಗಜ್ಜನನಿಯ ಶಕ್ತಿಯನ್ನು ನಮ್ಮಲ್ಲಿ ಆರಾಧನೆ ಮಾಡುವಂಥದ್ದು ಮುಂದಿನ ಹೆಜ್ಜೆ. ಸಮಯ ಆದಾಗ ದಯವಿಟ್ಟು ಹೇಳಬೇಕು, ಯಾಕಂದರೆ ಬರೆದು ಕೊಟ್ಟಿದ್ದಾರೆ ಇಷ್ಟೊತ್ತು ಮಾತಾಡಬೇಕು ಅಂತ. ಯಾವ ರೀತಿ ಆರಾಧನೆ ಮಾಡುವಂಥದ್ದು? ಲಲಿತಾ ಸಹಸ್ರನಾಮ ಹೇಳುವಾಗ ಆರಂಭದ ಧ್ಯಾನ ಶ್ಲೋಕ ಹೇಳ್ತಾರೆ. ಸಿಂಧೂರಾರುಣ ವಿಗ್ರಹಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರ ತಾರಾನಾಯಕ ಶೇಖರ ಸ್ಮಿತಮುಖಿ ಮಾಪೀನ ಭಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಆ ಪರಾಮಂಬಿಕೆಯನ್ನು ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾ ಲಲಿತಾ ಸಹಸ್ರನಾಮ ಆರಂಭ ಮಾಡ್ತೇವೆ. ಸಿಂಧೂರಾರುಣ ವಿಗ್ರಹಂ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರ ತಾರಾನಾಯಕ ಶೇಖರ ಸ್ಮಿತಮುಖಿ ಮಾಪೀನ ಭಕ್ಷೋರುಹಾಂ. ಮಂದಹಾಸದಲ್ಲಿರುವಂತಹ ಮಹಾಮಾತೆ, ತ್ರಿನೇತ್ರಿಯಾಗಿರುವಂತಹ ಮಹಾಮಾತೆ, ನಿನ್ನನ್ನು ನನ್ನ ಮನಸ್ಸಲ್ಲಿ ಕೇಂದ್ರವಾಗಿಟ್ಟುಕೊಂಡು ನಿನ್ನ ಧ್ಯಾನವನ್ನು ಆರಂಭಿಸ್ತೇನೆ. ಆ ಧಾರಣ ಮಾಡುವುದರ ಮೂಲಕ ಮಹಾಮಾತೆಯ ಹೆಸರುಗಳನ್ನು ಹೇಳಲಿಕ್ಕೆ ಆರಂಭ ಮಾಡುವಂಥದ್ದು. ಬೇರೆ ಯಾವ ಕಡೆಯೂ ಚಿತ್ತ ಹೋಗಬಾರದು ಅನ್ನುವ ಉದ್ದೇಶ. ಆ ಮಹಾಮಾತೆ ಸೃಷ್ಟಿಯ ಹಿಂದಿರುವಂತಹ ಶಕ್ತಿ. ಅದಕ್ಕೋಸ್ಕರ ಸೃಷ್ಟಿ ಸ್ಥಿತಿ ತಿರೋಧಾನ ಸಂಕಲ್ಪಾಯೈ ನಮೋ ನಮಃ ಅಷ್ಟೋತ್ತರ ಶತನಾಮಾವಳಿ ಮತ್ತೆ ಆ ಹೆಸರು ಬರುವಂಥದ್ದು. ಸೃಷ್ಟಿ ಸ್ಥಿತಿ ಲಯದ ಹಿಂದಿರುವಂತಹ ಶಕ್ತಿ ಜಗಜ್ಜನನಿ ನಿನ್ನ ಶಕ್ತಿ. ನಿನ್ನನ್ನು ನನ್ನ ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಇದ್ದೇನೆ. ಧ್ಯಾನಿಸ್ತಾ ಧ್ಯಾನಿಸ್ತಾ ನನ್ನ ಒಳಗೆ ನಿನ್ನನ್ನು ಕಾಣುವಂತಹ ಆ ಅನುಗ್ರಹ ನನಗೆ ಆಗಬೇಕು ಅನ್ನುವಂತಹ ಧ್ಯಾನ ಆಗಬೇಕು. ಈ ಧ್ಯಾನ ಭಗವತ್ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಮ್ಮಲ್ಲಿ ಭಕ್ತಿ ಭಾವ ಉದ್ದೀಪನವಾಗಬೇಕು. ಈಗಾಗಲೇ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿಯವರು ಬಹಳ ಸುಂದರವಾಗಿ ಭಕ್ತಿ ಯಾವ ರೀತಿ ಬೇಕು ಅನ್ನುವಂಥದ್ದನ್ನು ಹೇಳಿದರು. ಬಂಧುಗಳೇ, ನಮಗೆ ಗೊತ್ತಿರಲಿ ಸನಾತನ ಭಾರತೀಯ ಪರಂಪರೆಯ ಶ್ರೇಷ್ಠತೆಯಲ್ಲಿ ಅಡಗಿದೆ ಅಂತ ಕೇಳಿದರೆ ನಮ್ಮ ಪರಂಪರೆಯಲ್ಲಿ 6 ವಿಧವಾದ ಭಕ್ತಿಗಳನ್ನು ಉಲ್ಲೇಖ ಮಾಡಿ ನಮಗೆ ತಿಳಿಸಿಕೊಟ್ರು. 6 ವಿಧದ ಭಕ್ತಿ. ಒಂದು ಶಾಂತ ಭಾವ. ಅದಕ್ಕೋಸ್ಕರವೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಆರಾಧನೆ ಮಾಡುವಾಗ ಹೇಳ್ತೇವೆ ಶ್ಲೋಕ. ಶಾಂತ ಭಾವ. ನಾವೆಲ್ಲ ಭಗವಂತನ ಆರಾಧನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಆ ಶಾಂತ ಭಾವ ನಿತ್ಯ ಸ್ಥಿರವಾಗಬೇಕು. ಮುಂದುವರೆದು ಹೇಳಿದರು ಸಖ್ಯ ಭಾವ. ಆತ್ಮೀಯತೆ ಬೆಳಿಬೇಕು. ಭಗವಂತನ ಒಟ್ಟಿಗೆ ನಾನು ಭಗವಂತನ ಸಖ ಅನ್ನುವಂತಹ ಭಾವನೆ ಬರಬೇಕು. ಅರ್ಜುನನಿಗೆ ಕೃಷ್ಣನ ಜೊತೆಗಿದ್ದಂತಹ ಭಾವ ಯಾವುದು ಅಂತ ಕೇಳಿದರೆ ಅದು ಸಖ್ಯ ಭಾವ. ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅಲ್ಲಿವರೆಗೆ ಅರ್ಜುನನಿಗೆ ಗೊತ್ತಿರಲಿಲ್ಲ ಕೃಷ್ಣ ಭಗವಂತ ಸಾಕ್ಷಾತ್ ಅವತಾರ ಎತ್ತಿ ಬಂದಿದ್ದಾನೆ ಅಂತ. ಯಾವಾಗ ಯುದ್ಧ ಭೂಮಿಯಲ್ಲಿ ಉಪದೇಶ ಕೊಡಲಿಕ್ಕೆ ಆರಂಭ ಮಾಡ್ತಾನೆ, ಯಾವಾಗ ತನ್ನ ವಿಶ್ವರೂಪ ತೋರಿಸ್ತಾನೆ, ಆಗ ಗೊತ್ತಾಯಿತು ಭಗವಂತ ಕೃಷ್ಣ ನನ್ನ ಸಖ ಅಲ್ಲ, ಇವ ಭಗವಂತ. ಆ ಸಖ್ಯ ಭಾವದ ಭಕ್ತಿ ನಮ್ಮಲ್ಲಿ ಬರಬೇಕಂತೆ.
ಮುಂದುವರಿಸಿ ಹೇಳ್ತಾರೆ, ದಾಸ್ಯ ಭಾವದ ಭಕ್ತಿ ಬೇಕು ನಮ್ಮಲ್ಲಿ. ನಾನು ಭಗವಂತನ ದಾಸ ಅನ್ನುವಂತಹ ಭಾವ. ಯಾವ ರೀತಿ ರಾಮನ ದಾಸ ಹನುಮಂತನಾಗಿದ್ನೋ, ನಾನು ಆ ಮಹಾಮಾತೆಯ ದಾಸ ದಾಸಿ ಅನ್ನುವಂತಹ ಭಾವ ನಮ್ಮಲ್ಲಿ ಬರಬೇಕಂತೆ. ಮುಂದುವರಿಸಿ ಹೇಳ್ತಾರೆ, ವಾತ್ಸಲ್ಯ ಭಾವದ ಭಕ್ತಿ ಬೇಕು ನಮಗೆ. ಯಾವ ರೀತಿ ದೇವಕಿಗೆ ಕೃಷ್ಣನ ಮೇಲೆ ಇತ್ತೋ ಆ ಭಕ್ತಿ, ಅದು ವಾತ್ಸಲ್ಯದ ಭಕ್ತಿ. ಮುಂದುವರಿಸಿ ಹೇಳ್ತಾರೆ, ಮಾಧುರ್ಯ ಭಾವದ ಭಕ್ತಿ ನಮ್ಮಲ್ಲಿ ಬರಬೇಕು. ಯಾವ ರೀತಿ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಮೇಲೆ ಇದ್ದಂತಹ ಭಕ್ತಿ, ಅದು ಮಾಧುರ್ಯ ಭಾವದ ಭಕ್ತಿ. ಅದರ ಒಟ್ಟಿಗೆ ಇನ್ನೊಂದು ಭಾವದ ಭಕ್ತಿಯನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ಸನಾತನ ಭಾರತೀಯ ಪರಂಪರೆ ಯಾಕೆ ಶ್ರೇಷ್ಠ ಅಂತ ಕೇಳಿದರೆ, ಮುಂದುವರಿಸಿ ಹೇಳಿದ್ರು, ಶತ್ರುಭಾವದ ಭಕ್ತಿ ಬೇಕು ನಮಗೆ ಅಂತ. ನಮಗೆ ಬೇಕು ಅಂತ ಹೇಳಿಲ್ಲ, ಅನೇಕರಿಗೆ ಇದೆ ಆ ಶತ್ರುಭಾವದ ಭಕ್ತಿ. ಭಗವಂತ ಅಂತ ಹೇಳಿದ್ರೆ ಶತ್ರು. ಒಂದಷ್ಟು ಸಮಯ ಶತ್ರು ಅಂತ ಹೇಳಿ ನಾವು ದೂರ ನಿಲ್ಬಹುದು. ಇಲ್ಲ, ಕಟ್ಟ ಕಡೆಗಾದರೂ ಭಗವಂತ ತನ್ನ ಹತ್ತಿರ ಎಳೆದುಕೊಂಡು ಬರ್ತಾನೆ. ಗೊತ್ತಿಲ್ಲ, ರಾಮಾಯಣದ ಕಥೆ ಓದಿದವರಿಗೆ ನಮಗೆ ಗೊತ್ತಿದೆ. ಯಾವಾಗ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡ್ತಾನೋ ಆ ಕ್ಷಣದಲ್ಲಿ ಶ್ರೀರಾಮ ಬಿದ್ದು ಬಿಡ್ತಾನೆ. ಎಚ್ಚರಾದ ಮೇಲೆ ಲಕ್ಷ್ಮಣ ಕೇಳ್ತಾನಂತೆ, ಶ್ರೀರಾಮ ಬಿದ್ದು ಬಿಟ್ಟಿಯಲ್ಲ ಯಾಕೆ ಅಂತ. ಆಗ ರಾಮ ಹೇಳ್ತಾನೆ, ನೋಡಪ್ಪ, ರಾವಣ ಈ ಪ್ರಪಂಚದ ಪರಮ ಭಕ್ತ. ಪ್ರತಿ ಕ್ಷಣ ನನ್ನನ್ನು ದ್ವೇಷ ಮಾಡ್ತಾ ಇದ್ದ, ಆದರೆ ಪ್ರತಿ ಕ್ಷಣವೂ ಆತನಲ್ಲಿ ನನ್ನ ಸ್ಮರಣೆ ಇದ್ದದ್ದು, ಶಿವನ ಸ್ಮರಣೆ ಇದ್ದದ್ದು. ಅಂತಹ ಶ್ರೇಷ್ಠ ಭಕ್ತ ಸಾಯುವ ಸಂದರ್ಭದಲ್ಲಿ ಆತನ ಒಳಗಿರುವಂತಹ ಶಕ್ತಿ ನನ್ನ ಹತ್ತಿರ ಬಂತು, ಆ ಶಕ್ತಿಯನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯವೇ ನನಗೆಲ್ಲ ಆಯಿತು, ಅದಕ್ಕೋಸ್ಕರ ಬಿದ್ದು ಬಿಟ್ಟೆ ಅಂತ ಹೇಳಿ. ಇದು ಶತ್ರುಭಾವದ ಭಕ್ತಿ. ಕಂಸನಿಗಿದ್ದದ್ದು ಶತ್ರುಭಾವದ ಭಕ್ತಿ, ಪೂತನಿಗಿದ್ದದ್ದು ಶತ್ರುಭಾವದ ಭಕ್ತಿ. ಇಂತಹ ಶತ್ರುಭಾವದ ಭಕ್ತಿ ಯಾವಾಗೆಲ್ಲ ಅತ್ಯಂತ ಮೇಲ್ಮಟ್ಟಕ್ಕೆ ಹೋಗ್ತದೋ ಅಂಥವರನ್ನೆಲ್ಲ ಮೋಕ್ಷತ್ವದ ಕಡೆ ಕೊಂಡು ಹೋದಂತಹ ಇತಿಹಾಸ ಇದ್ರೆ ಅದು ಸನಾತನ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಬಂಧುಗಳೇ. ನಮ್ಮ ಪರಂಪರೆಯಲ್ಲಿ ಯಾವತ್ತೂ ಭಯಭಾವದ ಭಕ್ತಿಯ ಉಲ್ಲೇಖವೇ ಬರಲಿಲ್ಲ. ಭಗವಂತನನ್ನು ಹೆದರಬೇಕು ಅನ್ನುವಂತಹ ಉಲ್ಲೇಖ ನಮ್ಮಲ್ಲಿ ಎಲ್ಲೂ ಬರಲಿಲ್ಲ. ದೈವ ದೇವರುಗಳನ್ನು ಯಾವತ್ತೂ ಹೆದರುವ ಅವಶ್ಯಕತೆಯೇ ಇಲ್ಲ. ನಮ್ಮಲ್ಲಿ ಈ 6 ವಿಧವಾದ ಭಕ್ತಿಯಲ್ಲಿ ಯಾವುದಾದ್ರೂ ಒಂದು ಇದ್ದರೆ ಸಾಕು, ನಮ್ಮನ್ನು ಮೇಲಕ್ಕೆತ್ತುವಂತಹ ಕೆಲಸ ಆ ಭಗವಂತ ಮಾಡ್ತಾನೆ, ಆ ಮಹಾಮಾತೆ ಜಗಜ್ಜನನಿ ಮಾಡ್ತಾಳೆ ಅನ್ನುವಂತಹ ಸಂದೇಶ ನಮಗೆ ಸಿಕ್ಕಿಬಿಡ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ತಾಯಂದಿರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಒಂದೇ ಒಂದು ಸಣ್ಣ ದೃಷ್ಟಾಂತ ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕಿದ್ದೇನೆ. ಇಷ್ಟು ದೊಡ್ಡ ದೇಗುಲ ನಿರ್ಮಾಣವಾಗಿದೆ. ಮುಂದೇನು? ನಮ್ಮ ಜವಾಬ್ದಾರಿ ಏನು? ಒಂದು ಮನೆಯಲ್ಲಿ ಹುಟ್ಟಿದ ಮಗು ಅದು ಒಳ್ಳೆಯ ಮಗುವಾಗಿ ರೂಪುಗೊಳ್ಳಬೇಕು. ಆ ಮಗುವಿಗೆ ಒಳ್ಳೆ ಸಂಸ್ಕಾರ ಬರಬೇಕು. ಆ ಮಗು ಸುಸಂಸ್ಕೃತವಾದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಬೇಕು. ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಆಸ್ತಿ ಆಗಬೇಕು ಅನ್ನುವಂತಹ ಸಂಕಲ್ಪ ಆ ಮಗುವಿನ ಮಾತಾಪಿತೃಗಳಿಗೆ ಇದ್ದರೆ, ಅಷ್ಟೇ ದೊಡ್ಡ ಜವಾಬ್ದಾರಿ ಒಂದು ಶ್ರದ್ಧಾ ಕೇಂದ್ರಕ್ಕೂ ಇದೆ ಅನ್ನುವಂತಹ ಭಾವನೆ ನನ್ನದು ವೈಯಕ್ತಿಕವಾಗಿ. ಒಂದು ಇಡೀ ಸಮಾಜವನ್ನು ತಿದ್ದುವಂತಹ ಕೆಲಸ ಯಾರು ಮಾಡಬೇಕು ಅಂತ ಕೇಳಿದರೆ ಅದು ಶ್ರದ್ಧಾ ಕೇಂದ್ರಗಳು ಮಾಡಬೇಕಾಗ್ತದೆ. ಮುಂದಿನ ತಲೆಮಾರಿಗೆ ಧಾರ್ಮಿಕ ಚಿಂತನೆ, ನಮ್ಮ ಸಂಸ್ಕೃತಿಯ ಪರಿಚಯ ಯಾರು ಮಾಡಿಕೊಡಬೇಕು ಅಂತ ಕೇಳಿದರೆ ಅದು ಇಂತಹ ದೇಗುಲಗಳು ಮಾಡಬೇಕು. ಇಂತಹ ತಾಯಂದಿರ ಮೂಲಕ ಆಗಬೇಕು. 70-80 ವಾರ ನಿರಂತರವಾಗಿ ಲಲಿತಾ ಸಹಸ್ರನಾಮ ಪಠಣ ಯಾವುದು ನಡೆದುಕೊಂಡು ಬಂದಿದೆಯೋ ಅದು ಅವಿಚ್ಛಿನ್ನವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮ ಪ್ರತಿಯೊಬ್ಬರ ಹೆಗಲ ಮೇಲೆ ಇದೆ. ಇಷ್ಟು ಸುಂದರವಾದ ಕಾರ್ಯಕ್ರಮ ಸಂಯೋಜನೆಯಾದ ಮೇಲೆ ಇದನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡು ಹೋಗುವಂತಹ ಜವಾಬ್ದಾರಿ ಯಾರಿಗಿದೆ ಅಂತ ಕೇಳಿದರೆ ಈ ಭಾಗದ ಭಕ್ತ ಕೋಟಿಗಿದೆ. ಮಲವಂತಿಗೆ ಮಿತ್ತಬಾಗಿಲು ಕಡಿರುದ್ಯಾವರ ಇದರ ಜೊತೆಯಲ್ಲಿ ನಾವೂರು ಇಂದ ಬಿಟ್ಟು ದಿಡುಪೆ ಈ ಪರಿಸರದ ಎಲ್ಲ ಭಕ್ತರಿಗೂ ಇದೆ. ಈ ಕ್ಷೇತ್ರದ ಎಲ್ಲ ಸದ್ಭಕ್ತರಿಗೂ ಇದೆ. ನಮ್ಮ ಸಂಪ್ರದಾಯಗಳನ್ನು ಒಂದಿನಿತು ಗೊಡ್ಡು ಸಂಪ್ರದಾಯ ಇದ್ರೆ ಪ್ರಶ್ನಿಸ್ಬೋದು, ನಂಬಿಕೆಗಳು ಮೂಢನಂಬಿಕೆ ಆದರೆ ಪ್ರಶ್ನಿಸ್ಬೋದು. ಆದರೆ ನಂಬಿಕೆಗಳು ಎಲ್ಲ ಸಂದರ್ಭದಲ್ಲೂ ನಾವು ಎಣಿಸಿದ ಹಾಗೆ ಇರೋದಿಲ್ಲ. ಶಾಸ್ತ್ರಗಳು ಅನೇಕ ಸಂದರ್ಭದಲ್ಲಿ ಶಾಸ್ತ್ರ ವಚನವನ್ನು ಪಾಲಿಸಪ್ಪ ಅಂತ ಮಾತ್ರ. ಕೃಷ್ಣ ಅದಕ್ಕೋಸ್ಕರ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ. ಮನೋಹರ್ ಪರಿಕರ್ ಅನ್ನುವಂತಹ ಶ್ರೇಷ್ಠ ವ್ಯಕ್ತಿ, ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಒಂದು ಸಂದರ್ಭದಲ್ಲಿ ಒಂದು ಘಟನೆ ಉಲ್ಲೇಖ ಮಾಡ್ತಾರೆ. ಆ ಘಟನೆಯ ಮೂಲಕ ನನ್ನ ಮಾತನ್ನು ಉಪಸಂಹಾರ ಮಾಡ್ತೇನೆ. ಅವರ ಊರು ಪರ್ರ ಅಂತ ಹೇಳುವ ಊರಿನಲ್ಲಿ ಹುಟ್ಟಿದ್ದು. ಅದಕ್ಕೋಸ್ಕರ ಪರ್ರಿಕರ್ ಅನ್ನುವಂತಹ ಹೆಸರು ಅವರಿಗೆ ಬಂದದ್ದು. ಅವರು ತನ್ನ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಆ ಊರಿನಲ್ಲಿ ಬಹಳ ದೊಡ್ಡ ಕಲ್ಲಂಗಡಿ ಹಣ್ಣುಗಳನ್ನು ಬೆಳೆಸ್ತಾ ಇದ್ದಂತಹ ಊರು. ಅದಕ್ಕೋಸ್ಕರವೇ ಅದು ಹೆಸರುವಾಸಿ. ಮೇ ತಿಂಗಳ ಮಧ್ಯಭಾಗದಲ್ಲಿ ಅಲ್ಲಿ ಪ್ರತಿ ವರ್ಷ ಕಲ್ಲಂಗಡಿ ಹಣ್ಣುಗಳ
ಉತ್ಸವವನ್ನು ಆಚರಿಸ್ತಾ ಇದ್ರು. ಮನೋಹರ್ ಪರಿಕರ್ ಅವರು ಶಾಲೆಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಪ್ರತಿ ವರ್ಷ ಆ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ರು. ನೆನಪಿಸ್ತಾರೆ, ಅವರು PUC ಹೋಗುವವರೆಗೆ ಆ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ರು. ಆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲಂಗಡಿ ಹಣ್ಣು ತಿನ್ನಲಿಕ್ಕೆ ಆಸೆ ಇತ್ತು. ಆದರೆ ಒಂದೇ ಒಂದು ನಿಯಮ ಇದ್ದದ್ದು, ಆ ಮಕ್ಕಳ ಕೈಗೆ ಒಂದು ಸಣ್ಣ ಪಾತ್ರೆ ಕೊಡ್ತಾ ಇದ್ರು. ಆ ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕು. ತಿನ್ನುವಾಗ ಬಹಳ ಜಾಗೃತೆಯಿಂದ ತಿನ್ನಬೇಕು. ಅದರ ಒಳಗಿರುವಂತಹ ಬೀಜಕ್ಕೆ ಹಲ್ಲು ತಾಗಬಾರದು. ಆ ಬೀಜವನ್ನು ಸಂರಕ್ಷಣೆ ಮಾಡಬೇಕು. ಬೀಜವನ್ನು ಅವರು ಕೊಟ್ಟಂತಹ ಪಾತ್ರೆಯಲ್ಲಿ ಉಗಿದು ಸಂಘಟಕರಿಗೆ ಕೊಟ್ಟು ಬಿಡಬೇಕು. ಸರಿ, ಮನೋಹರ್ ಪರಿಕರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಆ ಉತ್ಸವದಲ್ಲಿ ಇಡ್ತಾ ಇದ್ರು. ಅವರು ತಾಂತ್ರಿಕ ವಿದ್ಯಾಭ್ಯಾಸಕ್ಕೋಸ್ಕರ ಮುಂಬೈಗೆ ಹೋಗ್ತಾರೆ. IITಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡಿತಾರೆ. 6.5 ವರ್ಷ ಕಳೆದ ಮೇಲೆ ಮತ್ತೆ ತನ್ನ ಊರಿಗೆ ಬಂದಾಗ ಮೇ ತಿಂಗಳಲ್ಲಿ ಉತ್ಸವ ನಡೀತಾ ಇದೆ. ಉತ್ಸವ ನಡೀತಾ ಇರಬೇಕಿದ್ರೆ ಅವರು ಗಮನಿಸ್ತಾರೆ, ಕೇವಲ 6 ವರ್ಷಗಳ ಹಿಂದೆ ಅಲ್ಲಿ ಉತ್ಸವಕ್ಕಿಟ್ಟಂತಹ ಕಲ್ಲಂಗಡಿ ಹಣ್ಣುಗಳ ಗಾತ್ರ ಇಷ್ಟು ದೊಡ್ಡದಿದ್ರೆ, ಇವತ್ತು ಉತ್ಸವಕ್ಕೆ ಇಡ್ತಾ ಇದ್ದಂತಹ ಕಲ್ಲಂಗಡಿ ಹಣ್ಣುಗಳ ಗಾತ್ರ ಅದರ 30% ಬಂದು ನಿಂತಿದೆ. ಯಾರು ಸಂಘಟಕರಿದ್ರೋ ಅವರು ಇರಲಿಲ್ಲ, ಅವರ ಮಗ ಆ ಉತ್ಸವವನ್ನು ಸಂಘಟಿಸ್ತಾ ಇದ್ರು. ಹಿರಿಯರಲ್ಲಿ ಕೇಳಿದ್ರು, ಏನಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಭಾಗವಹಿಸಿದ್ದೇನೆ, ಕಲ್ಲಂಗಡಿ ಹಣ್ಣಿನ ಗಾತ್ರ ಯಾಕೆ ಕಡಿಮೆ ಆಯಿತು ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ, ಬಂಧುಗಳೇ, ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಹಿರಿಯರು ಕಲ್ಲಂಗಡಿ ಹಣ್ಣಿನ ಉತ್ಸವವನ್ನು ಆಚರಿಸಬೇಕಿದ್ರೆ ತನ್ನ ಹೊಲದಲ್ಲಿ ಬೆಳೆದಂತಹ ಅತ್ಯಂತ ದೊಡ್ಡ ಗಾತ್ರದ ಹಣ್ಣುಗಳನ್ನು ತಂದು ಉತ್ಸವಕ್ಕೆ ಇಡ್ತಾ ಇದ್ರು. ಉತ್ಸವಕ್ಕೆ ದೊಡ್ಡ ಗಾತ್ರದ ಹಣ್ಣನ್ನು ತಂದಿಟ್ಟು ಅದರಿಂದ ಸಿಕ್ಕಿದ ಬೀಜಗಳನ್ನು ಮತ್ತೆ ಹೊಲದಲ್ಲಿ ಬಿತ್ತುತ್ತಾ ಇದ್ರು. ಅದರಿಂದ ಮತ್ತಷ್ಟು ದೊಡ್ಡ ಗಾತ್ರದ ಕಲ್ಲಂಗಡಿ ಹಣ್ಣು ಮರು ವರ್ಷಕ್ಕೆ ಸಿಗ್ತಾ ಇದ್ರು. ಮತ್ತೆ ಉತ್ಸವದಲ್ಲಿ ಆ ದೊಡ್ಡ ಗಾತ್ರದ ಕಲ್ಲಂಗಡಿ ಹಣ್ಣನ್ನು ಉತ್ಸವದಲ್ಲಿಟ್ಟು ಸಣ್ಣ ಗಾತ್ರದ ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ರು. ಆದರೆ ತಂದೆ ಮರಣ ಹೊಂದಿದ್ರು. ಮಗ ಬಂದ ಮೇಲೆ ದೊಡ್ಡ ಹಣ್ಣನ್ನು ಮಾರಿದ್ರೆ ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ ಸಂಪಾದನೆಯಾಗ್ತದೆ ಅಂತ ಹೇಳಿ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡಿಬಿಟ್ರು. ಇದರಲ್ಲಿ ಸಣ್ಣ ಕಲ್ಲಂಗಡಿ ಹಣ್ಣನ್ನು ಉತ್ಸವದಲ್ಲಿಟ್ಟರು. ವರ್ಷದಿಂದ ವರ್ಷಕ್ಕೆ ಬೀಜ ಸಂಗ್ರಹ ಎಲ್ಲ ಹಾಗೆ ಆಗ್ತಾ ಇತ್ತು. ಆದರೆ ಕಲ್ಲಂಗಡಿ ಹಣ್ಣಿನ ಗಾತ್ರ 30% ಬಂದು ನಿಂತಿತ್ತು. ಬಂಧುಗಳೇ, ಮನುಷ್ಯನಲ್ಲಿ ತಲೆಮಾರಿನ ಅಂತರ ಅಂತ ಹೇಳಿದರೆ 25 ವರ್ಷ ಅಂತ ಆದರೆ, ಕಲ್ಲಂಗಡಿ ಹಣ್ಣಿನಲ್ಲಿ ತಲೆಮಾರಿನ ಅಂತರ ಅಂದರೆ 1 ವರ್ಷ. ವರ್ಷದಿಂದ ವರ್ಷಕ್ಕೆ ಕಲ್ಲಂಗಡಿ ಹಣ್ಣಿನ ಗಾತ್ರ ಕಡಿಮೆ ಆಯಿತು. ಮಗ ಚಿಂತನೆ ಮಾಡಲಿಲ್ಲ, ನನ್ನ ಅಪ್ಪ ಯಾಕೆ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಇಡ್ತಾ ಇದ್ದ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಿಲ್ಲ. ಬಂಧುಗಳ ಯೋಚನೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಕೊಡಬೇಕು ಅಂತ ಕೇಳಿದರೆ, ಸಮಾಜಕ್ಕೆ ಸರ್ವ ರೀತಿಯಲ್ಲಿ ಸಮರ್ಪಣೆ ಮಾಡುವಂತಹ ಮುಂದಿನ ತಲೆಮಾರನ್ನು ರಚನೆ ಮಾಡಬೇಕಿದ್ರೆ ಬಹಳ ದೊಡ್ಡ ಗಾತ್ರದ ಶಿಕ್ಷಣದ ಅವಶ್ಯಕತೆ ನಮಗಿದೆ. ಶಾಸ್ತ್ರವನ್ನು ಪ್ರಶ್ನಿಸ್ತಾ ಮುಂದುವರಿಯುವಂಥದ್ದಲ್ಲ. ಯಾಕೆ ದೇವಸ್ಥಾನಕ್ಕೆ ವಾರಕ್ಕೊಂದಾವರ್ತಿ ಬರಬೇಕು ಅಂತ ಹೇಳಿ ಪ್ರಶ್ನಿಸುವಂಥದ್ದಲ್ಲ. ದೇವಸ್ಥಾನಕ್ಕೆ ಹೋಗದಿದ್ರು ನಡೀತದಲ್ವಾ? ಬಂಧುಗಳೇ, ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡಿಕೊಳ್ಳಿ, ನಮ್ಮ ಯಾವುದಾದ್ರೂ ಒಂದೇ ಒಂದು ಮನೆಯ ಮಗು ವಾರಕ್ಕೆ ಒಂದಾವರ್ತಿ ದೇವಸ್ಥಾನಕ್ಕೆ ಬರ್ತದ? ಒಂದೇ ಒಂದು ಮಗು ವಾರಕ್ಕೆ ಒಂದಾವರ್ತಿ ವರ್ಷ ಪೂರ್ತಿ 52 ವಾರ ಬಂದ ನಿದರ್ಶನ ಇದೆಯಾ ನಮ್ಮಲ್ಲಿ? ಉತ್ತರ ಅಲ್ಲೇ ಇದೆ. ನಮ್ಮ ಮಗು ವಾರಕ್ಕೆ ಒಂದಾವರ್ತಿ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಬರುವುದಿಲ್ಲ. ಯಾಕೆಂದ್ರೆ ಆ ಮಗುವಿನ ಅಪ್ಪ ಅಮ್ಮ ವಾರಕ್ಕೆ ಒಂದಾವರ್ತಿ ಹೋದದ್ದಿದೆಯಾ ದೇವಸ್ಥಾನಕ್ಕೆ? ನಾವು ಒಂದೇ ಒಂದು ವಾರ ತಪ್ಪಿಸದೆ ನಮ್ಮ ಗ್ರಾಮ ದೇವಸ್ಥಾನಕ್ಕೆ ಹೋದದ್ದಿದೆಯಾ? ಪ್ರಶ್ನಿಸಿ ಮಾಡಿ. ನಿಮ್ಮಲ್ಲ ನೀವು ಪ್ರಶ್ನೆ ಮಾಡಿದ್ರೆ ಸಾಕು. ಹೆತ್ತವರು ವಾರಕ್ಕೆ ಒಂದಾವರ್ತಿ ದೇವಸ್ಥಾನಕ್ಕೆ ಹೋದ ಪಕ್ಷದಲ್ಲಿ ನಿರಂತರ 10 ವರ್ಷ ನೀವು ಹೋದರೆ, ನಿಮ್ಮ ಮನೆಯಲ್ಲಿರುವಂತಹ ಮಗು, ಎನ್ನ ಅಪ್ಪ ಅಮ್ಮ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಿದ್ರು, ನನಗೆ ಹೋಗುವ ಜವಾಬ್ದಾರಿ ಇದೆ ಅನ್ನುವಂತಹ ಭಾವನೆ ತನ್ನಿಂತಾನೇ ಬರ್ತದೆ. ಆ ಮಗು ಬೆಳೆದು ದೊಡ್ಡದಾದ ಮೇಲೆ, PUC ಶಿಕ್ಷಣ ಆದ ಮೇಲೆ ದೂರದ ಬೆಂಗಳೂರಿಗೋ ಮೈಸೂರಿಗೋ ತನ್ನ ವೃತ್ತಿ ಶಿಕ್ಷಣಕ್ಕೋಸ್ಕರ ಹೋದರೆ, ಅಲ್ಲಿ ಹೋಗಿ ಹಾಸ್ಟೆಲ್ನಲ್ಲಿ ಸೇರಿ ಮೊದಲು ಆ ಮಗು ಮಾಡುವ ಕೆಲಸ ಏನು ಗೊತ್ತಾ ಬಂಧುಗಳೇ? ಹಾಸ್ಟೆಲ್ನ ಹತ್ತಿರ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ ಹುಡುಕ್ತದೆ. ಹೌದಾ ಅಲ್ವಾ? ದೂರಕ್ಕೆ ಹೋದಂತಹ ಮಕ್ಕಳು ಸಂಜೆ ಹೊತ್ತು ವೀಕೆಂಡಲ್ಲಿ ತಮ್ಮ ದಿನಚರಿಯನ್ನು ಹೇಗೆ ಕಳೀತಾರೆ ಅನ್ನುವಂತಹ ಆತಂಕ ತಂದೆ ತಾಯಂದರಿಗೆ ಸಹಜವಾಗಿರ್ತದೆ. ಎಲ್ಲಿ ಬಾರ್ನಲ್ಲಿ ಕುಡಿಲಿಕ್ಕೆ ಹೋಗ್ತಾರೆ? ಉಲ್ಲೇಖ ಮಾಡಿದರು ಪೂಜ್ಯ ಶ್ರೀಯವರು, ನೃತ್ಯ ಕಾರ್ಯಕ್ರಮ ಇದ್ರೆ 1000 ಗಟ್ಟಲೆ ಜನ ಸೇರ್ತಾರೆ. ಬಂಧುಗಳೇ, ನಮ್ಮ ಮುಂದಿನ ಪೀಳಿಗೆ ಅತ್ಯಂತ ಸುಸಂಸ್ಕೃತವಾದ ಪೀಳಿಗೆ ಆಗಬೇಕಿದ್ರೆ ನಾವು ತಿದ್ದಿಕೊಳ್ಳಬೇಕು, ಮಕ್ಕಳು ತಿದ್ದುವಂಥದ್ದಲ್ಲ. ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ಜಗತ್ತನ್ನು ಮತ್ತೆ ತಿದ್ದೋಣ. ಬಂಧುಗಳೇ, ಮೊದಲು ನಮ್ಮನ್ನು ನಾವು ತಿದ್ದಬೇಕು. ಕೋಲ್ಗಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಈ ಪರ್ವಕಾಲದಲ್ಲಿ ನಾವೆಲ್ಲ ಆರಂಭದ ದಿನ
ಒಂದು ಸಂಕಲ್ಪ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಒಂದೇ ಒಂದು ಸಂಕಲ್ಪ ಮಾಡೋಣ. ಈ ಗ್ರಾಮದ, ವಿಶೇಷವಾಗಿ ಮಿತ್ತಬಾಗಿಲು ಮಲವಂತಿಕೆ ಕಡಿರುದ್ದಿ ಅವರ ಗ್ರಾಮದ ಪ್ರತಿ ಮನೆಯ ಭಕ್ತರು ಸಂಕಲ್ಪ ಮಾಡಬೇಕಾಗಿದೆ. ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶೋತ್ಸವ ಆಗಿದೆ. ಮುಂದಿನ ವಾರದಿಂದ ಒಂದು ನಿಗದಿಗೊಂಡಂತಹ ವಾರ ನಾನು ದುರ್ಗಾಮಾತೆಯ ಸನ್ನಿಧಾನಕ್ಕೆ ಹೋಗಿ 4 ಸುತ್ತು ಹಾಕಿ ಬರ್ತೇನೆ. ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಸುತ್ತು ಬರಬೇಕು ಅನ್ನುವಂತಹ ನಿಯಮ ಇದೆ. ಮುಂದಿನ ದಿನಗಳಲ್ಲಿ ಈ ವೇದಿಕೆಯಿಂದ ಗಣ್ಯರು ಅದರ ಬೇಕಾದಂತಹ ವ್ಯಾಖ್ಯಾನ ಕೊಡಬಹುದು. ಸಮಯದ ಮಿತಿಯೊಳಗೆ ಹೇಳುವ ಕಾರಣಕ್ಕೋಸ್ಕರ ಹೇಳುವಂಥದ್ದು. ದುರ್ಗಾದೇವಿಯ ಸನ್ನಿಧಾನಕ್ಕೆ ಬಂದು 4 ಸುತ್ತು ಹಾಕಿ ಹೋಗ್ತೇನೆ. ಮಂಗಳವಾರ ಆದೀತು, ಶುಕ್ರವಾರ ಆದೀತು, ನನ್ನ ಜನ್ಮವಾರ ಆದೀತು, ನನ್ನ ಗಂಡ ಹುಟ್ಟಿದ ವಾರ ಆದೀತು, ಅಪ್ಪ ಹುಟ್ಟಿದ ವಾರ ಆದೀತು, ಮಗು ಹುಟ್ಟಿದ ವಾರ, ಯಾವುದಾದ್ರೂ ವಾರದಲ್ಲಿ ಒಂದು ವಾರ ದೇವಸ್ಥಾನಕ್ಕೆ ಹೋಗ್ತೇನೆ ಅನ್ನುವಂಥ ಮಲ್ಪಲ್ಲಿಯ ಸಂಕಲ್ಪ ಮಾಡ್ಬೋದಾ ಬಂಧುಗಳೇ? ಮಾಡ್ಬೋದು ಅಂತಾದರೆ ಒಂದು ಬಾರಿ ಚಪ್ಪಾಳೆ ತಟ್ಟಿ ಬಂಧುಗಳೇ. ಮುಂದಿನ ದಿನಗಳಲ್ಲಿ ವಾರಕ್ಕೆ ಬಂದಾವರ್ತಿ ತಪ್ಪಿಸದೆ, ತಾಯಂದಿರಿಗೆ ಕೆಲವು ವಾರ ಹೆಚ್ಚು ಕಡಿಮೆ ಆಗ್ಬೋದು, ಹೋಗ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಮಕ್ಕಳನ್ನು, ಮನೆ ಯಜಮಾನರನ್ನು ಕಳಿಸಿಬಿಡಿ. ತಿಂಗಳು ಮೂಜುವಾರ ಎನ್ನ ಬಿಡದಿ ಬಪ್ಪಲು ಒಂಜುವಾರ ಎಂಕುಪಾರ ಕಷ್ಟ ಬಂದು ಪಂಪನ ಭಾವನೆ ಖಂಡಿತವಾಗಿ ಅವರಲ್ಲೂ ಬರ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಪರಿಷ್ಕರಿಸೋಣ. ಈ ಶ್ರದ್ಧಾ ಕೇಂದ್ರ ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶವನ್ನು ಕೊಡುವಂತಹ ಶ್ರದ್ಧಾ ಕೇಂದ್ರವಾಗಲಿ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂತಹ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ಳಲಿ ಅನ್ನುವಂಥ ಆಶಯದ ಜೊತೆಗೆ ಆರಂಭದ ಈ ಮಹಾವೇದಿಕೆಯಲ್ಲಿ 4 ಬಾಲಿಶವಾದ ಮಾತುಗಳಿರ್ಬೋದು. ಆ ಮಾತುಗಳಿಗೆ ಅವಕಾಶ ಕೊಟ್ಟಂತಹ ಎಲ್ಲ ಶ್ರದ್ಧೆಯ ಹಿರಿಯರಿಗೂ ತಲೆ ತಗ್ಗಿಸಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎದುರಿರುವಂತಹ ಎಲ್ಲ ಭಕ್ತ ಕೋಟಿಗೂ ತಲೆ ತಗ್ಗಿಸಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಶುಭವಾಗಲಿ. ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಂತಹ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಕೊಲ್ಲಿ ದೇವರ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಅನೇಕ ರೀತಿಯಲ್ಲಿ ಶ್ರಮವನ್ನು ವಹಿಸಿ ಈ ಸುಂದರ ದೇವಾಲಯದ ನಿರ್ಮಾಣಕ್ಕೆ ಕಾರಣೀಕರ್ತರಾದ ಶ್ರೀ ಪ್ರಸಾದ್ ಕಾರ್ಕಳ ನಿರ್ಮಾಣ ಶಿಲ್ಪಿಗಳು, ಹಾಗೆಯೇ ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ RM ರಾಮಕುಂಜ ಅಭಿಯಂತರರು, ಶ್ರೀ ಬಾಲಮುರಳಿ ಲಕ್ಷ್ಮೀ ಇಂಜಿನಿಯರಿಂಗ್ ವರ್ಕ್ಸ್ ಮಂಜೇಶ್ವರ ಮೇಲ್ಛಾವಣಿ ನಿರ್ಮಾಣಗಾರರು, ಹಾಗೆಯೇ ಶ್ರೀ ನಾರಾಯಣ ಪೂಜಾರಿ ಕೆಳಗಿನ ಮನೆ ಕಿಲ್ಲೂರು ಮೇಸ್ತ್ರಿಗಳು, ಇವರೆಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರಿಂದ ಗೌರವಾರ್ಪಣೆಯನ್ನು ಪಡೆಯಬೇಕಂತ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ದೇವಾಲಯ ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗಬೇಕಿದ್ರೆ ಇವರೆಲ್ಲರ ಶ್ರಮ ಮತ್ತು ಕೆಲಸ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಗಣ್ಯರಾಗಿರುವಂತಹ ಶ್ರೀ ಪ್ರಸಾದ್ ಕಾರ್ಕಳ ತಾವುಗಳು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ RM ರಾಮಕುಂಜ ತಾವುಗಳು ವೇದಿಕೆಗೆ ಆಗಮಿಸಬೇಕು. ಶ್ರೀ ಬಾಲಮುರಳಿ ಲಕ್ಷ್ಮೀ ಇಂಜಿನಿಯರ್ ವರ್ಕ್ಸ್ ಮಂಜೇಶ್ವರ ತಾವುಗಳು ಕೂಡ ವೇದಿಕೆಗೆ ದಯಮಾಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ನೂತನ ಶಿಲಾಮಯ ದೇವಸ್ಥಾನದ ನಿರ್ಮಾಣ ಶಿಲ್ಪಿಗಳಾಗಿ ನಮ್ಮ ಜೊತೆ ಈ ದೇವಸ್ಥಾನದ ನಿರ್ಮಾಣದಲ್ಲಿ ಅಹರ್ನಿಶಿ ದುಡಿದವರು ಶ್ರೀ ಪ್ರಸಾದ್ ಕಾರ್ಕಳ ನಿರ್ಮಾಣ ಶಿಲ್ಪಿಗಳು. ತಮ್ಮ ನಿರ್ಮಾಣದ ಚಾತುರ್ಯವನ್ನು ಬಳಸಿ ಈ ದೇವಸ್ಥಾನವನ್ನು ಸಂಪೂರ್ಣ ಶಿಲಾಮಯವಾಗಿ ನಿರ್ಮಿಸುವಲ್ಲಿ ತಮ್ಮ ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಅವರ ಶ್ರಮವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ, ಅವರಿಗೆ ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ದೇವಾಲಯಗಳನ್ನು ನಿರ್ಮಿಸುವಂತಹ ಶಕ್ತಿಯನ್ನು ಆ ದುರ್ಗಾಮಾತೆ ಅನುಗ್ರಹಿಸಲಿ, ಅವರ ಹೆಸರು ನಿರ್ಮಾಣ ಕ್ಷೇತ್ರದಲ್ಲಿ ಇನ್ನಷ್ಟು ಮೇಲ್ಮೈಯನ್ನು ಸಾಧಿಸಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವರು ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ RM ರಾಮಕುಂಜ, ಮುರಾರಿರಾವ್ ಮತ್ತು ವೆಂಕಟಲಕ್ಷ್ಮಿ ದಂಪತಿಗಳ ಪುತ್ರರಾಗಿರುವ ಇವರು ಕಳೆದ 14 ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಂಘದ ಬೇರೆ ಬೇರೆ
ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇಂತಹ ದೇವಸ್ಥಾನದ ನಿರ್ಮಾಣದಲ್ಲಿ ತಮ್ಮ ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಅವರಿಗೂ ಕೂಡ ತನ್ನ ಕ್ಷೇತ್ರದಲ್ಲಿ ಮೇಲ್ಮೈಯನ್ನು ಸಾಧಿಸುವಂಥ ಅನುಗ್ರಹವನ್ನು ಆ ದುರ್ಗಾಮಾತೆ ಕರುಣಿಸಲಿ ಎನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಅತ್ಯಂತ ಗೌರವದಿಂದ ಗೌರವಿಸ್ತಾ ಇದ್ದೇವೆ. ಶ್ರೀ ಬಾಲಮುರಳಿ ಲಕ್ಷ್ಮೀ ಇಂಜಿನಿಯರಿಂಗ್ ವರ್ಕ್ಸ್ ಮಂಜೇಶ್ವರ ಇವರು ಮೂಲತಃ ವರ್ಕಾಡಿ ಮಂಜೇಶ್ವರದವರು. ವಿವೇಕಾನಂದ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ಇವರು ಸುಮಾರು 25 ವರ್ಷಗಳಿಂದ ಮೇಲ್ಛಾವಣಿ ನಿರ್ಮಾಣದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಸುಮಾರು 25,000 ಚದರ ಅಡಿಗಿಂತಲೂ ಹೆಚ್ಚಿನ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ತಮ್ಮ ಶ್ರಮ ಮತ್ತು ಜ್ಞಾನವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ತಮಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ನಿರ್ಮಾಣ ಕ್ಷೇತ್ರದಲ್ಲಿ ನಿರಂತರವಾಗಿ ಮೇಸ್ತ್ರಿ ಕೆಲಸದಲ್ಲಿ ಸಹಕರಿಸಿ ದೇವಸ್ಥಾನ ನಿರ್ಮಾಣದಲ್ಲಿ ತೊಡಗಿಸಿಕೊಂಡವರು ಶ್ರೀ ನಾರಾಯಣ ಪೂಜಾರಿ ಕೆಳಗಿನ ಮನೆ ಕಿಲ್ಲೂರಿ ಇವರು. ತಮಗೂ ಕೂಡ ದುರ್ಗಾಮಾತೆ ಇನ್ನಷ್ಟು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಅತ್ಯಂತ ಗೌರವದಿಂದ ಈ ಶುಭ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಹಾಗೆ ಸನ್ಮಾನಿಸಿದ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಉಗ್ರಾಣವನ್ನು ಉದ್ಘಾಟನೆಯನ್ನು ಮಾಡಿ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಂಗಾಡಿ ಅರಮನೆಯ ರಾಜವಂಶಸ್ಥರಾದ ಶ್ರೀ ಶ್ರೀ ಯಶೋಧರ ಬಲ್ಲಾಳ್ ಇವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊಲ್ಲಿ ಶ್ರೀ ದುರ್ಗಾದೇವಿ ಮತ್ತು ದುರ್ಗಾ ಪರಮೇಶ್ವರ ದೇವರಿಗೆ ವಂದಿಸುತ್ತಾ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿದ ಬ್ರಹ್ಮಾನಂದ ಸ್ವಾಮೀಜಿಗಳಿಗೆ ನಮಸ್ಸುಗಳನ್ನು ಅರ್ಪಿಸುತ್ತಾ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಾಗ ಖ್ಯಾತ ವಾಗ್ಮಿಯು ವಕೀಲರಾದ ಧನಂಜಯರಾವ್ ಅವರೇ, ಮಾನ್ಯ ಆತ್ಮೀಯರಾದ ಡಾಕ್ಟರ್ ಪ್ರದೀಪ್ ರವರೇ, ಜೀರ್ಣೋದ್ಧಾರ ಮಹಾಜವಾಬ್ದಾರಿಯನ್ನು ತೆಗೆದುಕೊಂಡು ಶಾಸ್ತ್ರೋಕ್ತವಾಗಿ ವಾಸ್ತುಪ್ರಕಾರ ಪೂರ್ತಿ ಶಿಲಾಮಯವಾಗಿ ಊರ ಪರವೂರ ದಾನಿಗಳ ಬಂಧುಗಳಿಂದ ಒಗ್ಗೂಡಿಸಿ ಶ್ರಮಿಸಿದ BK ಲೋಕೇಶ್ ರಾವ್ರವರೇ, ಆಡಳಿತಾಧಿಕಾರಿಯಾಗಿ ನಮ್ಮೊಂದಿಗೆ ಸಹಕರಿಸಿದ ಮೋಹನ್ ಬಂಗೇರವರೇ ಹಾಗೂ ಈ ದೇವಸ್ಥಾನಗಳಿಂದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ನಾನು ಈ ದೇವಸ್ಥಾನದ ಕೇಸರ ಕಲ್ಲು ಹಾಕುವ ದಿವಸ ನಾನು ಬಂದಿದ್ದೆ. ಆ ದಿವಸ ಅದು ಆಗಿ ಈಗ ಎಷ್ಟೋ ವರ್ಷಗಳು ಸಂದಿವೆ. ಮನಸ್ಸಿನಲ್ಲಿ ತುಂಬ ಬೇಜಾರಾಗಿತ್ತು. ಯಾವಾಗ ಈ ದೇವಸ್ಥಾನ ಸರಿಯಾದ ರೂಪರೇಷೆಗೆ ಬರ್ತದ ಅಂಥೇಳಿ. ಆದರೆ ಆ ದೇವಿಯ ಅನುಗ್ರಹ ಬೇರೆಯೇ ಇರಬೇಕು. ದೇವಿಯು ಅವರಿಗೆ ಸರಿಯಾದ ಗರ್ಭಗುಡಿ ನಿರ್ಮಾಣ ಆಗದೆ ನಾನು ಪ್ರವೇಶವಿಲ್ಲ ಅಂತೇಳಿ ಗ್ರಹಿಸಿರಬೇಕು. ಆದ್ದರಿಂದ ಈ ಸಲ ಭಾಳ ಚೆಂದ. ಈ ಸಾಧಾರಣ ನಮ್ಮ ಜಿಲ್ಲೆಯಲ್ಲಿ ಈ ಥರದ ವಾಸ್ತು ಪ್ರಕಾರವಾದ ದೇವಸ್ಥಾನ ಇರಲಿಕ್ಕಿಲ್ಲ ಅಂತೇಳಿ ಕಾಣ್ತದೆ. ಇದು ವರ್ಷ ಹೊರದಾಗೆ ಹೊಸತೊಂದು ಆಯಾಮ ಆಗ್ತಾಯಿದೆ. ವೇಣೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಆಗಿತ್ತು.
ಅದು ನೋಡುವಾಗ ಅದೇ ಭಾಳ ಚೆಂದ ಅಂತ ಕಾಣಿಸಿತ್ತು. ಸುತ್ತ ಇದು ಗರ್ಭಗುಡಿ ಮತ್ತು ಗೋಪುರಗಳೆಲ್ಲ ತಾಮ್ರಮಯವಾಗಿತ್ತು. ಇದು ಫುಲ್ಲು ಶಿಲಾಮಯವಾಗಿದೆ. ಇದಕ್ಕೆ ನೂರಾರು ವರ್ಷಗಳ ಇನ್ನೂ ಯಾವ ಅಭ್ಯಂತರವೂ ಇಲ್ಲ, ಯಾವ ಇದೂ ಇಲ್ಲ. ಹಾಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಾಸೇರಾವ್ ಕಕ್ಕನಜೆ ಇವರು ಕೂಡ 7 ವರ್ಷಗಳಿಂದ 2 ಸಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಎಲ್ಲ ಊರಿನ ಜನರಿಗೆ ಈ ದಿವಸ ತುಂಬ ಸಂತೋಷದ ವಿಷಯ, ಸಂತೋಷದ ದಿನ. ಈ ದಿನ ಈ ಹೊರೆ ಕಾಣಿಕೆ ತಂದದ್ದು ನೋಡುವಾಗ ಜನರಿಗೆ ಎಷ್ಟು ಈ ದೇವಸ್ಥಾನದ ಮೇಲೆ ಇದು ಇದೆ, ಪ್ರೀತಿ ಇದೆ, ಭಕ್ತಿ ಇದೆ ಅಂತೇಳಿ ಗೊತ್ತಾಗ್ತದೆ. ಈ ದೇವಸ್ಥಾನ ತುಂಬ ನೇತ್ರಾವತಿ ನದಿಯ ಎದುರುಗಡೆ ಇರುವುದರಿಂದ ಭಾರೀ ಒಂದು ಲಕ್ಷಣದ ದೇವಸ್ಥಾನ ಆಗಿದೆ. ಇದು ನಮ್ಮ ಪೂರ್ವಜರ ಕಾಲದಿಂದ ನಮ್ಮ ಪೂರ್ವಜರು ಇಲ್ಲಿ ಬಂದಿರುವಾಗ, ಇಲ್ಲಿ ಕನಸಿನಲ್ಲಿ ಬಂದ ನಂತರ ಇಲ್ಲಿಯ ಕಿಲ್ಲೂರು ಮನೆತನದ ಸಹಕಾರದಿಂದ ಈ ದೇವಸ್ಥಾನ ಆಗಿದೆ ಅಂತೇಳಿ ಇದು ಹೇಳ್ತದೆ, ಕತೆ ಹೇಳ್ತದೆ. ಆದರೂ ಯಾವುದೇ ಇದ್ದರೂ ಈ ದೇವಸ್ಥಾನ ಈ ಪರಿಸರದವರಿಗೆ ತುಂಬ ಮುಖ್ಯವಾದ ದೇವಸ್ಥಾನ. ಇದನ್ನು ಚೆಂದವಾಗಿ ಎಲ್ಲರೂ ನಡ್ಕೊಂಡು ಡಾಕ್ಟ್ರು ಹೇಳಿದ್ದಾರೆ, ಪ್ರತಿ ವಾರಕ್ಕೊಮ್ಮೆ ಬಂದು ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು, ಇದು ಭಾರಿ ಮುಖ್ಯದ ವಿಷಯ, ಒಳ್ಳೆಯ ವಿಷಯ, ಇದು ದೇವಸ್ಥಾನಕ್ಕೆ ಜನರು ಬಂದ ಕೂಡಲೇ ದೇವಸ್ಥಾನದ ಕಲಾರೋಪಣೆ ಕಲೆ ಜಾಸ್ತಿ ಆಗ್ತದೆ. ದೇವರ ಅನುಗ್ರಹ ಎಲ್ಲ ಜನರ ಮೇಲೆ ಅತಿಯಾಗಿ ಬೀಳ್ತದೆ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶುಭವನ್ನು ಹಾರೈಸಿದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಬೇಕಾಗಿ ಗಣೇಶ್ ಗೌಡ ಪಗರೆ ಸಂಚಾಲಕರು ಭಜನಾ ಸಮಿತಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊಳ್ಳಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದ ಮೊದಲನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿಕೊಂಡ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರನ್ನು ಈ ಕಾರ್ಯಕ್ರಮದ ಜೊತೆಗೆ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತಿಸಿದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ BK ಧನಂಜಯರಾವ್ ಇವರಿಗೆ ಸೇರಿರುವ ಎಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡ ಆಶೀರ್ವಚನದೊಂದಿಗೆ ಶುಭವನ್ನು ಹಾರೈಸಿದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಮಹಾಸಂಸ್ಥಾನಂ ರಮಕ್ಷೇತ್ರ ನಿತ್ಯಾನಂದ ನಗರ ಧರ್ಮಸ್ಥಳ ಬೇರೆ ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ನಿರ್ಗಮಿಸಿದರೂ ಕೂಡ ಇವರಿಗೆ ಸೇರಿರುವ ಸಮಸ್ತರ ಪರವಾಗಿ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಮೊದಲ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟ ಆರೋಗ್ಯ ಕ್ಲಿನಿಕ್ ನಾವು ಇಲ್ಲಿಯ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಎ ಇವರಿಗೆ ನೆರೆದಿರುವ ಸರ್ವರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ದಿನದ ಉಗ್ರಾಣವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮ ಜೊತೆ ಉಪಸ್ಥಿತರಿರುವ ಬಂಗಾಡಿ ಅರಮನೆಯ ಶ್ರೀಯುತ ಯಶೋಧರ್ ಬಲ್ಲಾಲ್ ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಭುಜಬಲಿ ಧರ್ಮಸ್ಥಳ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ದಾಸಪ್ಪಗೌಡ ಕಾಂಜಾನು ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಕಲಶ ಸಮಿತಿ ಕೊಲ್ಲಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ BK ರಾಜಶೇಖರ ರಾವ್ ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಕೊಲ್ಲಿ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಹಿರಿಯರಾದ ಶೇಖರ್ ಪೂಜಾರಿ ಕಂಬಳದೊಡ್ಡಕೂರ ಇವರು ಇದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ್ ಬಂಗೇರ, ಮೋಹನ್ ಬಂಗೇರ ಕಾರಿಂಜ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ K ವಾಸುದೇವರಾವ್ ಕೋಶಾಧಿಕಾರಿಗಳು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಅನೇಕ ಗಣ್ಯರು
ತುಂಬ ದಿನದಿಂದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿದ ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಯ ವಂದನೆಯನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ವರದಿಯನ್ನು ಮಾಡಿರುವ ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮದವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ವಂದಿಸುತ್ತಾ ಎಲ್ಲರಿಗೂ ಶುಭ ವಂದನೆಯನ್ನು ನೀಡುತ್ತಿದ್ದೇನೆ. ನೆರೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಗಮನಕ್ಕೆ ಶ್ರೀ ದುರ್ಗಾದೇವಿ ಸಭಾಚಪ್ಪರದಲ್ಲಿರುವಂಥ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಿ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಪುಷ್ಪಾಂಜಲಿ ಗಣಪತಿ ನೃತ್ಯ ಹಾಗೆಯೇ ಸ್ಥಳೀಯ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಲೋ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪುನರ್ಪ್ರತಿಷ್ಠಾ ಅಷ್ಟಬೃಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪ್ರಥಮ ದಿನವಾದ ಈ ದಿನ ಕಾರ್ಯಕ್ರಮ ಬಹುಶಃ ಇವತ್ತು ಬೆಳಿಗ್ಗೆ ಚಪ್ಪರ ಮುಹೂರ್ತ, ಆನಂತರ ಭಜನಾ ಕಾರ್ಯಕ್ರಮ, ಹೊರೆ ಕಾಣಿಕೆ, ಉಗ್ರಾಣ ಮುಹೂರ್ತ ಇತ್ಯಾದಿ ಕಾರ್ಯಕ್ರಮಗಳು ಅತ್ಯಂತ ವಿಧಿವತ್ತವಾಗಿ ಜರುಗಿ ಇದೀಗ ಮಧ್ಯಾಹ್ನ ನಂತರದ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಥಳೀಯರಿಂದ ಮುಖ್ಯವಾಗಿ ಮಿತ್ತಬಾಗಿಲು, ಮಲವಂತಿಗೆ, ದಿಡುಪೆ, ಈಂದಬೆಟ್ಟು ಪರಿಸರದ ಎಲ್ಲ ಕಲಾವಿದ ಮಾತೆಯರಿಂದ ಮಕ್ಕಳಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ತಾವು ಹೆಸರು ಕೊಟ್ಟಂಥ ಎಲ್ಲ ತಾಯಂದಿರು ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಮಾಡಿಕೊಂಡಿರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಪ್ರಪ್ರಥಮವಾಗಿ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಪುಷ್ಪಾಂಜಲಿ ಗಣಪತಿ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕಾರ್ಯಕ್ರಮದ ವಿವರವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ದಯಮಾಡಿ ಸರದಿ ಪ್ರಕಾರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅಣಿಯಾಗಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಕಾರ್ಯಕ್ರಮದ ವಿವರ ಈ ರೀತಿ ಇದೆ. ಪ್ರಥಮವಾಗಿ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಪುಷ್ಪಾಂಜಲಿ ಗಣಪತಿ ನೃತ್ಯ. ಎರಡನೇ ಕಾರ್ಯಕ್ರಮ ಸನ್ಮತಿ ಮತ್ತು ಬಳಗ ನೃತ್ಯ. ಮೂರನೇದಾಗಿ ಗಗನ ಮಂಗಳೂರು ಇವರಿಂದ ಭರತನಾಟ್ಯ. ನಾಲ್ಕನೇದಾಗಿ ಶೋಭಿತಾ ಮತ್ತು ಬಳಗ ನಂದಿಲಮನೆ ಇವರಿಂದ ನೃತ್ಯ ಕಾರ್ಯಕ್ರಮ. ಐದನೆಯದು ಸಿಂಚನ ಇಂದಬೆಟ್ಟು ಇವರಿಂದ ಭರತನಾಟ್ಯ. ಆರನೇ ಕಾರ್ಯಕ್ರಮ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಭರತನಾಟ್ಯ. ಏಳನೇ ಕಾರ್ಯಕ್ರಮ ಗಗನ ಮಂಗಳೂರು ಇವರಿಂದ ಭರತನಾಟ್ಯ. ಎಂಟನೇ ಕಾರ್ಯಕ್ರಮ ಸೌಂದರ್ಯ ಮತ್ತು ಬಳಗ ಕೊಲ್ಲಿ ಇವರಿಂದ ಯಕ್ಷಗಾನ ಭರತನಾಟ್ಯ ದ್ವಂದ್ವ ಕಾರ್ಯಕ್ರಮ. ಸಿಂಚನ ಮತ್ತು ಧನ್ವಿತ ಇಂದಬೆಟ್ಟು ಇವರಿಂದ 9ನೆಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಶುಭಲಕ್ಷ್ಮಿ ಮಹಿಳಾ ತಂಡ ದಿಡುಪೆ ಇವರಿಂದ ಕೋಲಾಟ ಕಾರ್ಯಕ್ರಮ, ಇದು 10ನೇ ಕಾರ್ಯಕ್ರಮ ಆಗಿರುತ್ತದೆ. 11ನೇ ಕಾರ್ಯಕ್ರಮ ಗಗನ ಮಂಗಳೂರು ಇವರಿಂದ ಕೊರವಂಜಿ ಕಾರ್ಯಕ್ರಮ. 12ನೇ ಕಾರ್ಯಕ್ರಮ ಕುಮಾರಿ ಖುಷಿ ಇವರಿಂದ ನೃತ್ಯ, ಕಿಲ್ಲೂರು ಕುಮಾರಿ ಖುಷಿ ಇವರಿಂದ ನೃತ್ಯ ಕಾರ್ಯಕ್ರಮ. 13ನೇ ಕಾರ್ಯಕ್ರಮ ಕುಮಾರಿ ನಿಕೃತ ಜಾನಪದ ನೃತ್ಯ ವೇಣೂರಿನ ಕುಮಾರಿ ನಿಕೃತ ಇವರಿಂದ ಜಾನಪದ ನೃತ್ಯ. 14ನೇ ಕಾರ್ಯಕ್ರಮ ಸೌಂದರ್ಯ ಮತ್ತು ಶ್ರೇಯ ಇವರಿಂದ ಡ್ಯಾನ್ಸ್. ಒಟ್ಟು 14 ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕಿದ್ರೆ ತಾವೆಲ್ಲರೂ ಕೂಡ ತುಂಬ ಹೃದಯದ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ದೇವರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳೆಲ್ಲರೂ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ
ದುರ್ಗಾದೇವಿ ಕಲಾ ವೇದಿಕೆಗೆ ಬಂದು ತಾವೆಲ್ಲರೂ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾದೇವಿ ಕಲಾ ವೇದಿಕೆ ಇಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ವೈವಿಧ್ಯ ಜರಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಆದಷ್ಟು ಬೇಗನೆ ಬಂದು ಈ ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇಂದಿನಿಂದ ಮೊದಲುಗೊಂಡು ದಿನಾಂಕ 28/3/2024 ಕಾರ್ಯಕ್ರಮವು ಅತ್ಯಂತ ವಿದ್ಯುಕ್ತವಾಗಿ ಜರಗಲಿಕ್ಕಿದೆ. ಅತ್ಯಂತ ಸಂಭ್ರಮದಿಂದ ನಾವೆಲ್ಲರೂ ಪಾಲ್ಗೊಳ್ಳಲಿಕ್ಕಿದ್ದೇವೆ. ಬಹು ವರ್ಷಗಳ ನಿರೀಕ್ಷೆಯ ಕಾರ್ಯಕ್ರಮವಾದ ನಮ್ಮ ಜಗನ್ಮಾತೆಗೆ ಒಂದು ಸುಂದರವಾದ ಈ ಶಿಲ್ಪ ಕಲೆಯಿಂದ ಶೋಭಿಸುವಂತಹ ಈ ಕಲಾ ದೇಗುಲದಲ್ಲಿ ಶ್ರೀ ಮಾತೆಯನ್ನು ನಾವು ಕಾಣುವಂಥ ಈ ಒಂದು ಸುಯೋಗ ನಮ್ಮೆಲ್ಲರ ಪಾಲಿಗೆ ಬಂದಿದೆ. ಆ ದಿನಗಳಲ್ಲಿ ಭಾಳ ಇಡೀ ಗ್ರಾಮದ ಸಮಸ್ತ ಭಗವದ್ಭಕ್ತರು ಸಂಭ್ರಮ ಪಡುವಂಥ ಈ ಸುಸಂದರ್ಭದಲ್ಲಿ ಇವತ್ತು ಮೊದಲನ ದಿನ ಅತ್ಯಂತ ಲವಲವಿಕೆಯಿಂದ ಗ್ರಾಮಸ್ಥರೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಭಾಳ ಶಿಸ್ತಬದ್ಧವಾಗಿ ನಡೆಸಿಕೊಳ್ಳುವಲ್ಲಿ ನೀವೆಲ್ಲರೂ ಸಹಕಾರ ನೀಡಿದ್ದೀರಿ. ಇವತ್ತು ಬಹುಶಃ ಈ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ಇವತ್ತು ಈ ದಿನದ ಕಾರ್ಯಕ್ರಮದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಸ್ಥಳೀಯ ಗ್ರಾಮದ ಸುತ್ತಮುತ್ತಲಿನ ನಮ್ಮ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಈ ಊರಿನ ಗ್ರಾಮಸ್ಥರಿಂದ ಇವತ್ತು ವಿವಿಧ ವಿನೋದವಾಲಿ ಕಾರ್ಯಕ್ರಮ ಈಗ ಜರಗಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು 14 ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಮುಖ್ಯವಾಗಿ ಇವತ್ತು ಪ್ರಥಮವಾಗಿ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಪುಷ್ಪಾಂಜಲಿ ಗಣಪತಿ ನೃತ್ಯ ಕಾರ್ಯಕ್ರಮ ಜರಗಲಿಕ್ಕಿದ್ದು, ಆನಂತರ ಸನ್ಮತಿ ಮತ್ತು ಬಳಗ ಇವರಿಂದ ನೃತ್ಯ, ಆನಂತರ ಗಗನ ಮಂಗಳೂರು ಇವರಿಂದ ಭರತನಾಟ್ಯ, 4ನೇದಾಗಿ ಶೋಭಿತಾ ಬಳಗ ಇವರಿಂದ ನೃತ್ಯ, 5ನೇ ಕಾರ್ಯಕ್ರಮ ಸಿಂಚನ ಇಂದಬೆಟ್ಟು ಇವರಿಂದ ಭರತನಾಟ್ಯ, 6ನೇದು ಪ್ರೀತಿ ವಿಜಯ ಕಿಲ್ಲೂರು ಭರತನಾಟ್ಯ, 7ನೇದು ಗಗನ ಮಂಗಳೂರು ಇವರಿಂದ ಭರತನಾಟ್ಯ, 8ನೇದು ಸೌಂದರ್ಯ ಬಳಗ ಕೊಲ್ಲಿ ಯಕ್ಷಗಾನ ಮತ್ತು ಭರತನಾಟ್ಯ, ಸಿಂಚನ ಮತ್ತು ಧನ್ವಿತ ಇಂದಬೆಟ್ಟು ಇವರಿಂದ 9ನೇ ಕಾರ್ಯಕ್ರಮ, ಶುಭಲಕ್ಷ್ಮಿ ಮಹಿಳಾ ತಂಡ ದಿಡುಪೆ ಇವರಿಂದ ಕೋಲಾಟ 10ನೇ ಕಾರ್ಯಕ್ರಮ, ಗಗನ ಮಂಗಳೂರು ಕೊರವಂಜಿ 11ನೇ ಕಾರ್ಯಕ್ರಮ, ಕುಮಾರಿ ಖುಷಿ ನೃತ್ಯ ಕಿಲ್ಲೂರು ಇವರಿಂದ 12ನೇ ಕಾರ್ಯಕ್ರಮ, ಕುಮಾರಿ ನಿಕೃತ ಜಾನಪದ ನೃತ್ಯ ವೇಣೂರು 13ನೇ ಕಾರ್ಯಕ್ರಮ, 14ನೇ ಕಾರ್ಯಕ್ರಮ ಮತ್ತೆ ಸೌಂದರ್ಯ ಮತ್ತು ಶ್ರೇಯ ಅವರಿಂದ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿಯಾಗಿ ಈಗ ದಯಮಾಡಿ 1, 2, 3, 4 ಕಾರ್ಯಕ್ರಮ ನಡೆಸುವಂತಹ ಯಾರು ಮಕ್ಕಳಿದ್ದೀರಿ ತಾಯಂದಿರಿದ್ದೀರಿ ದಯಮಾಡಿ ಇಲ್ಲಿ ತಯಾರಾಗಿ ಇಲ್ಲಿ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಲೋ. ಸಂಜೆಯ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಿಗೆ ಆರಂಭವಾಗಲಿಕ್ಕಿದೆ. ಪ್ರೀತಿ ವಿಜಯ್ ಕಿಲ್ಲೂರು ಪುಷ್ಪಾಂಜಲಿ ಗಣಪತಿ ನೃತ್ಯಕ್ಕೆ ದಯಮಾಡಿ ನೀವು ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜ್ಯೋತಿಲಕ್ಷ್ಮಿ ಅವರು ದಯಮಾಡಿ ಇಲ್ಲಿ ಬನ್ನಿ. ಹಲೋ. ಈಗ ಪ್ರೀತಿ ವಿಜಯ್ ಕಿಲ್ಲೂರು ಇವರಿಂದ ಪುಷ್ಪಾಂಜಲಿ ಗಣಪತಿ ನೃತ್ಯ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಶ್ರೀಮತಿ ಜಯಲಕ್ಷ್ಮಿ ಅಚ್ಯುತ ಉಪನ್ಯಾಸಕರು ಪ್ರಥಮ ದರ್ಜೆ ಕಾಲೇಜು ಸಕಲೇಶ್ಪುರ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡಲಿಕ್ಕಿದ್ದಾರೆ. ದಯಮಾಡಿ ಲೈಟಿಂಗ್ಸ್ನವರು ಇಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಲ್ಲಿ ಲೈಟ್ ಬೇಕಾಗುತ್ತೆ ಒಂದು ಸ್ವಲ್ಪ. ಜ್ಯೋತಿಯಕ್ಕ ಪಣ್ಪುಣ್ಣ ಕುಮಾರಿ ಪ್ರೀತಿ ವಿಜಯ್ ಕಿಲ್ಲೂರು ಇವರು ಶ್ರೀಮತಿ ವಿದ್ಯಾ ಮನೋಜ್ ಕಲ್ಲಡ್ಕ ಇವರ ಶಿಷ್ಯೆಯಾಗಿದ್ದು ಭರತನಾಟ್ಯ ಜೂನಿಯರ್ ವಿಭಾಗವನ್ನು ಉತ್ತೀರ್ಣರಾಗಿ ಸೀನಿಯರ್ ವಿಭಾಗದ ಭರತನಾಟ್ಯವನ್ನು ಅಭ್ಯಸಿಸುತ್ತಿದ್ದಾರೆ. ಶ್ರೀಮತಿ ಜ್ಯೋತಿಲಕ್ಷ್ಮಿ ಶ್ರೀ ವಿಜಯಗೌಡ ಕಿಲ್ಲೂರು ಇವರ ಪುತ್ರಿಯಾಗಿದ್ದು ತನ್ನ 2ನೇ ತರಗತಿಯಿಂದ ಭರತನಾಟ್ಯ ತರಬೇತಿಗೆ ಸೇರಿರುತ್ತಾರೆ. ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ಅಮ್ಮನವರ ವೇದಿಕೆಯೇ ಇವರಿಗೆ ಸಣ್ಣ ವಯಸ್ಸಿನಿಂದಲೇ ಅಡಿಪಾಯ ಸಿಕ್ಕಿದ್ದು ಅನೇಕ ಕಡೆ ಭರತನಾಟ್ಯ ಕಾರ್ಯಕ್ರಮ ನೀಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಭರತನಾಟ್ಯದ ಅಂತಿಮ ಘಟ್ಟದ ವಿದ್ವತ್ ಪದವಿ ಪಡೆಯುವ ಅಪೇಕ್ಷೆ ಇರುವ ಪ್ರೀತಿಯವರದ್ದು. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಹಾಗೂ ಶ್ರೀದೇವಿಯ ಕೃಪಾ ಕಟಾಕ್ಷ ಪ್ರೀತಿಯ ಮೇಲಿರಲಿ. ಇದೀಗ ಪುಷ್ಪಾಂಜಲಿ ಗಣಪತಿ ನೃತ್ಯದೊಂದಿಗೆ ಈ ಸಾಂಸ್ಕೃತಿಕ ವೇದಿಕೆಯನ್ನು ನಟರಾಜನಿಗೆ ಸಮರ್ಪಿಸಲಿದ್ದಾರೆ ಪ್ರೀತಿ ಇವರು. ನನ್ನ ತಕ್ಕುಂದರಿ ಕೆಟ್ಟದಕ ಕುಕ್ಕುಂದರಿ ಜೇಂತ ನನ್ನ ತಕ್ಕುಂದರಿ ಕೆಟ್ಟದಕ ಕುಕ್ಕುಂದರಿ ಜೇಂತ ನನ್ನ ರಜಿ ಜೇಂತ ನನ್ನ ರಕ್ಕುಂದರಿ ಕೆಟ್ಟದಕ ಕುಕ್ಕುಂದರಿ ಜೇಂತ ನನ್ನ ರಜಿ ಜೇಂತ ನನ್ನ ರಕ್ಕುಂದರಿ ಕೆಟ್ಟದಕ ಕುಕ್ಕುಂದರಿ ಜೇಂತ ನನ್ನ ರಜಿ ಜೇಂತ ನನ್ನ ರಕ್ಕುಂದರಿ ಕೆಟ್ಟದಕ ಕುಕ್ಕುಂದರಿ ನಂದ ತುಂದ ನಂದಗಳಾಂಗು ಕೈದ ಕೈದಗದಗದಗದಗದ ಸುಂದರಿ ಗಂಧ ದೊಂದ ನಂದಗಳಾಂಗು ಕೈದ ಕೈದಗದಗದಗದಗದ ಸುಂದರಿ ಕಾಗ ತುಜೇಂದ್ರಗಳಾಂಗು ಕದಿನಿ ದಗದಿತ್ತಲಾಂಗು ಅನಿವೆಡಲಿನ ಶ್ರೀ ಕಾಗ ತುಜೇಂದ್ರಗಳಾಂಗು ಕದಿನಿ ದಗದಿತ್ತಲಾಂಗು ಮನಿ ಬೆಡಲಿನ ಶ್ರೀ ಆದ್ಯಂತರಹಿತ ಕೆರಳವ ಶಶಸಹ ಕಂಗಣವದಿ ಕಿವಿಗೈ ಮುಕ್ಕುರು
ಆದ್ಯಂತರಹಿತ ಕೆರಲವಶಃ ಗಂ ಗಣಪತಿಗೆ ಕೈಗೋಳು ವಿಘ್ನ ಭಗ್ನ ನಿಮಗ್ನವರ ಸದ್ಗುಣ ಗಂ ಗಣಪತಿಗೆ ವಿನಾ ಪ್ರಣತುಲು ವಿಘ್ನ ಭಗ್ನ ನಿಮಗ್ನವರ ಸದ್ಗುಣ ಗಂ ಗಣಪತಿಗೆ ವಿನಾ ಪ್ರಣತುಲು ಗಂ ಗಣಪತಿಗೆ ಪ್ರಣತುಲು ಗಂ ಗಣಪತಿಗೆ ಪ್ರಣತುಲು गिणंग जें तुम गिणंग जें 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 गिणंग जें तुम किट तक तुम गिणंग तुम किट तक जें तुम किट तक तुम गिणंग तुम किट तक जें तुम किट तक तुम गिणंग तुम गिणंग तुम किट तक तुम किट तक गं गणपतिके वे प्रणतुनु गं गणपतिके वे प्रणतुनु गं गणपतिके वे प्रणतुनु ಇದೀಗ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟಂಥ ಪ್ರೀತಿ ವಿಜೆ ಕಿಲ್ಲೂರು ಇವರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಇವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸನ್ಮತಿ ಮತ್ತು ಬಳಗ ಇವರಿಂದ ನೃತ್ಯ ಕಾರ್ಯಕ್ರಮ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. केशव हरिनारायण अच्युत केशव हरिनारायण आत्मा रामानंद रमण आत्मा रामानंद रमण भव भय हरण वंदित चरण भव भय हरण वंदित चरण रघुकुल भूषण राजीवलोचन कुलभूषण राजीवलोचन आदिनारायण अनंत शयन आदिनारायण अनंत शयन सच्चिदानंद सत्यनारायण सच्चिदानंद सत्यनारायण आत्मा रामा आत्मा रामा आत्मा रामानंद रमण
ಹಲೋ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಸನ್ಮತಿ ಮತ್ತು ಬಳಗ ಇವರಿಗೆ ಎಲ್ಲರೂ ಅತ್ಯಂತ ಉಲ್ಲಾಸದ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅವನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ದಯಮಾಡಿ ಒಂದು ಸೂಚನೆಯನ್ನು ಗಮನಿಸಬೇಕು. ಅಲ್ಲಿ ಪ್ರಧಾನ ವೇದಿಕೆಯಲ್ಲಿ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಸ್ವಲ್ಪ ವಾಲ್ಯೂಮನ್ನು ಕಡಿಮೆ ಮಾಡುವ ಹಾಗೆ ಯಾರು ಸಂಬಂಧಪಟ್ಟ ವಾಲಂಟಿಯರ್ಸ್ ಯಾರಾದರೂ ದಯಮಾಡಿ ಅಲ್ಲಿ ಸ್ವಲ್ಪ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಗಗನ ಮಂಗಳೂರು ಇವರಿಂದ ಭರತನಾಟ್ಯ ಅವ್ರದ್ದೇನಾ ಇದು ಅವರ ಗಗನ ಮಂಗಳೂರು ಇವರ ಒಂದು ಕಿರು ಪರಿಚಯವನ್ನು ಈ ಕಾರ್ಯಕ್ರಮದ ಪೂರ್ವದಲ್ಲಿ ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಶ್ರೀಮತಿ ಶುಭಲಕ್ಷ್ಮಿ ಅವರು. ಶ್ರೀ ದುರ್ಗಾದೇವಿ ಹಾಗೂ ದುರ್ಗಾ ಪರಮೇಶ್ವರಿಯವರಿಗೆ ನಮಿಸುತ್ತಾ ಇವತ್ತು ಗಗನ ಮಂಗಳೂರು ಸುರತ್ಕಲ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಇಲ್ಲಿ ನಡೀತದೆ. ಇವರು ವಿಷ್ಣು ಹಾಗೂ ಶ್ರೀಮತಿ ಉಷಾ ಇವರ ಪುತ್ರಿ, ಪ್ರಸ್ತುತ ಸುರತ್ಕಲ್ನಲ್ಲಿ ವಾಸವಾಗಿದ್ದಾರೆ. ಇವರು ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ಆಗಿ ಪೂರ್ವ ವಿದ್ಯುತ್ ಪರೀಕ್ಷೆಯಲ್ಲಿ ತಯಾರಿ ನಡೆಸುತ್ತಿದ್ದಾರೆ. ಇವರು SDM ಕಾಲೇಜ್ ಮಂಗಳೂರಿನಲ್ಲಿ LLB 3ನೇ ವರ್ಷದ ವಿದ್ಯಾರ್ಥಿಯಾಗಿದ್ದಾರೆ. ಸನಾತನ ನ್ಯಾಯಾಲಯದಲ್ಲಿ ಶಾರದಾ ಮಣಿಶೇಖರ್ ಹಾಗೂ ಶ್ರೀಲತಾ ನಾಗರಾಜ್ ಇವರ ಶಿಷ್ಯೆಯಾಗಿದ್ದಾರೆ. ಇವರ ಎಲ್ಲ ಕಾರ್ಯಕ್ರಮದಲ್ಲಿ ರಾಷ್ಟ್ರದೇವೋಭವ, ಸಿರಿ, ಪುಣ್ಯಭೂಮಿ, ಭರತ, ಶಬರಿ ಇತರ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಆಲ್ವಸ್ ನುಡಿಸಿರಿಯಲ್ಲಿ ಹಾಗೂ ಇತರ ಬೇರೆ ಬೇರೆ ಕಡೆಯಲ್ಲಿ ಇವರು ಪ್ರದರ್ಶನವನ್ನು ನೀಡಿದ್ದಾರೆ. ಇವರ ಮುಂದಿನ ನೃತ್ಯ ಭವಿಷ್ಯ ಹಾಗೂ ವಿದ್ಯಾಭ್ಯಾಸ ಉಜ್ವಲವಾಗಲಿ ಎಂದು ನಾವೆಲ್ಲರೂ ಅವರನ್ನು ಹಾರೈಸೋಣ. ಇದೀಗ ಗಗನ ಮಂಗಳೂರು ಇವರಿಂದ ನೃತ್ಯ ಕಾರ್ಯಕ್ರಮ. ಕರುಣೆಯಿಂದೆಂ ಅಂಬಾ ಜಗಜ್ಜನನಿ ಕರುಣೆಯಿಂದೆಮ್ಮನುನೆ ಪೊರೆಯೇ ಕಲ್ಯಾಣಿ ಭವಾನಿ ಮೃದುಪಾಣಿ ದೇವಿ 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 ಧೃಗಡ ತಕ್ಕ
ಧರಿಗಿಡ ತಕ್ಕ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ತಕ್ಕ ಧಳ್ಳಂಗು ತದ್ದಿಂಗಿಣ್ಣತು ತಾ ಹತ್ತ ಝಂ ತದ್ದಿ ಝಕ್ಕ ತದ್ದಿ ಝಣ್ಣ ಝಣ್ಣ ಕುಕ್ಕುಂದದ್ದಿ ತಕ್ಕುಂದದ್ದಿ ಕಿಟ್ಟ ತಕ್ಕ ತಕ್ಕ ತದ್ದಿಂಗಿಣ್ಣತು ತಾ ಹತ್ತ ಝಂ ತದ್ದಿ ಝಕ್ಕ ತದ್ದಿ ಝಣ್ಣ ಝಣ್ಣ ಕುಕ್ಕುಂದದ್ದಿ ತಕ್ಕುಂದದ್ದಿ ತಕ್ಕ ತದ್ದಿಂಗಿಣ್ಣತು ತಾ ಹತ್ತ ಝಂ ತದ್ದಿ ತಾ ತದ್ದಿಂಗಿಣ್ಣತುಂ ಗಿಣ್ಣತುಂ ತತ್ತ ಹತ್ತ ಝಂ ತದ್ದಿ ತೈ ತದ್ದಿಂಗಿಣ್ಣತುಂ ಗಿಣ್ಣತುಂ ತದ್ದಿಂಗಿಣ್ಣತುಂ ಗಿಣ್ಣತುಂ ತಾ ತದ್ದಿಂಗಿಣ್ಣತುಂ ತಗದಿಂಗಿಣ್ಣತುಂ ಗಿಣ್ಣತುಂ ಗಿಣ್ಣತುಂ ತೈ ತದ್ದಿಂಗಿಣ್ಣತುಂ ತಗದಿಂಗಿಣ್ಣತುಂ ತಗದಿಂಗಿಣ್ಣತುಂ ಗಿಣ್ಣತುಂ 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 ಪಾರ್ವತ ರಾಜಕುಮಾರಿ ಪಾರ್ವತ ರಾಜಕುಮಾರಿ ಕಾತ್ಯಾಯನಿ ನಮೋಸ್ತುತೆ ಪಾರ್ವತ ರಾಜಕುಮಾರಿ ಕಾತ್ಯಾಯನಿ ನಮೋಸ್ತುತೆ ಮುನಿ ಮಾನಸ ಸಂಚಾರಿಣಿ ಸಲಹುದೆಮ್ಮನಿ ಜನನಿ ಮುನಿ ಮಾನಸ ಸಂಚಾರಿಣಿ ಸಲಹುದೆಮ್ಮನಿ ಜನನಿ ಪಾರ್ವತ ರಾಜಕುಮಾರಿ ಕಾತ್ಯಾಯಿನಿ ನಮೋಸ್ತುತೆ ಮುನಿ ಮಾನಸ ಸಂಚಾರಿಣಿ ಸಲಹುದೆಮ್ಮನಿ ಜನನಿ ಧಳ್ಳಂಗುತುಂ ತದ್ದಿಂಗಿಣ್ಣತುಂ ತತ್ತ ಢಿಂಗು ತಗತ ತದ್ದಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತಕ್ಕ ತಡ್ಡಿಂಗು ತಗತೈ ತದ್ದಿ ತಕ್ಕ ಧಣ್ಣ ತಕ್ಕ ಝುಣ್ಣು ತಕ್ಕ ತತ್ತ ಢಿಂಗುತ ತದ್ದಿ ತಕ್ಕ ತಕ್ಕ ತಡ್ಡಿಂಗುತೈ ಧಣ್ಣ ತಕ್ಕ ತಟ್ಟಿತ ಧಣ್ಣತ ಝುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತದ್ದಿತ ಧಣ್ಣತ ಝುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ತದ್ದಿತ ಧಣ್ಣತ ಝುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ವೀಣಾ ಪುಸ್ತಕಧಾರಿಣಿ ಅಂಬಾ ವೀಣಾ ಪುಸ್ತಕಧಾರಿಣಿ ವಾಣಿ ಸಕಲ ವಿದ್ಯಾಧಿಕಾರಿಣಿ ವೀಣಾ ಪುಸ್ತಕಧಾರಿಣಿ ವಾಣಿ ಸಕಲ ವೇದ್ಯಾಧಿಕಾರಿಣಿ ಶ್ರುತಿಗತಿಗಳ ನಾನವೀಯ ಕಮಲನಯನೆ ಬ್ರಹ್ಮಜಾಯೇ ಶ್ರುತಿಗತಿಗಳ ಜ್ಞಾನವೀಯ ಕಮಲನಯನೆ ಬ್ರಹ್ಮಜಾಯೇ ವೀಣಾ ಪುಸ್ತಕಧಾರಿಣಿ ವಾಣಿ ಸಕಲ ವೇದ್ಯಾಧಿಕಾರಿಣಿ ಶ್ರುತಿಗತಿಗಳ ನಾನವೀಯ ಕಮಲನಯನೆ ಬ್ರಹ್ಮಜಾಯೇ ಧರಿಗಿಡ ತಕ್ಕ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ತಕ್ಕ ಧರಿಗಿಡ ತಕ್ಕ ಧರಿಗಿಡ ತಕ್ಕ ಧಳ್ಳಂಗುತುಂ ತಕ್ಕ ತದ್ದಿಂಗಿಣ್ಣತುಂ ತದ್ದಿನ್ನಂ ತಕ್ಕ ಧಿನ್ನಂ ನಂ ತದ್ದಿಕಿಟ್ಟ ತಕ್ಕ ನಕ್ಕ ತದ್ದಿಕಿಟ್ಟ ತಕ್ಕ ತಕ್ಕ ಧಿನ್ನಂ ಕಿಡತಕ ಧಿನ್ನಂ ನಂ ತದ್ದಿಗಂ ಧರಿಗಿಡ ತಕ್ಕ ತಕ್ಕ ತದ್ದಿನ್ನಕ ಧರಿಗಿಡ ತಕ್ಕ ತಕ್ಕ ಧಿನ್ನಂ ತದ್ದಿಕಿಟ್ಟ ತಕ್ಕ ತಕ್ಕ ಧಿನ್ನಂ ಧಣ್ಣ ಕಿಟ್ಟ ತಕ್ಕ ಕಿಡತಕ ಧಿನ್ನಂ ಜೊಣ್ಣು ಕಿಟ್ಟ ತಕ್ಕ ಧರಿಗಿಡ ಧಿನ್ನಂ ಧಿಮ್ಮಿ ಕಿಟ್ಟ ತಕ್ಕ ತದ್ದಿತ್ತಾಂ ಧಿತ್ತಾಂ ತಾಂ ಕಿಡತಕ ಧರಿಗಿಡತುಂ ಕಿಡತಕ ಧರಿಗಿಡತುಂ ಕಿಡತಕ ಧರಿಗಿಡತುಂ ತದ್ದಿತ್ತಾಂ ಧಿತ್ತಾಂ ತಾಂ ತಗದರಿಗಿಡತಗದುಂ 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 ತದ್ದಿತ್ತಾಂ ಧಿತ್ತಾಂ ತಾಂ ತಕ್ಕ ದಿಗ್ಗು ತಗದಿಗುದರಿಗಿಡತುಂ ತಕ್ಕ ದಿಗ್ಗು ತಗದಿಗುದರಿಗಿಡತುಂ ತಕ್ಕ ದಿಗ್ಗು ತಗದಿಗುದರಿಗಿಡತುಂ ಹಾಲ್ಗಡಲಲು ದೇಸಿಕ ಸಿರಿಯರಸಿ ಹಾಲ್ಗಡಲಲು ದೇಸಿಕ ಸಿರಿಯರಸಿ ಸೊಗವ ಕರುಣಿಸು ಕನಿಕರಿಸಿ ಹಾಲ್ಗಡಲಲು ದೇಸಿಕ ಸಿರಿಯರಸಿ ಸೊಗವ ಕರುಣಿಸು ಕನಿಕರಿಸಿ ಪ್ರಸನ್ನ ಮೂರುತಿ ವಿಠಲ ನರಸಿ ಪ್ರಸನ್ನ ಮೂರುತಿ ವಿಠಲ
ಪ್ರಸನ್ನ ಮೂರುತಿ ವಿಠಲ ನರಸಿ ಕೃಪೆ ದೋರಿ ಕಾವುದು ಎಮ್ಮನು ಘರಸಿ ಪಾಲ್ಗಡಲಲು ದೇಸಿಗ ಸಿರಿಯರಸಿ ಸೊಗವ ಕರುಣಿಸು ಕನಿಕರಿಸಿ ಪ್ರಸನ್ನ ಮೂರುತಿ ವಿಠಲ ನರಸಿ ಕೃಪೆ ದೋರಿ ಕಾವುದು ಎಮ್ಮನು ಕರಸಿ ಕೃಪೆ ದೋರಿ ಗಿಣ್ಣ ತೊಂತಾರಿ ತರಿತ ಗಿಣ್ಣ ತಕ್ಕಣಕ ಝಂದೆ ತಕ್ಕಣಕ ಝಂದ ಹೇ ತಕ್ಕಣಕ ಝಂ ತರಿ ತರಿತ ಗಿಣ್ಣ ತಕ್ಕಣಕ ಝಂ ದೇ ತಕ್ಕಣಕ ಝಂ ತದ್ದಿ ತಕ್ಕಣಕ ಝಂ ತಾರಿ ತರಿತ ಗಿಣ್ಣ ತಕ್ಕಣಕ ಝಂ ತರಿ ತರಿತ ಗಿಣ್ಣ ತಕ್ಕಣಕ ಝಂ ತಾರಿತ ಗಿಣ್ಣ ತಾರ ಧಿಂ ಯೇ ನ ತುಂಗ ತಾರಿತ ಗಿಣ್ಣ ತರಿತ ತಗಿಣ್ಣ ತದ್ಧಿಂ ಗಿಣ್ಣ ತುಂ ತಕ ಧಿಂ ಗಿಣ್ಣ ತುಂ ತಾರಿತ ಗಿಣ್ಣ ತರಿತ ತಗಿಣ್ಣ ತರಿತ ಗಿಣ್ಣ ತದ್ಧಿಂ ತರಿಕಿಟ ತುಂ ತಕ ಧಿಂ ತರಿಕಿಟ ತುಂ ತಕ ಧಿಂ ತರಿಕಿಟ ತುಂ ಕೃಪೆ ದೋರಿ ಕಾವುದು ಎಮ್ಮನು ಹರಸಿ ಕೃಪೆ ದೋರಿ ಕಾವುದು ಎಮ್ಮನು ಹರಸಿ ವಿಠಲ ನರಸಿ ದೇವಿ ಅಂಬಾ ದೇವಿ ಅಂಬಾ ಗಗನ ಮಂಗಳೂರು ಇವರು ಅತ್ಯಂತ ಅಮೋಘವಾಗಿ ಭರತನಾಟ್ಯ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಕೊಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯು ಸಕಲ ಕಲಾ ವಲ್ಲಭೆಯಾಗಿ ಡಮರ್ಗ ಹಸ್ತೆಯಾಗಿ ತ್ರಿಶೂಲ ಧಾರಿಣಿಯಾಗಿ ಬಹುಶಃ ನಾಟ್ಯ ನೃತ್ಯವನ್ನು ಸಕಲ ಕಲೆಗಳನ್ನು ಕೊಲ್ಲಿ ಕ್ಷೇತ್ರದಲ್ಲಿ ಪೋಷಿಸುತ್ತಾ ಬಂದ ಪರಿಣಾಮವಾಗಿ ಇವತ್ತು ಒಂದು ಕಡೆಯಲ್ಲಿ ಯಕ್ಷಗಾನ, ಇನ್ನೊಂದು ಕಡೆಯಲ್ಲಿ ಭರತನಾಟ್ಯ ದೇವಿಗೆ ಅತ್ಯಂತ ಪ್ರಿಯವಾದ ಕಲೆಗಳು ಇವತ್ತು ಇಲ್ಲಿ ರಾರಾಜಿಸ್ತಾ ಇದೆ. ಇದಕ್ಕೆಲ್ಲರೂ ಭಕ್ತರಾದ ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಮೆರುಗು ನೀಡುವ ದೃಷ್ಟಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಸ್ಥಳೀಯ ಗ್ರಾಮಸ್ಥರಿಂದ ಆ ತಾಯಿಯ ಪಾದಕ್ಕೆ ಸಮರ್ಪಣೆ ಆಗ್ತಾ ಇದೆ. ಇದೀಗ ಶೋಭಿತಾ ಮತ್ತು ಬಳಗ ಇವರು ನಂದಿಲ ಮನೆಯ ಪುಟಾಣಿ ಅಂತ ಕಾಣುತ್ತೆ. ಬಹುಶಃ ಇವರು ಈಗ ನೃತ್ಯದ ಮೂಲಕ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಭಗವದ್ಭಕ್ತವರನ್ನು ರಂಜಿಸಲಿಕ್ಕಿದ್ದಾರೆ. ಶೋಭಿತಾ ಮತ್ತು ಬಳಗ ನಂದಿಲ ಮನೆ ಇವರಿಂದ ನೃತ್ಯ ಕಾರ್ಯಕ್ರಮ. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ
ಶೋಭಿತಾ ಮತ್ತು ಬಳಗ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಿಂಚನ ಇಂದಬೆಟ್ಟು ಇವರಿಂದ ಭರತನಾಟ್ಯ ಕಾರ್ಯಕ್ರಮ. ಸಿಂಚನ ಇಂದಬೆಟ್ಟು. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ಶ್ರೀದೇವಿಯ ಬೇರೆ ಬೇರೆ ಅವತಾರಗಳನ್ನು ತಮ್ಮ ನೃತ್ಯದ ಮೂಲಕ ವರ್ಣಿಸಿದ ಬಾಲಪ್ರತಿಭೆ ಸಿಂಚನ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರೀತಿ ವಿಜೆ ಕಿಲ್ಲೂರು ಇವರಿಂದ ಭರತನಾಟ್ಯ. स्वागतं कृष्ण स्वागतं कृष्ण शरणागतं कृष्ण स्वागतं कृष्ण
शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरे सदना मधुवदना मधुसूदनाय स्वागतं कृष्ण शरणागतं कृष्ण मुष्टिकासूरचाणूरमल्लमल्ल विशारद मधुसूदना मुष्टिकासूरचाणूरमल्लमल्ल विशारद सुभदयपीठमर्धन कलिङ्गरर्धन गोकुलरक्षण सकल सुदक्षण देव अर्धन कलिङ्गरर्धन गोकुलरक्षण सकल सुदक्षण देव शिष्टजनमानस कल्प 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 शतकोटि असमपदाभ शिष्टजनमानस कल्प 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 शतकोटि असमपदाभ वीर मुनि जन विहार मदन सुकुमार दैत्य संहार देवा वीर मुनि जन विहार मदन सुकुमार दैत्य संहार देवा मधुर मधुर सारस सारस जीवति जनमानस पूज मधुर मधुर सारस जीवति जनमानस पूजित सागरे पदरि सागरे पदरि सागरे पदरि तत्तित्तकदिनकं चित्तकदिनकं तकदिनकं साङ्गाङ्गपपादरे पदरि सदसं तत्तित्तकदिनकं चित्तकदिनकं तकदिनकं तकुन्दरिकुन्दर किटतकदे तकुन्दरि कुकुन्दर किटतकदे तकुन्दरि कुकुन्दर किटतकदे तकुन्दरि कुकुन्दर किटतकदे स्वागतं कृष्ण शरणागतं कृष्ण मधुरापुरि सदना मधुवदना मधुसूदनाय स्वागतं कृष्ण शरणागतं कृष्ण शरणागतं कृष्ण शरणागतं कृष्ण 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 ಶ್ರೀ ಕೃಷ್ಣ ಪರಮಾತ್ಮನ ಲೀಲೆಗಳನ್ನು ತಮ್ಮ ನೃತ್ಯದ ಮೂಲಕ ಪ್ರದರ್ಶಿಸಿದ ಪ್ರೀತಿ ವಿಜೆ ಕಿಲ್ಲೂರು ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಭರತನಾಟ್ಯ ಗಗನ ಮಂಗಳೂರು ಇವರಿಂದ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ
ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಅಣಿಯನು ಮೆಟ್ಟಿ ಬಾಲವ ಪಿಡಿದು ಅಣಿಯನು ಮೆಟ್ಟಿ ಬಾಲವ ಪಿಡಿದು ಅಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಮುಂಗೊಳಲಿರ ಗಂಗಳ ನುಡಿಸಿ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಪೊಂಗೊಳಲಿರ ಗಂಗಳ ನುಡಿಸಿ ತ್ರಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿನ ತಾಂಗಿನ ತಕ್ಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಬೇರಿಗಳು ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಬೇರಿಗಳು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತಗ್ಗಿದ ತರಿಗಿಡ ತಗಿದ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘು ಬಿಡಿದು ಒಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ 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 ತೊಂದಿರಿದಾಗ ಝಣು ದೊಂದಿರಿದಾಗ ಝಣು ತೊಂದಿರಿದಾಗ ಝಣು ದೊಂದಿರಿದಾಗ ಝಣು ಸರಿ ಸನಿ ಸಾ ಸರಿ ಸನಿ ಸಾ ಸಾ ನಿಧ ನಿಧ ನೀ ನೀ ನಿಧ ನಿಧ ನೀ ನೀ ಧನಿ
ಗಮದಾರ ಧನಿ ದಮದಾರ ಮದ ಮಗ ಮಾಮ ಮದ ಮಗ ಮಾಮ ಗಮಗರಿ ಗ ಮಗರಿ ಗ ಗರಿ ಸರಿ ಕರಿ ಸರಿ ಹರಿ ಧನಿ ಧರಿ ಧನಿ ಧರಿದ 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 ನಿಧಿರ ನನ ಧಿರ 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 ಗಾಗ 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 ಗ ಮಗರಿದ ಮಾಮ 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 ಮಮ ಗಮ ಧಾರ 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 ಮದ ನೀ ನಿ 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 ಧನಿ ದಾದ 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 ಧನಿ ರಿ 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 ಧರಿ ಗಾಗ ಗಾಗ ಗ ಮಾಮ ಮಾಮ ಧರಿ ಧನಿ ಧರಿ ಧರಿ ಧನಿ ಧರಿ ಧನಿ ಧಮ ಧರಿಗಿಣ ತೋರಿಸನ್ನಿ ಇದನಿ ರಮದನ್ನಿ ಇದನಿ ರಮದನಿ ಧಮ ಗದಿಗಿಣ ತೋರಿಸ ಧರಿ ಧನಿ ಧರಿಸ ಧರಿ ಧನಿ ಧರಿ ಧನಿ ಧಮ ಧರಿಗಿಣ ತೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಅಣಿಯನು ಮೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕೃಷ್ಣ. ಕಾಳಿಂಗಿ ಮರ್ದನ ಕೃಷ್ಣನ ಹಲವು ವಿಭಿನ್ನ ಅಭಿನಯಗಳನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂತಹ ಗಗನ ಮಂಗಳೂರು ಇವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಸರದಿ ಸೌಂದರ್ಯ ಮತ್ತು ಬಳಗ ಕೊಲ್ಲಿಯವರಿಂದ ಯಕ್ಷಗಾನ ಮತ್ತು ಭರತನಾಟ್ಯ ಪ್ರದರ್ಶನ, ಸೌಂದರ್ಯ ಮತ್ತು ಬಳಗದವರಿಂದ.
ಮಾಯ ಕಡುಂಗಿ ಪುಣ್ಣ ಗಾಳಿ ಬೀಜಿಂಡಿಗೆ
ಯಕ್ಷಗಾನ ಮತ್ತು ಭರತನಾಟ್ಯದಿಂದ ಸೌಂದರ್ಯವನ್ನು ವಿವಿಧ ರೀತಿಯಲ್ಲಿ ವರ್ಣಿಸಿದ ಸೌಂದರ್ಯ ಮತ್ತು ಬಳಗ ಕೊಲ್ಲಿ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಿಂಚನ ಮತ್ತು ಧನ್ವಿತಾ ಇಂದಬೆಟ್ಟು. ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗಾನವ ಮಾಡಿದವ ಗಾನವ ಮಾಡಿದವ ಹರಿಮೂರ್ತಿ ನೋಡಿದವ ಗಾನವ ಮಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿ
ಅದ್ಭುತವಾದ ಪ್ರದರ್ಶನವನ್ನು ನೀಡಿದಂತಹ ಸಿಂಚನ ಮತ್ತು ಧನ್ಯುತ ಹಿಂದಪಟ್ಟಿ ಇವರಿಗೆ ಜೋರಾದ ಚಪ್ಪಾಳೆಯನ್ನು ಸಭಿಕರು ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅವರ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯದಾಗಲಿ. ಈಗ ಮುಂದಿನ ಕಾರ್ಯಕ್ರಮ ಶುಭಲಕ್ಷ್ಮಿ ಮಹಿಳಾ ತಂಡ ದಿಡುಪೆ ಇವರಿಂದ ಕೋಲಾಟದ ನೃತ್ಯ. ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಮ್ಯಾಗಲ್ ಚಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆಲ್ಲೋಳು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ನಮ್ಮ ಕೇರಿ ಬಂದರೀಗ ಕರಿಯ ಕಂಬ್ಳಿ ಗದ್ಯ ನೋಡಿ ತಂದು ಕೊಡುವೆನ್ ಗಂಧದಿಳಿಯವ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಗಂಧನಾದ್ರೂ ಪೂಸಿಕೊಳ್ಳಿ ವೀಳ್ಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದಮ್ಮಯ್ಯ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಆಗದೋನೆ ಭೋಗದೋನೆ ನಾಗರ ನಾಡು ಕಟ್ಟಿದೋನೆ ಕೋಗಿಲಂಗೆ ಕೂಗುತ್ತೀಯಲ್ಲೋ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇವಿನ ಮರ ಸಂಜೆ ಮುಂಜೆ ಬಂದು ಹೋಗಯ್ಯ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಎತ್ತಿಗಂತ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಊರಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ಚಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲ
ಚೆಲ್ವೋ ತಾನಿ ಚಂದನ ಚಿನ್ಮಯಾರುತೆ ಕೋಲಣ್ಣ ಕೊಲೆ ಚಿನ್ಮಯಾರುತೆ ಕೋಲಣ್ಣ ಕೊಲೆ ಚೆಲುವಯ್ಯ ಚೆಲ್ವೋ ತಾನಿ ಚಂದನ ಚಿನ್ಮಯಾರುತೆ ಕೋಲಣ್ಣ ಕೊಲೆ ಚಿನ್ಮಯಾರುತೆ ಕೋಲಣ್ಣ ಕೊಲೆ ಚೆಲುವಯ್ಯ ಚೆಲ್ವೋ ಅದ್ಭುತ ನೃತ್ಯವನ್ನು ನೀಡಿದಂತಹ ಶುಭಲಕ್ಷ್ಮಿ ಮಹಿಳಾ ತಂಡ ದಿಳ್ಪೆ ಇವರಿಗೆ ಜೋರಾದ ಚಪ್ಪಳೆಯನ್ನು ಸಭಿಕರು ಕೊಡಬೇಕು. ಇವರಿಗೆ ಈ ನೃತ್ಯಕ್ಕೆ ಮಾಡಿದಂಥ ಎಲ್ಲ ಮಹಿಳಾ ಮಣಿಗಳಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮ ಗಗನ ಮಂಗಳೂರು ಕೊರವಂಜಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. Tom dim da, takita dim dim da, takita tom dim da, takita dim dim da, takita tat dina dim tat dina dim tat dina dim tat dina dim tom dim da, takita dim dim da, takita tom tom da, takita nam nam da, takita tat dina tat dina dim tat dina dina ta. ಸೂಜಿಗಳ ಮುತ್ತುಗಳ ಮಾರವಂತೆ ಕಾಸಿನೊಂದು ಸೂಜಿಯತೆ ಮಾರಬಂದೆ ಯಾವ ಊರಿಗಾದರೂ ನಾ ಸಾಗಬಲ್ಲೆ ನಮ್ಮ ಯಾವ ಗಣಿಯಾದರೂ ಸಹ ಹೇಳಬಲ್ಲೆ ನಮ್ಮ ಯಾವ ಊರಿಗಾದರೂ ನಾ ಸಾಗಬಲ್ಲೆ ನಮ್ಮ ಯಾವ ಗಣಿಯಾದರೂ ಸಹ ಹೇಳಬಲ್ಲೆ ನಮ್ಮ ಧಿಂ ತಕಿಟ ತಕಿಟ ಧಿಂ ತಕಿಟ ತಕಿಟ ಧಿಂ ತಕಿಟ ತಕಿಟ ದಿಗಿಡ ದಿಗಿಡಿ ತಿನ್ನ ಸ್ವಲ್ಪ ಭಕ್ಷಣಯ ಕೊಟ್ಟು ಬಿಡಿರಮ್ಮ ಬಿಸಿಯಾದ ಹಾರಿದರೆ ನೀಡಿ ಬೇಕಮ್ಮ ತಿನ್ನ ಸ್ವಲ್ಪ ಭಕ್ಷಣಯ ಕೊಟ್ಟು ಬಿಡಿರವ್ವ ಬಿಸಿಯಾದ ಹಾರಿದರೆ ನೀಡಿ ಬೇಕಮ್ಮ ರಾಶಿಗಳ ನೋಡಬಲ್ಲೆ ದೋಷಗಳ ಹೇಳಬಲ್ಲೆ ಕುಸುಗಳ ದೃಷ್ಟಿ ಬೇಗ ತೆಗೆಯಬಲ್ಲೆ ನಮ್ಮ ರಾಶಿಗಳ ನೋಡಬಲ್ಲೆ ದೋಷಗಳ ಹೇಳಬಲ್ಲೆ ಕುಸುಗಳ ದೃಷ್ಟಿ ಬೇಗ ತೆಗೆಯಬಲ್ಲೆ ನಮ್ಮ ಒಳ್ಳೆ ಗಡಿ ಹೇಳಬಲ್ಲೆ ಒಳ್ಳೆ ಗಡಿ ನುಡಿಯಬಲ್ಲೆ ಹುಳ್ಳು ಮಾದು ಹುಳ್ಳು ಮೋಸ ನುಡಿಯಲೊಳ್ಳೆ ಒಳ್ಳೆ ಗಡಿ ಹೇಳಬಲ್ಲೆ ಒಳ್ಳೆ ಗಡಿ ನುಡಿಯಬಲ್ಲೆ ಹುಳ್ಳು ಮಾದು ಹುಳ್ಳು ಮೋಸ ನುಡಿಯಲೊಳ್ಳೆ ಮತ್ತು ಮಾಟ ಮಾಡಬಲ್ಲೆ ಮೋಡಿ ಮಂತ್ರ ಗೈಯಬಲ್ಲೆ ಕುದುಗೊಂಡ ಕಳ್ಳನನ್ನು ಬಿಡಿಯಬಲ್ಲೆ ನಮ್ಮ ಮತ್ತು ಮಾಡಬಲ್ಲೆ ಮೋಡಿ ಮಂತ್ರ ಗೈಯಬಲ್ಲೆ ಮುದ್ದುಗೊಂಡ ಕಳ್ಳನನ್ನು ಬಿಡಿಯಬಲ್ಲೆ ಬಾಗಿಲಿಗೆ ಬಂದೆ ಮಮ್ಮ ಪಾಲಗಿರು ಬನ್ನಿರ ಕೊಚ್ಚಿ ಮನೆ ಕುರವನಿ ಕನೆಯ ಮೇಲಿರಮ್ಮ ದಿನ 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 ತನ್ನ ದನ ದಾನ ಅದ್ಭುತವಾದ ಹಾವಭಾವಗಳೊಂದಿಗೆ ಕೊರವಂಜಿ ನೃತ್ಯದ ಮೂಲಕ ಪ್ರದರ್ಶನವನ್ನು ನೀಡಿದಂತಹ ಗಗನ ಮಂಗಳೂರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕುಮಾರಿ ಖುಷಿ ಇವರಿಂದ ನೃತ್ಯ, ಕುಮಾರಿ ಖುಷಿ ಕಿಲ್ಲೂರು ಇವರಿಂದ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ
ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಕರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಕರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರಿಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರಿಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳೆಯತ್ತ ಹರ್ಷ ಹರ್ಷ ಸುರಿಸುತ್ತ ಬಾ ಇಳೆಯತ್ತ ಹರ್ಷ ಹರ್ಷ ಹನಿಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ. ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸುವ ಸದಾ ಇದ್ದು ನಮ್ಮನ್ನು ಹರಸು ಹರಸುವ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ
ಅದ್ಭುತವಾದ ಪ್ರದರ್ಶನವನ್ನು ಕುಮಾರಿ ಖುಷಿಯವರು ನೃತ್ಯದ ಮೂಲಕ ನೀಡಿದ್ದಾರೆ. ಕುಮಾರಿ ಖುಷಿಯವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಪ್ರೀತಿ ವಿಜೆ ಕಿಲ್ಲೂರವರಿಂದ ಮುಂದಿನ ನೃತ್ಯ, ಕೊನೆಯ ನೃತ್ಯ. ಸರ್ವರು ಇವರನ್ನು ಪ್ರೋತ್ಸಾಹಿಸಬೇಕು. ಎಳೆ ಮಕ್ಕಳ ಹೃದಯದಲ್ಲಿ ಈ ನೃತ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಅದ್ಭುತ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ದಯವಿಟ್ಟು ನಮ್ಮ ಸಹೃದಯ ಬಂಧುಗಳು ಅವರಿಗೆ ಪ್ರೋತ್ಸಾಹದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ. ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ, ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ, ಸರ್ವದ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು, ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆಂದು, ಒಕ್ಕುಳಳು ಮಕ್ಕಳ ಪಡೆದು ಕಕ್ಕುನಾತಿ ಪಡುವಂತೆ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಎಂದೆಂದಿಗೂ ಮರೆಯೇ ನಿನ್ನ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯೇ ನಿನ್ನ ಆನಂದದಿ ಜನರಿಗೆಲ್ಲ,
ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ತನ್ನ ಮನೋಜ್ಞ ಅಭಿನಯದ ಮೂಲಕ ಭಕ್ತ ಶ್ರೋತೃಗಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿ ಆ ಹಾಡಿಗೆ ಒಂದು ಹೊಸ ಜೀವ ಕಲೆಯನ್ನು ತಂದುಕೊಟ್ಟಂಥ ಪ್ರೀತಿ ವಿಜಯ್ ಇವರಿಗೆ ಎಲ್ಲರೂ ಅಮೋಘ ಕರತಾಡನದ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನೆರೆದಿದ್ದಂತಹ ಭಗವದ್ಭಕ್ತರೇ, ಕೊಲ್ಲಿ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ದುರ್ಗಾದೇವಿ ದೇವಸ್ಥಾನ ಮಿತ್ತಬಾಗಿಲು ಕೊಲ್ಲಿ ಕಿಲ್ಲೂರಂಚ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ಅದ್ಭುತವಾದಂತಹ ನೃತ್ಯವನ್ನು ನೀಡಿದಂತಹ ನಮ್ಮ ಎಲ್ಲ ನೃತ್ಯ ಪಟುಗಳಿಗೆ ಮತ್ತು ವೀಕ್ಷಣೆ ಮಾಡಿದಂತಹ ಎಲ್ಲ ಭಗವದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ನಾಳೆ ಕೂಡ ಈ ವೇದಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಈ ವೇದಿಕೆಯಲ್ಲಿ ನಿಮಗೆ ಮೀಸಲಿಸಿದ ಆಸನದಲ್ಲಿ ಕುಳಿತುಕೊಂಡು ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ನಾಳೆ ಇದೇ ವೇದಿಕೆಯಲ್ಲಿ ಸಂಜೆ 6 ಗಂಟೆಯಿಂದ ಸರ್ಕಾರಿ ಉನ್ನತೀಕರಿತ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಇಲ್ಲಿನ ಮಕ್ಕಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ. ಶ್ರೀಮತಿ ಭಾರತಿ ಮತ್ತು ಶ್ರೀ ಮುರಳೀಧರ ಗಾಣದಬೆಟ್ಟು ಮಾಚಾರ್ ಉಜಿರೆ ಇವರ ತಾಯಿ ವಾತ್ಸಲ್ಯ ನೃತ್ಯ ರೂಪಕ. ರಾತ್ರಿ ಗಂಟೆ 7:30ರಿಂದ ಮಾಣಿಕ್ಯ ಕಲಾವಿದರು ದುಡುಪೆ ಇವರ ಅಭಿನಯದ ಶ್ರೀ ಅಜಿತ್ ದುಡುಪೆ ಮತ್ತು ತಂಡದವರಿಂದ ನಾಟಕ ಬದುಕು ಬಡ್ಡಿದ ಕಾಸು ಹೇಳುವ ಅತಿ ಅಮೋಘವಾದ ತುಳು ಸಾಮಾಜಿಕ ನಾಟಕವನ್ನು ತೋರಿಸಲಿಕ್ಕಿದ್ದಾರೆ. ಇದರ ಪ್ರಾಯೋಜಕರಾಗಿ ಶ್ರೀಮತಿ ಮತ್ತು ಶ್ರೀ ಜಯಂತ ಹೆಗಡೆ ಹೊಸತೋಟ ಮಲವಂತಿಗೆ. ಹೀಗೆ ವಿಶಿಷ್ಟವಾದ ಮತ್ತು ಭಾಳ ವೈವಿಧ್ಯಮಯವಾದ ಕಾರ್ಯಕ್ರಮ ನಾಳೆ ಇದೇ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದುರ್ಗಾಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಭಗವದ್ಭಕ್ತರು ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಾಳಿನ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶುಭರಾತ್ರಿ. ಆಗ್ತಾ ಇರುವಂತಹದ್ದನ್ನು ನಾವು ನಿಮಗೆ ತೋರಿಸಿದ್ವಿ. ಯಾವ ರೀತಿಯಾಗಿ ಚಪ್ಪರದ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ತೋರಿಸಿದ್ವಿ. ಜೊತೆಗೆ ಇಲ್ಲಿ ತಳಿರು ತೋರಣಗಳಿಂದ
ಶೃಂಗಾರ ಮಾಡಲಾಗಿದೆ. ತಳಿರು ತೋರಣದ ಶೃಂಗಾರ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮಾವಿನ ತೋರಣವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು, ಮಾವಿನ ತೋರಣವನ್ನು ಕಟ್ಟಿರುವಂಥದ್ದು ಬಹಳ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿ, ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗಿಯಾಗಿ ಇಲ್ಲಿ ಈ ಒಂದು ತಳಿರು ತೋರಣದ ಶೃಂಗಾರವನ್ನು ಮಾಡಿದ್ದಾರೆ. ಆ ಶೃಂಗಾರವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷ ಆಕರ್ಷಣೀಯವಾದಂತಹ ತಳಿರು ತೋರಣದ ಚಪ್ಪಾರ ಜೊತೆಗೆ ಕೇಸರಿಮಯ ಕಟೌಟ್ಗಳು, ಕೇಸರಿಮಯವಾದಂತಹ ಒಂದು ಬಂಟಿಂಗ್ಸ್ಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಾರ್ಯಾಲಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾರ್ಯಾಲಯದಲ್ಲಿ ಕೆಲಸ ನಿರತ ಸ್ವಯಂ ಸೇವಕರೆಲ್ಲರೂ ಕೂಡ ಜೊತೆಗಿದ್ದಾರೆ. ಬಹಳ ವಿಶೇಷವಾಗಿ ಕಾರ್ಯಾಲಯದಲ್ಲಿ ಮಹಾ ಅನ್ನದಾನ ಸೇವೆ, ಬ್ರಹ್ಮಕಲಶದ ನಿಧಿ ಸೇವೆ, ಬ್ರಹ್ಮಕಲಶದ ಅಲಂಕಾರ ಸೇವೆ, ತಾಮ್ರ ಕಲಶ, ಅಕ್ಕಿ ಸಮರ್ಪಣಾ ಸೇವೆ, ಸಪ್ತಪದಿ ಪಾರಾಯಣ, ಸರ್ವ ಸೇವೆ, ಸರ್ವಾಲಂಕಾರ, ದುರ್ಗಾ ಪೂಜೆ, ಶ್ರೀದೇವಿಗೆ ಪಟ್ಟೆಸೀರೆ ಒಪ್ಪಿಸುವುದು, ಲಲಿತಾ ಸಹಸ್ರನಾಮ, ಹೂವಿನ ಪೂಜೆ, ಕುಂಕುಮಾರ್ಚನೆ, ಪಂಚಕಜ್ಜಾಯ, ಪ್ರಾರ್ಥನೆ, ತೀರ್ಥ ಬಾಟ್ಲಿ, ಹೀಗೆ ಎಲ್ಲ ಸೇವೆಗಳ ವಿವರವನ್ನು ಇಲ್ಲಿ ಕೊಡಲಾಗಿದೆ. ಇದೀಗ ನಾವು ಕಾರ್ಯಾಲಯದ ಮುಂಭಾಗ, ವಿಶೇಷವಾಗಿ ರಚನೆ ಮಾಡಲಾಗಿರುವಂಥ ಕಾರ್ಯಾಲಯದ ಮುಂಭಾಗದಲ್ಲಿ ಇದ್ದೇವೆ. ಬಹಳ ವಿಶೇಷವಾಗಿ ಕಾರ್ಯಾಲಯದಲ್ಲಿ ಕುಳಿತಿರುವಂಥ ಎಲ್ಲ ಸ್ವಯಂ ಸೇವಕರು ಕೂಡ ಕೆಲಸ ನಿರತರಾಗಿದ್ದಾರೆ. ಎಲ್ಲ ಸೇವೆಗಳ ವಿವರವನ್ನು ಕೊಡುವುದಿರ್ಬೋದು, ಇಲ್ಲಿಗೆ ಬಂದವರನ್ನು ಸತ್ಕರಿಸುವಂಥದ್ದಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂಭಾಗಕ್ಕೆ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋದಾಗ ನಮಗೆ ಯಕ್ಷಗಾನದ ಇಲ್ಲಿ ಮೂಡಿಸಲಾಗ್ತಾ ಇದೆ. ಬನ್ನಿ ಮುಂಭಾಗಕ್ಕೆ ಹೋದಾಗ ಇದು ದೇವಸ್ಥಾನದ ಪ್ರಾಂಗಣಕ್ಕೆ ಎಂಟ್ರಿ ಆದ ಕೂಡಲೇ ಇಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ದೇವಸ್ಥಾನದ ಪ್ರಾಂಗಣದ ಮುಂಭಾಗದಲ್ಲಿರುವಂತಹ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆ. ಕೊಲ್ಲಿ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆಗೊಳ್ಳಿಕ್ಕಿರುವಂಥದ್ದು. ಇಲ್ಲಿ ಈ ಆಯೋಜನೆಗೊಳ್ಳಿಕ್ಕಿರುವಂತಹ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಂಭಾಗದ ವೇದಿಕೆಯನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾದ ಸಾಂಪ್ರದಾಯಿಕ ಶೈಲಿಯ ಆಕರ್ಷಣೀಯವಾದಂತಹ ಕೊಲ್ಲಿ ದುರ್ಗಾಪರಮೇಶ್ವರಿ ವೇದಿಕೆಯನ್ನು ನೀವೀಗ ನೋಡ್ತಾ ಇರುವಂಥದ್ದು. ಪಕ್ಕದಲ್ಲಿರುವಂಥದ್ದು ವಸಂತ ಮಂಟಪವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಸಂತ ಮಂಟಪವನ್ನು ಕೂಡ ತಾವೀಗ ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುವಂಥ ಗೊಂಬೆಯ ಆಕಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ವೇದಿಕೆಯ ಮುಂಭಾಗದ ದೃಶ್ಯಗಳು. ವೇದಿಕೆಯ ಮುಂಭಾಗದ ಅಂತಂದರೆ ಮುಂಭಾಗದಲ್ಲಿ ಎಲ್ಲರೂ ಕುಳಿತುಕೊಳ್ಳಿಕ್ಕೆ ಮಾಡಲಾಗಿರುವಂಥ ವ್ಯವಸ್ಥೆಗಳನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಭಜನಾ ಕಾರ್ಯಕ್ರಮಕ್ಕೆ ಮಾಡಲಾಗಿರುವಂಥ ವ್ಯವಸ್ಥೆ ಇಲ್ಲಿ ಭಜನೆ, ಕುಣಿತ ಭಜನೆಯನ್ನು ಇಲ್ಲಿ ನಡೆಸಲಾಗಿದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಇಲ್ಲಿ ಭಜನೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇದು ಕುಣಿತ ಭಜನೆಗೆ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸನ್ನಿಧಾನದಲ್ಲಿ ಕುಣಿತ ಭಜನೆಗೆ ಮಾಡಿರುವಂತಹ ವ್ಯವಸ್ಥೆಗಳು. ಅದರ ಜೊತೆಗೆ ದೇವಸ್ಥಾನದ ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತೇವೆ. ನಿಮಗೆ ಕೀರ್ತಿ ಸಂಪೂರ್ಣವಾದಂಥ ದೃಶ್ಯ ವೈಭವವನ್ನು ಕಟ್ಟಿಕೊಡ್ತಾ ಇದ್ದಾರೆ. ದೇವಸ್ಥಾನದ ಒಳಭಾಗದಲ್ಲಿ, ದೇವಸ್ಥಾನದ ಎದುರು ಭಾಗದಲ್ಲಿರುವಂತಹ ಒಂದು ಈ ಧ್ವಜಸ್ತಂಭವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಧ್ವಜಸ್ತಂಭದ ಮುಂಭಾಗದಲ್ಲಿ ನಾವಿದ್ದೇವೆ. ಇದು ಧ್ವಜಸ್ತಂಭ, ಶಿಲಾಮಯವಾದಂಥ ಧ್ವಜಸ್ತಂಭ. ಈ ಧ್ವಜಸ್ತಂಭದ ಹಿಂದೆಯೂ ಕೂಡ ಈ ಊರಿನವರೆಲ್ಲರೂ ಕೂಡ ಸೇರಿ ಮಾಡಿರುವಂತಹ ಒಂದು ಸ್ಫೂರ್ತಿಯ ಕಥೆ ಇದೆ. ಆ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ಧ್ವಜಸ್ತಂಭದ ಮುಂಭಾಗದಲ್ಲಿ ನಾವಿದ್ದೇವೆ. ಇದು ಧ್ವಜಸ್ತಂಭ, ಶಿಲಾಮಯವಾದಂತಹ ಧ್ವಜಸ್ತಂಭ. ಆ ಧ್ವಜಸ್ತಂಭದ ಮುಂಭಾಗಕ್ಕೆ ಹೋದಾಗ ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುವಂಥದ್ದು, ಬಹಳ ಭಕ್ತಿಯಿಂದ ಸ್ವಾಗತಿಸುವಂತಹ ದ್ವಾರ, ಇಲ್ಲಿರ್ತಕ್ಕಂಥ ದ್ವಾರ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಂಭಾಗದ ದ್ವಾರ ಬಹಳ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದೆ. ಸಂಪೂರ್ಣವಾಗಿ ಶಿಲಾಮಯವಾಗಿರುವಂಥ ದೇವಸ್ಥಾನದ ಚಿತ್ರಣ, ಸಿಂಹಮುಖಿಯಾಗಿರುವಂತಹ ಈ ದ್ವಾರ ಬಹಳ ವಿಶೇಷವಾಗಿ ಆಕರ್ಷಣೀಯವಾಗಿದೆ. ಸಿಂಹಮುಖಿಯಾಗಿರುವಂಥ ಈ ದ್ವಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹೇಗಿದೆ, ಹೇಗಾಗ್ತಾ ಇದೆ, ಹೇಗೆ ಆಗಿದೆ ಅನ್ನುವಂಥದ್ದು. ಇದರಿಂದ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಹಳ ಆಕರ್ಷಣೀಯವಾದಂಥ ಇದರ ಮೇಲ್ಭಾಗದ ಒಂದು ಚಿತ್ರಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ತೋರಣ ಮುಹೂರ್ತವನ್ನು ಕೂಡ ಇಲ್ಲಿ ಮಾಡಲಾಗಿರುವಂತಹದ್ದು. ಈ ಎಲ್ಲ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬ್ರಹ್ಮ ಕಲಶಕ್ಕೆ ಇನ್ನು ದಿನಗಳಿದ್ದಾವೆ. ಅದರ ಕಾರ್ಯಕ್ರಮ ಈಗಾಗಲೇ ಆರಂಭಗೊಂಡಿದೆ. ಅದರ ವಿಧಿವಿಧಾನಗಳು ಆರಂಭ ಆಗಲಿಕ್ಕಿದೆ. ಜೊತೆಗೆ ಇಲ್ಲಿ ಕಲಶ ಸೇವೆಗೆ ಮಾಡಿರುವಂತಹ ವಿಶೇಷವಾದ ಮಂಟಪ, ಆ ಮಂಟಪವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ವಿಶೇಷವಾದಂಥ ಕಲಶ ಸೇವೆಗೆ ಮಾಡಲಾಗಿರುವಂಥ ಮಂಟಪವನ್ನು ಕೂಡ ತಾವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಇಲ್ಲಿ ಮಾಡಲಾಗಿದೆ ಮಂಟಪ ಅನ್ನುವಂಥದ್ದು. ಇನ್ನು ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಭಾಗಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಭಾಳ ಇಲ್ಲಿಯ
ಒಂದು ಮುಖಮಂಟಪ ಅಥವಾ ತೀರ್ಥಮಂಟಪ ಅಂತ ಏನು ಕರಿತೀವಿ. ಅದಕ್ಕೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ಅಲಂಕಾರವನ್ನು ಮಾಡುವ ಜೊತೆಗೆ ಇಲ್ಲಿ ಹೂವಿನ ಅಲಂಕಾರವನ್ನು ಮಾಡಲಾಗ್ತಾ ಇದೆ. ಇದು ತೀರ್ಥಮಂಟಪದ ದೃಶ್ಯ. ಒಳಗಿನ ಗರ್ಭಗುಡಿಯ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಒಳಗಿನ ಗರ್ಭಗುಡಿಯ ದೃಶ್ಯ. ಅದರ ಜೊತೆಗೆ ಈ ಸುತ್ತುಪೌಳಿಯ ಎಂಟ್ರೆನ್ಸಿನಲ್ಲಿರುವಂತಹ ಈ ಒಂದು ಸುತ್ತುಪೌಳಿಯ ಎಂಟ್ರೆನ್ಸ್ನಲ್ಲಿರುವಂತಹ ವಿಶೇಷ ಮರದ ಕೆತ್ತನೆಗಳು ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಬಹಳ ಸಾಂಪ್ರದಾಯಿಕ ಶೈಲಿಯ ಕೆತ್ತನೆ, ವಿಶೇಷವಾದಂಥ ಕೆತ್ತನೆ. ಈ ಕೆತ್ತನೆಯ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮರದ ಕೆತ್ತನೆಯ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಮರದ ಮುಚ್ಚಿಗೆ, ಎರಡೂ ಕಡೆಯೂ ಕೂಡ ಮಾಡಲಾಗಿರುವಂಥ ಮರದ ಮುಚ್ಚಿಗೆಯೂ ಕೂಡ ಬಹಳ ವಿಶೇಷ ಆಕರ್ಷಣೀಯವಾಗಿದೆ ಅನ್ನುವಂಥದ್ದು ಎಲ್ಲರ ಮಾತು. ಅದರಿಂದ ಈ ಒಂದು ಒಳಭಾಗದ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ದೇವಸ್ಥಾನಕ್ಕೊಂದು ಸುತ್ತು ಹೊಡೆಯೋದಾದರೆ ಹೇಗಿದೆ ದೇವಸ್ಥಾನ ಅನ್ನುವಂಥ ನಿಮಗೆ ತೋರಿಸ್ತೀವಿ. ಜೊತೆಗೆ ಇದು ಮುಖಮಂಟಪ, ಇದು ಗರ್ಭಗುಡಿ, ಎಲ್ಲವೂ ಕೂಡ ಶಿಲಾಮಯವಾಗಿ ಬಹಳ ಅದ್ಭುತವಾಗಿ ಕಂಗೊಳಿಸ್ತಾ ಇದೆ. ಅದರ ಜೊತೆಗೆ ಸುತ್ತುಪೌಳಿಯೂ ಕೂಡ ಬಹಳ ವಿಶೇಷವಾಗಿ ಶಿಲಾಮಯವಾಗಿದ್ದುಕೊಂಡು ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಜೊತೆಗೆ ಭಕ್ತಿ ಭಾವ ಇಲ್ಲಿ ಮೂಡುವಂತಿದೆ. ಹೆಚ್ಚಿನದಾಗಿ ಈ ಶಿಲಾಮಯ ದೇವಸ್ಥಾನ ಭಕ್ತರನ್ನು ಹೆಚ್ಚಾಗಿ ಗಮನ ಸೆಳೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಶಿಲಾಮಯವಾದಂತಹ ದೇವಸ್ಥಾನದ ಚಿತ್ರಣವನ್ನು ನಾವೆಲ್ಲರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಗರ್ಭಗುಡಿಯ ಮೇಲ್ಭಾಗ ಹೇಗಿದೆ, ಗರ್ಭಗುಡಿಯ ದೃಶ್ಯ ಹೇಗಿದೆ ಮತ್ತು ಹೇಗೆ ಕಂಗೊಳಿಸ್ತಾ ಇದೆ ಗರ್ಭಗುಡಿ ಅನ್ನುವಂಥದ್ದನ್ನು ಕೂಡ ತೋರಿಸುವಂಥ ನಿಟ್ಟಿನಲ್ಲಿ ಈ ಗರ್ಭಗುಡಿಯ ಚಿತ್ರಣವನ್ನು ನಿಮಗೆ ತೋರಿಸಿಕೊಡುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ವಿಶೇಷವಾದಂಥ ಚಪ್ಪರದ ವ್ಯವಸ್ಥೆ, ಅಂದರೆ ಇದು ಶಾಶ್ವತವಾದಂಥ ಚಪ್ಪರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಶಾಶ್ವತ ಚಪ್ಪರದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ, ಬಹಳ ವಿಶೇಷವಾಗಿ, ಬಹಳ ಆಸ್ಥೆಯನ್ನು ವಹಿಸಿ ಹೆಚ್ಚಿನ ಖರ್ಚು ಮಾಡಿ ಇದನ್ನು ಮಾಡಲಾಗಿದೆ. ಅಂದರೆ ಎಲ್ಲವೂ ಕೂಡ ಶಾಶ್ವತವಾದಂಥ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇದು ಸುತ್ತುಪೌಳಿ. ಅದರ ಜೊತೆಗೆ ಇಲ್ಲಿ ಒಂದು ದೇವಸ್ಥಾನ ಅಲ್ಲ, 2 ದೇವಸ್ಥಾನ ಇದೆ. ಆ 2ನೇ ದೇವಸ್ಥಾನದ ಚಿತ್ರಣವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಇದೀಗ ಈ ದೇವಸ್ಥಾನದ ಹೊರಭಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಡೀತಾ ಇದೆ, ಕೆಲವೊಂದು ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗರ್ಭಗುಡಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಬ್ರಹ್ಮಕಲಶ ಆದ ನಂತರವೂ ಕೂಡ ನಿಮಗೆ ಎಲ್ಲ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿಯೂ ಕೂಡ ಸುದ್ದಿ ನ್ಯೂಸ್ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಈಗ ಹೊರಭಾಗಕ್ಕೆ ಹೋಗುವಾಗ ಇಂತಹದೊಂದು ಇಂಥದ್ದೊಂದು ಮರದ ಬಾಗಿಲು ನಮಗೆ ಕಾಣಸಿಗ್ತದೆ. ಬಹಳ ವಿಶೇಷವಾದಂಥ ಆಕರ್ಷಣೀಯ ಬಾಗಿಲು. ಎಲ್ಲ ಕಡೆಯೂ ಕೂಡ ಇಂಥ ಬಾಗಿಲುಗಳು ನಮ್ಮನ್ನು ಆಕರ್ಷಣೀಯವನ್ನಾಗಿಸಿ ಮಾಡ್ತಾ ಇದ್ದಾವೆ. ಇನ್ನು ಹೊರಭಾಗಕ್ಕೆ ಹೋದಾಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೇವೆ. ಇದು ದೇವಸ್ಥಾನ. ಇನ್ನೊಂದು ದೇವಸ್ಥಾನ ಹೇಗಿದೆ ಅನ್ನುವಂಥದ್ದು ನಿಮಗೆ ಕಾಣಸಿಗಬೇಕು ಅಂತಂದರೆ ಇಲ್ಲಿದೆ ಇನ್ನೊಂದು 2ನೇ ದೇವಸ್ಥಾನ. ದುರ್ಗಾದೇವಿ ಮತ್ತು ದುರ್ಗಾಪರಮೇಶ್ವರಿಯ ಆರಾಧನೆ ನಡೀತಾ ಇರುವಂತಹ ಕ್ಷೇತ್ರ. ಹೇಗೆ ದುರ್ಗಾದೇವಿ ಮತ್ತು ದುರ್ಗಾಪರಮೇಶ್ವರಿಯ ಗುಡಿಯಲ್ಲಿ ಆರಾಧನೆಗಳು ನಡೀತಾ ಇದೆ, ಹೇಗೆ ನಿರ್ಮಾಣ ಆಗಿದೆ ಗುಡಿಗಳು ಅನ್ನುವಂಥದ್ದಕ್ಕೆ ಈ 2 ದೇವಸ್ಥಾನಗಳು ಕೂಡ ನಿದರ್ಶನವಾಗಿ ಕಾಣಸಿಗ್ತಾ ಇದೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಈ ಗುಡಿ ನಮ್ಮನ್ನೆಲ್ಲರನ್ನು ಕೂಡ ಆಕರ್ಷಣೆಗೆ ಒಳಪಡಿಸ್ತಾ ಇದೆ. ಹೀಗೆ ಕೊಲ್ಲಿಯ ದುರ್ಗಾಪರಮೇಶ್ವರ ದೇವಸ್ಥಾನದ ಎದುರು ಭಾಗ ಮತ್ತು ದೇವಾಲಯದ ಒಳಭಾಗ ಮತ್ತು ಇನ್ನೊಂದು ಗುಡಿ ಹೇಗೆ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಕೀರ್ತಿ ಮಾಚಾರ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಲ್ಲಿ. ಕೊಲ್ಲಿ ದುರ್ಗಾಪರಮೇಶ್ವರಿಯ ಸನ್ನಿಧಾನ ಹೇಗೆ ರೆಡಿಯಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ. ಅದರ ಜೊತೆಗೆ ಇಲ್ಲಿಯ ಪ್ರಮುಖರಿದ್ದಾರೆ ಲೋಕೇಶ್ ರಾವ್ ಅವರು, ಡಾಕ್ಟರ್ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬ್ರಹ್ಮಕಲಶಕ್ಕೆ ದಿನ ಆಗುವ ಮೊದಲು ನಿಮ್ಮನ್ನು ಮಾತಾಡಿಸಿದ್ವಿ. ಆಗೆಲ್ಲ ಕೆಲಸ ಕಾರ್ಯಗಳಾಗ್ತಾಯಿತ್ತು. ಈಗ ಸಂಪೂರ್ಣ ಕೆಲಸ ಕಾರ್ಯಗಳಾಗಿವೆ, ತಯಾರಿಗಳಾಗಿದ್ದು ಎಲ್ಲ ಮುಗಿದು ವಿಶೇಷವಾದ ಚಪ್ಪರ ರಚನೆ ಮಾಡಿ ಈಗ ಕಾರ್ಯಕ್ರಮ ಶುರುವಾಗಿದೆ. ಏನು ಹೇಳ್ತೀರಿ? ಕೊಲ್ಲಿ ದೇವಸ್ಥಾನದ ಭಕ್ತಾಭಿಮಾನಿಗಳಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಜೀರ್ಣೋದ್ಧಾರದ ಪ್ರೆಸಿಡೆಂಟಾಗಿ 3 ವರ್ಷ ಆಯಿತು. ಇದು ಒಂದು ಬಹಳ ಸುದಿನ, ಶುಭ ದಿನ. ಇವತ್ತಿಗೆ ಆಲ್ಮೋಸ್ಟ್ ನಮ್ಮ ಕೆಲಸ 99% ಮುಗಿದಿದೆ. ಇನ್ನೇನು ಟಚಪ್ ಉಂಟು, ಅದು ಬ್ರಹ್ಮಕಲಶದ ನಂತರ ಸಹ ದೃಢಕಲಶದ ಮುಂಚೆ ಮಾಡಿಕೊಡ್ತೇವೆ ಅಂತ ಹೇಳುವಂಥ ಒಂದು ಭರವಸೆ ನಮಗೆ ಉಂಟು. ಅಷ್ಟು ಮಾತ್ರ ಅಲ್ಲ, ಈಗ ನನಗೆ ನನ್ನ ಜೊತೆ ಇರೋದು ನನ್ನ ಕ್ಲಾಸ್ಮೇಟು, ಕಂಪ್ಲೀಟ್ ಶಿಲಾಮಯ ಮಾಡಿದಂಥ ನಮ್ಮ ಪ್ರಸಾದ್ ಅವರು, ಇದರ ಉಪಾಧ್ಯಕ್ಷರಾದಂಥ ದಿನೇಶ್, ಕಾರ್ಯದರ್ಶಿ ಆದಂಥ ದಿನೇಶ್ ಅವರು, ನನ್ನ ಕ್ಲಾಸ್ಮೇಟ್ ಆದಂಥ ಭಜನಾ ಮಂಡಳಿಯ ಪ್ರೆಸಿಡೆಂಟ್ ಆದಂಥ ವಿಜಯ್ ಅವರು,
ಇವರೆಲ್ಲ ನಾವು ಜೊತೆಗೂಡಿ ನಾವು ಒಂದು 3 ವರ್ಷ ಇಲ್ಲಿ ಒಟ್ಟಿಗೆ ಇದ್ದೆವು, ಇನ್ನು ಹೇಗೆ ನೆಕ್ಸ್ಟು ಎಂತ ಮಾಡೋದು ಕೆಲಸ ಅಂತ ನೋಡ್ತಾ ಇದ್ದೇವೆ. ಎಂತ ಮಾಡೋದು ಅಂತ ಆದರೆ ಆದರೆ ಅಂತ ಹೇಳಿದರೆ ನೆಕ್ಸ್ಟು ಕೆಲಸ ಏನು ನೆಕ್ಸ್ಟ್ ಒಂದು 500 ವರ್ಷ ಏನಕ್ಕೆ ಬರಲಿಕ್ಕಿಲ್ಲ. ಈಗ ನಿಮಗೆ ಆರಂಭದಲ್ಲಿ ಬಂದಾಗ ಕೊಲ್ಲಿಯ ಚಿತ್ರಣ ನಿಮಗೆ ಗೊತ್ತುಂಟು, ಹೇಗಿತ್ತು ಇವತ್ತು ನೋಡಿದಾಗ ಏನನ್ನಿಸ್ತದೆ? ಇದು ನಮಗೆ ಹೇಳಲಿಕ್ಕೆ ಏನು ಪದ ನನಗೆ ಬರುವುದಿಲ್ಲ. ಯಾಕೆ ಹೇಳಿದರೆ ನಾವು ಡಾಕ್ಟರ್ ಅದರಿಂದಾಗಿ ಪೇಷಂಟ್ ನೋಡೋದು, ಅವರ ಕಷ್ಟ ಸುಖಗಳನ್ನು ಕೇಳ್ಕೊಳ್ಳೋದು, ಅದಕ್ಕೆ ಮದ್ದು ಬರೆದು ಕೊಡೋದು. ಆದರೆ ಈ ಒಂದು ಧರ್ಮದ ಬಗ್ಗೆ ನಾನು ಬಹಳ ತಿಳಿದವನಲ್ಲ. ಹಾಗಿರುವಾಗ ಇದು ನೋಡಲಿಕ್ಕೆ ಬಹಳ ಚಂದ ಕಾಣ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಶ್ರೇಷ್ಠವಾದಂಥ ಈ 3 ವರ್ಷವನ್ನು ಮಾಡಿ, ಒಳ್ಳೆಯ ಶ್ರಮವನ್ನು ಮಾಡಿ, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಿರ್ಮಾಣ ಮಾಡಿ ಜೀರ್ಣೋದ್ಧಾರಕ್ಕೆ ಮಾಡಿಬಿಟ್ಟು ಬ್ರಹ್ಮಕಲಶದವರಿಗೆ ಕೊಡ್ತಾ ಇದ್ದೇವೆ. ಬ್ರಹ್ಮಕಲಶದವರು ನೆಕ್ಸ್ಟು ಆಡಳಿತ ಕಮಿಟಿಯವರಿಗೆ ಕೊಡ್ತಾರೆ. ಈಗ ಜೀರ್ಣೋದ್ಧಾರ ಮಾಡಿ ಆಗಿದೆ, ಬ್ರಹ್ಮಕಲಶದವರಿಗೆ ಕೊಟ್ಟಾಗಿದೆ. ಮೊದಲ ದಿನ ಇವತ್ತು, ಇನ್ನು 9 ದಿನಗಳ ನಿರಂತರ ಕಾರ್ಯಕ್ರಮಕ್ಕೆ ಹೇಗೆ ರೆಡಿಯಾಗಿದ್ದೀರಿ? 9 ದಿನಕ್ಕೆ ನಾವು ರೆಡಿಯಾಗೋದು ಹೇಳಿದರೆ ಏನು, ಎಲ್ಲಿ ಕೆಲಸ ಉಂಟು ಅಲ್ಲಿ ಕೆಲಸಕ್ಕೆ ಹೋಗೋದು. ಬಳಸಲಿಕ್ಕಿದ್ರೆ ಬಳಸಲಿಕ್ಕೆ, ಕಸ ತೆಗಿಲಿಕ್ಕಿದ್ರೆ ಕಸ ತೆಗಿಲಿಕ್ಕೆ, ಒಂದೊಂದು ಸಲ ವೇದಿಕೆ ಕರೀತಾರೆ ಅಲ್ಲಿ ಹೋಗಬೇಕು. ಅಷ್ಟಲ್ಲ, ನಮಗೆ 3 ವರ್ಷ ತುಂಬ ಜನ 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 25,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಅದಕ್ಕಿಂತ ಮೇಲೆ ಕೊಟ್ಟವರಿದ್ದಾರೆ. ಅವರು ಬಂದಾಗ ಅವರನ್ನು ಸ್ವಾಗತಿಸಿ ನಮ್ಮ ಕೈಯಲ್ಲಾದಂಥ ಪ್ರಸಾದವನ್ನು ಅವರಿಗೆ ಕೊಟ್ಟು ಥ್ಯಾಂಕ್ಸ್ ಗಿವಿಂಗ್, ಅದೇ ದೊಡ್ಡ ಕೆಲಸ. ಅದನ್ನು ನಾವು ಮಾಡಬೇಕು ಅಂತಿದ್ದೀವಿ. ನಿಮ್ಮ ಊರಿನವರು, ಭಜನಾ ತಂಡಗಳು ಮತ್ತು ಊರಿನ ಮಹಿಳೆಯರು ಅವರು ಬಹಳ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಸ್ವಯಂ ಸೇವಕರು ಬಹಳ ದೊಡ್ಡ ಮಟ್ಟಿನಲ್ಲಿ ಶ್ರಮ ಪಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಈ ದಿನ ಬಂದು ಏನು ಸ್ವಯಂ ಸೇವಕರು, ಅದಕ್ಕೆ ನಾವು ಏನು ಹೇಳಲಿಕ್ಕೆ ಇಲ್ಲ. ಇಂಥ ಸ್ವಯಂ ಸೇವಕರು ನಾನು ಎಲ್ಲಿಯೂ ನೋಡಿಲ್ಲ. 50ರಿಂದ ಹಿಡಿದು 100, 200, 500, 1000. ಇವತ್ತು ಬ್ರಹ್ಮಕಲಶ ಆದರೆ ಸಹ ಸ್ವಯಂ ಸೇವಕರ ಸಂಖ್ಯೆ ಕಮ್ಮಿ ಆಗಲಿಲ್ಲ. ಮತ್ತು ಭಜನಾ ತಂಡ, ನನ್ನ ಕ್ಲಾಸ್ಮೇಟ್ ಅವರೇ ವಿಜಯ್ ಅವರಿದ್ದಾರೆ, ಅವರೇ 18 ಲಕ್ಷ ಕೂಡಿಸಿ ಬಂದದ್ದು. ಹಾಗೆ ಮಹಿಳಾ ತಂಡದವರಿದ್ದಾರೆ, ಅವರು ಧ್ವಜಸ್ತಂಭ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಹೇಳ್ತೇನೆ ಹೇಳಿದರೆ ಅವರಿಗೆಲ್ಲ ದೇವರು ಒಳ್ಳೆಯ ಆಯುರಾರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದೇನು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸರ್, ಬರುವಂತಹ ಭಕ್ತ ವೃಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಲ್ಲಿ ದೇವಸ್ಥಾನದ ಬರ್ತಾ ಇದ್ದಾರೆ. ಅವರನ್ನು ಹೇಗೆ ಸ್ವಾಗತಿಸಲಿಕ್ಕೆ ಬಯತೀರಿ? ಸುದ್ದಿಯ ಮೂಲಕ ಅಂತ ಹೇಳಿದರೆ, ಸುದ್ದಿ ಈ ಅಂತರ್ಜಾಲ ಇರ್ಬೋದು, ಅವರ ಸುದ್ದಿ ಬಿಡುಗಡೆ ಇರ್ಬೋದು, ಅಥವಾ ಯಾವುದೇ ಮಾಹಿತಿ ಮಾಧ್ಯಮ ಇರ್ಬೋದು, ನಮಗೆ ಪರಿಶ್ರಮ ಮುಂಚಿನಿಂದ 3 ವರ್ಷದಿಂದ ನಿರಂತರವಾಗಿ ಎನ್ಕರೇಜ್ ಮಾಡ್ತಿದ್ದಾರೆ. ಹಾಗಿರುವಾಗ ಅವರ ಈ ಒಂದು ಇವತ್ತೂ ಬಂದುಬಿಟ್ಟು ಜನರಿಗೆಲ್ಲ ಮಾಹಿತಿಯನ್ನು ಒದಗಿಸ್ತಿದ್ದಾರೆ. ಕೊಲ್ಲಿ ದೇವಸ್ಥಾನ ಅಂತ ಹೇಳಿದರೆ ಹೇಗೆ ಉಂಟು, ಅಲ್ಲಿ ಎಷ್ಟು ಸ್ವಚ್ಛತೆ ಉಂಟು, ಅಲ್ಲಿಯ ಪರಿಸ್ಥಿತಿ ಹೇಗೆ ಚೆಂದ ಕಾಣ್ತದೆ, ಎಲ್ಲವನ್ನು ಪರಿಸರ ಮಾಡಿ ಕೊಲ್ಲಿ ದೇವಸ್ಥಾನಕ್ಕೆ ಅವರು ಒಂದು ಒಳ್ಳೆಯ ಜನರು ಬರುವಂಗೆ ಮಾಡಿದ್ದಾರೆ. ಸೊ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಪ್ರಸಾದ್ ಅವರು, ಹೇಗಾಯಿತು ಕೆಲಸ ಭಾಳ ಚೆಂದಾಗಿದೆ, ಅಚ್ಚುಕಟ್ಟಲ್ಲಿ ಆಗಿದೆ. ಎಲ್ಲರಿಗೆ ಇಲ್ಲಿ ಇರುವವರಿಗೆಲ್ಲ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ, ಎಷ್ಟು ದಿನ? ನಾವೊಂದು 3 ವರ್ಷದಿಂದ ಮಾಡ್ತಿದ್ದೇವೆ. ಎಷ್ಟು ಜನ? ನಮ್ಮದೊಂದು 15 ಜನ ಕೆಲಸದವರಿದ್ದಾರೆ. ಇಲ್ಲಿ ಒಂದು 6 ಜನ ಲೇಬರ್ ಇದೇ ಮಾಡ್ತಾಯಿದ್ರು. ಒಂದು 6 ಜನ ಲೇಬರು ನಮ್ಮ ವರ್ಕ್ಶಾಪಲ್ಲಿ ಮಾಡಿ ರೆಡಿ ಮಾಡಿ ನಮಗೆ ಕೊಡ್ತಾಯಿದ್ರು. 3 ವರ್ಷ ಇಲ್ಲೇ ನಾನು ಇದ್ದು ಕೆಲಸ ಮಾಡ್ತಿದ್ದೆ. ಹೇಗಿತ್ತು ನಮ್ಮ ಊರಿನ ಕೊಲ್ಲಿಯಲ್ಲಿಯ 3 ವರ್ಷ? ಮಾತಾಡಲಿಕ್ಕೆ ಇಲ್ಲ. ಯಾಕೆ? ಎಲ್ಲ ಜನಗಳು ಅಷ್ಟು ಒಳ್ಳೆ ಇದ್ದಾರೆ. ಎಲ್ಲ ಒಳ್ಳೆಯದು, ಖುಷಿಯಾಗಿದೆ, ಸಂಭ್ರಮದಲ್ಲಿದ್ದೀರಿ. ಈಗ 3 ವರ್ಷದ ಕೆಲಸ ಮುಗಿದಿದೆ, ಬ್ರಹ್ಮಕಲಶ ಸಂಭ್ರಮದಲ್ಲಿದ್ದೀರಿ. ಏನು ಹೇಳ್ತೀರಿ? ಈಗ ನೀವೇ ಮಾಡಿದ ಕೆಲವೊಂದು ಈ ಎಲ್ಲ ಕಲಾಕೃತಿಗಳನ್ನು ನೋಡಿದಾಗ ಏನು ಅನಿಸುತ್ತೆ? ಭಾಳ ಚಂದ ಉಂಟು, ಈಗ ನೋಡಲಿಕ್ಕೆ ಭಾಳ ಚಂದ ಉಂಟು ಅಂತೇಳಿ. ಸರ್ ನಮಸ್ತೆ, ಹೇಗಿದೆ ಕೊಲ್ಲಿ? ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಾವು ಈಗ ಈ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಈಗ ಅದಕ್ಕೆ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ಮಾಡಿ ಆ ಉತ್ಸವವನ್ನು ನಾವು ಆಚರಿಸ್ತಿದ್ದೇವೆ. ಇಷ್ಟರ ತನಕ ಏನು ಜೀರ್ಣೋದ್ಧಾರ ಮಾಡಿದ್ದೇವೆ ಆ ಶ್ರಮದ ಪ್ರತಿಫಲವನ್ನು ಈಗ ಅನುಭವಿಸ್ತಾ ಇದ್ದೇವೆ. ಬಹಳ ಖುಷಿ ಆಗ್ತದೆ. ದಿನೇಶ್ರೇ, ಹೇಗೆ ಆಗ್ತಿದೆ? ನಮಗೆ ಕೊಲ್ಲಿಯಲ್ಲಿ ನಾವು 3 ವರ್ಷದ ಹಿಂದೆ
ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದು ಹೇಗೆ ಅಂತ ಅನಿಸ್ತಿತ್ತು. ನಮಗಿಲ್ಲಿ ಜೀರ್ಣೋದ್ಧಾರದ ಕೆಲಸ ಒಬ್ಬ ಕಾರ್ಯದರ್ಶಿಯಾಗಿ ಆಗಬೇಕಂತ ಹೇಳಿದರೆ ನಾವು ಕಜಿಕೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಗುರುತಿಸಿ ಇಲ್ಲಿಯ ಯಾರು ನಮ್ಮ ಕೊಲ್ಲಿಯ ಮುಖಂಡರೆಲ್ಲ ಇದ್ದಾರೆ, ಅವರು ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಅಂತ ಘೋಷಣೆ ಮಾಡಿದರು. ಪ್ರಧಾನ ಕಾರ್ಯದರ್ಶಿ ಆಗೋದಕ್ಕಿಂತ ಅಧ್ಯಕ್ಷರು ಯಾರಂತ, ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗೆ ಹೊಂದಾಣಿಕೆ ಆಗಬೇಕು. ಹಾಗೆ ನಮಗೆ ಒಳ್ಳೆಯ ಅಧ್ಯಕ್ಷರು ಅವಾಗ ಲೋಕೇಶ್ ಡಾಕ್ಟ್ರು ಸಿಕ್ಕಿದರು. ಅವರ ಕನಸು ಏನಿತ್ತು, ನಾವು ಫಸ್ಟಿಗೆ ಹಂಚಿದು ಮಾಡುವಂತಿತ್ತು, ಮರ ಹಾಕಿ ಹಂಚಿದು ಮಾಡುವಂತಿತ್ತು, ಬೇರೆ ಬೇರೆ ಪ್ಲ್ಯಾನ್. ಡಾಕ್ಟ್ರು ಒಂದೇ, ಇದು ಶಿಲಾಮಯನ ಆಗಬೇಕು, ಇಂಥ ದೇವಸ್ಥಾನ ಎಲ್ಲಿ ನಮ್ಮ ಪಕ್ಕದಲ್ಲಿ ಎಲ್ಲಿ ನೋಡಲಿಕ್ಕೆ ಸಿಗಬಾರ್ದು ಅಂಥ ದೇವಸ್ಥಾನ ಆಗಬೇಕಂತ ಅವ್ರದ್ದೊಂದು ಕನಸಿತ್ತು. ಅದನ್ನು ಅವರು ಏನು ಅನುದಾನ ನಮ್ಮಲ್ಲಿ ಇರಲಿಲ್ಲ, ಆವಾಗ ಅವರು ಸ್ವಂತ ಅವರ ಕೈಯಿಂದ ಹಾಕಿ ಅದನ್ನು ಮಾಡಿ ತೋರಿಸಿದಂಥ ಅವರು ಇದ್ದರು. ಡಾಕ್ಟ್ರು ನಮ್ಮ ಜೊತೆ ಎಲ್ಲ ನಿಂತು ಅವರೊಟ್ಟಿಗೆ ನಮ್ಮ ಕೋಶಾಧಿಕಾರಿಯವರು, ವಾಸುದೇವರಾವ್, ಆಡಳಿತ ಮಂಡಳಿಯವರಿದ್ದರು, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಕಮಿಟಿ ಆಯಿತು, ಅದರಲ್ಲಿ ಧನಂಜಯ ರಾವ್ ಇದ್ದರು. ಎಲ್ಲರ ಕನಸನ್ನು ನನಸು ಮಾಡಿದಂಥವರು ಡಾಕ್ಟರ್. ಸರ್, ಹಂಚಿದು ಸಾಕು ಅಂತ ಹೇಳ್ತಿದ್ರು, ಕನಸು ಕಟ್ರಿ ಶಿಲಾಮಯವೇ ಆಗಬೇಕು ಅಂತ. ಆಗಿದೆ ಕನಸು ಈಡೇರಿಕೆ, ಕನಸು ನನಸಾಗಿದೆ. ಇದು ನನ್ನ ಜೀವನದಲ್ಲಿ ಒಂದು ಬಹಳ ಶ್ರೇಷ್ಠವಾದಂಥ ಒಂದು ಕೆಲಸ. ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತೇನೆ. ಇದು ಬಹಳ ವಿಶೇಷವಾದಂಥ ಮಾತು. 3 ವರ್ಷದ ಕನಸು ಈಡೇರಿದ್ದು ಮಾತ್ರ ಅಲ್ಲ, ನನ್ನ ಜೀವಮಾನದ ಅತ್ಯುತ್ತಮವಾದಂತಹ ಸಾರ್ಥಕ ಕೆಲಸ ಅನ್ನುವಂತಹದನ್ನು ಡಾಕ್ಟರ್ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಯಾರಪ್ಪ ಅಧ್ಯಕ್ಷರು, ಹೇಗೆ ಜೀರ್ಣೋದ್ಧಾರ ಮಾಡೋದು, ಹಂಚಿದ್ದು ಮಾಡಿದರೆ ಸಾಕು, ಚಿಕ್ಕದಾಗ ಒಂದು ಆದರೆ ಸಾಕು ಅನ್ನುವಂತಹ ಆಲೋಚನೆಯಲ್ಲಿದ್ದವರನ್ನು, ಇಲ್ಲ ನಮ್ಮದು ಶಾಶ್ವತವಾಗಿರೋದಾಗಿರಬೇಕು, ಅದು 500 ವರ್ಷ ಆದರೂ ಏನೂ ಆಗದೇ ಇರುವಂತಹ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸನ್ನು ತೊಟ್ಟುಕೊಂಡಂಥ ಅಧ್ಯಕ್ಷರು ಅವತ್ತು ಹೇಳಿದಾಗ ಬಹಳಷ್ಟು ಜನಕ್ಕೆ ನಂಬಿಕೆಯೂ ಕೂಡ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅದೆಲ್ಲವೂ ಕೂಡ ಸಾಕಾರಗೊಂಡು ಇವತ್ತು ಕೊಲ್ಲಿಯನ್ನು ಎಲ್ಲರೂ ಕೂಡ ಒಂದು ಕ್ಷಣ ತಿರುಗಿ ನೋಡುವಂತಾಗಿದೆ. ಅಂತಹ ಕ್ಷಣದಲ್ಲಿ ನಾವಿದ್ದೇವೆ. ಬ್ರಹ್ಮಕಲಶದ ಈ ಶುಭ ದಿನದಂದು, ಆ ಬ್ರಹ್ಮಕಲಶದ ಆರಂಭದ ಈ ಶುಭ ದಿನದಂದು ಇವರೆಲ್ಲರೂ ಕೂಡ ನಮ್ಮ ಜೊತೆ ಮಾತನಾಡಿಸಿದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮತ್ತೆ ಮಾತಾಡಿಸ್ತಾ ಇರ್ತೇವೆ. ಯಾಕೆ ಅಂತಂದರೆ ಎಲ್ಲ ಡೇ ಬೈ ಡೇ ಅಪ್ಡೇಟನ್ನು ಕೊಡುವಂಥ ಕೆಲಸ ಸುದ್ದಿ ನ್ಯೂಸ್ದಾಗಿದೆ. ಸಂಪೂರ್ಣ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಕೀರ್ತಿ ಮಾಚಾರ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಕೊಲ್ಲಿ. ಅಮೃತ್ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಸುಮಾರು 15 ವರ್ಷಗಳಿಂದ ತಾಲೂಕಿನ ಗ್ರಾಹಕರ ಮನಗೆದ್ದಿರುವ ಸಂಸ್ಥೆ ಅಮೃತ್ ಸಿಲ್ಕ್ಸ್. ನಿಮ್ಮ ಮನಕೊಪ್ಪುವ ಉಡುಪುಗಳು ಈಗ ಹೊಸ ಮತ್ತು ನವೀಕೃತ ರೂಪದಲ್ಲಿ ನಮ್ಮಲ್ಲಿ ಲಭ್ಯ. ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ಗಳು, ಮದುವೆ ಸಂಭ್ರಮಕ್ಕೆ ಪ್ರತ್ಯೇಕ ಮಳಿಗೆ, ನವೀನ ನೂತನ ಬಟ್ಟೆ ಬರೆಗಳು, ಶುಭ ಸಮಾರಂಭಕ್ಕೆ ಬೇಕಾದ ವಿನೂತನ ಶೈಲಿಯ ಆಕರ್ಷಕ ಸೀರೆಗಳು, ಕಾಂಜೀವರಂ, ಧರ್ಮವರಂ, ಬನಾರಸ್, ಕೋಲ್ಕತ್ತಾ, ಅಸ್ಸಾಂ, ಕಾಟನ್, ಬಾಂಬೆ, ಸೂರತ್ ಸೀರೆಗಳು, ಪುರುಷರ ಉಡುಪುಗಳ ಪ್ರಖ್ಯಾತ ಕಂಪನಿಗಳಾದ ಲೂಯಿಸ್ ಫಿಲಿಪ್ಪೆ, ಪೀಟರ್ ಇಂಗ್ಲೆಂಡ್, ಆಕ್ಸೆಂಬರ್ಗ್, ರಾಮ್ರಾಜ್, ಜಾಕಿ ಇನ್ನಿತರ ಆಕರ್ಷಕ ವಸ್ತ್ರಗಳು ನಮ್ಮಲ್ಲಿ ದೊರೆಯುತ್ತದೆ. ವಿವಿಧ ರೀತಿಯ ವಿನೂತನ ಆಕರ್ಷಕ ಉಡುಪುಗಳ ಖರೀದಿಗೆ ನೀವು ಇಂದೇ ಭೇಟಿ ನೀಡಿ. ಅಮೃತ್ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, KNS ಟವರ್ಸ್, ಕಾಲೇಜು ರಸ್ತೆ, ಉಜಿರೆ. ಸಂಪರ್ಕಿಸಿ 9449387991. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742. ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್. ನಿಮ್ಮ ಮಹಾವೀರ ಸಿಲ್ಕ್ಸ್ ನಿಮಗಾಗಿ ನೀಡುತ್ತಿದೆ ಆಷಾಢ ಡಿಸ್ಕೌಂಟ್ ಸೇಲ್. ಪುರುಷರ, ಮಕ್ಕಳ, ಮಹಿಳೆಯರ ಮನಕೊಪ್ಪುವ ಎಲ್ಲಾ ರೀತಿಯ ವಿಭಿನ್ನ ಶೈಲಿಯ ಜವಳಿಗಳು, ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಹೊಸ ವಿನ್ಯಾಸದ ಸೀರೆಗಳು, ಮಕ್ಕಳ ಉಡುಪು, ಪುರುಷರ ಉಡುಪು, ಮದುವೆ ಸೀರೆಗಳು ಪ್ರತ್ಯೇಕ ವಿಭಾಗದಲ್ಲಿ.
ಲಿಫ್ಟ್ ಸೌಕರ್ಯದೊಂದಿಗೆ ಸಂಪೂರ್ಣ ಹವಾನಿಯಂತ್ರಿತ ಕೊಠಡಿಯಲ್ಲಿ ಎಲ್ಲಾ ವಯೋಮಾನದವರಿಗೂ ಬೇಕಾಗುವ ನಿಮ್ಮ ಮನಕುಪ್ಪುವ ಪ್ರತಿಷ್ಠಿತ ಕಂಪನಿಗಳ ಉತ್ಕೃಷ್ಟ ಬ್ರ್ಯಾಂಡ್ನ ಸಾಂಪ್ರದಾಯಿಕ ಮತ್ತು ಆಕರ್ಷಕ ಎಲ್ಲಾ ಶೈಲಿಯ ಉಡುಗೆಗಳು ಕೈಗೆಟುಕುವ ದರದಲ್ಲಿ. ಹಿಂದೆ ಭೇಟಿ ನೀಡಿ ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, ಶಾರ್ವರಿ ಕಾಂಪ್ಲೆಕ್ಸ್, ಮಹಾವೀರ ಸೂಪರ್ ಮಾರ್ಕೆಟ್ ಹತ್ತಿರ, ಕಾಲೇಜು ರಸ್ತೆ, ಉಜಿರೆ. ಸಂಪರ್ಕಿಸಿ 7760636889.